ಹೇ ಗೈಸ್, ಹಾಯ್, ಹಲೋ, ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನಮಸ್ತೆ ಮೇಡಮ್. ನಾನು ಕಾಣಿಸ್ತಾ ನಮಸ್ತೆ. ಇದ್ದೀನಾ? ಕೇಳಿಸ್ತಾ ಇದ್ದೀನಾ? ಎಸ್ ಮೇಡಮ್. ಗುಡ್, ಓಕೆ. ಸೊ ಇವತ್ತು ನನ್ ಡೈಮಂಡ್, ನನ್ ಸಿಲ್ವರ್, ಗೋಲ್ಡ್ ಎಲ್ಲ ಇದ್ದೀರಾ ಇಲ್ಲಿ. ಓಕೆ, ಸೂಪರ್. ಯಶೋಧ ಎಲ್ಲೋ ಟ್ರಾವೆಲ್ ಮಾಡ್ತಾ ಇದ್ದಾಳೆ ಹುಡುಗಿ. ಓಕೆ, ರೇಣುಕಾದೇವಿ ಇವತ್ತು ನೀಟಾಗಿ ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನೈಟಿಯಲ್ಲಿ ಇಲ್ಲ. ಓಕೆ, ಐ ಕ್ಯಾನ್ ಸಿ ಲಾರ್ಡ್ ಸರಸ್ವತಿ ಇಸ್ ಹಿಯರ್, ಮೋಹನ್ ಇಸ್ ಹಿಯರ್. ಇವತ್ತು ಮೋಹನ್ ಬೇಗ ಬಂದ್ಬಿಟ್ಟಿದ್ದಾರೆ ಮನೆಗೆ. ಪಂಚಾಕ್ಷರಿ ಇಸ್ ಹಿಯರ್. ಪ್ರಕಾಶ್ ಇನ್ನು ರೈಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಣಿಸ್ತು. ಪ್ರಕಾಶ್, ಡೋಂಟ್ ಟೇಕ್ ರಿಸ್ಕ್ ಮಾ. ಆಯ್ತಪ್ಪ. ಯಾ, ಜ್ಞಾನಮತಿ. ಮೋಹನ್, ನಿಮ್ ವೈಫ್ ಹತ್ರ ಆಮೇಲೆ ಮಾತಾಡಿ, ನಾನು ಮ್ಯೂಟ್ ಮಾಡ್ತೀನಿ. ಓಕೆ, ಎಸ್. ಸೊ Good evening, ma'am. ಗುಡ್ ಈವ್ನಿಂಗ್ ಪದ್ಮಾ. ಓಕೆ, ಗ್ರೇಟ್. ಸೊ ನಳಿನಾ ಇಸ್ ಹಿಯರ್, ರಂಜಿತಾ ಇಸ್ ಹಿಯರ್, ಮಿಕ್ಕದವರೆಲ್ಲ ಆಬ್ಸೆಂಟಾ? ಹಲೋ. ಓಕೆ, ರಾಕೇಶ್ ವರ್ಮಾ ಇಸ್ ಹಿಯರ್. ಗುಡ್. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ರಾಕೇಶ್ ಅವ್ರನ್ನ. ಓಕೆ, ಹಿಂದೂ ಟ್ರಾವೆಲ್ ಮಾಡ್ತಾಳೆ. ಲವ್ ಯು ಗೈಸ್, ಸೀರಿಯಸ್ಲಿ. ಎಲ್ಲಿದ್ರು ಕ್ಲಾಸ್ ಅಟೆಂಡ್ ಮಾಡ್ತೀರಾ ಅಲ್ವಾ? ಸೋ ಸ್ವೀಟ್. ಸೊ ಇವತ್ತು ಎಲ್ಲರೂ ಬಂದಿದ್ದಕ್ಕೆ ಗುಡ್ ಈವ್ನಿಂಗ್ ಮೆತ್ತಗೆ ಹೇಳ್ತಾ ಇದ್ದಾಳೆ ಕುಸುಮ. ಎಲ್ಲ ಇದೆಯಾ ಗುಂಡು? ಓಕೆ, ದಿಸ್ ಇಸ್ ಫಾರ್ ಆಲ್ ಆಫ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಯಾ, ಇವತ್ತು ನಾವು ಏನ್ ಮಾಡ್ತಾ ಇದೀವಿ, ಯಾರ ಬಗ್ಗೆ ಇವತ್ತು ಇಂಟ್ರೊಡಕ್ಷನ್ ಕೊಡ್ತಾ ಇದೀವಿ? ಏನೇನೋ ಇದೆ ಅಲ್ವಾ ಮೈಂಡ್ ಅಲ್ಲಿ. ಯಾರಿವತ್ತು ಗೆಸ್ಟ್ ಸ್ಪೀಕರ್, ಯಾರು ಮಾತಾಡ್ತಾರೆ ಇವತ್ತು ಅಂತ. ಓಕೆ, ಹಿಂದೂ ಇಸ್ ಸೇಯಿಂಗ್ ಐ ಆನ್ ದ ವೇ ಅಂತ. ಇಟ್ಸ್ ಫೈನ್. ಐ ಕ್ಯಾನ್ ಸಿ ಸತೀಶ್, ಐ ಕ್ಯಾನ್ ಸಿ ಲಕ್ಷ್ಮಿ. ಸಾಕಷ್ಟು ಜನ ಇದ್ದಾರಪ್ಪ, ಆದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇಲ್ಲ. ಓಕೆ, ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಟ್ ಇಸ್ ಜಸ್ಟ್ 8 o'clock in the evening. You're all coming back home or reaching back home, whatever. ಬಟ್ ಇವತ್ತು ನನ್ನ ಐ ಥಿಂಕ್ ಐ ಕ್ಯಾನ್ ಸಿ ನ್ಯೂ ಫೇಸಸ್ ಆಲ್ಸೋ. ದಿವ್ಯಾ, ನಂದೀಶ್ ಇಸ್ ಹಿಯರ್. ಓಕೆ, ಯಾರೆಲ್ಲ ನನ್ನ ಸೆಷನ್ಗೆ ಇವತ್ತು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ? ಮೀ ಅಂತ ಕೊಡ್ಬೋದಾ? ಯಾರು ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ನನ್ನ ಸೆಷನ್ಗೆ? ಎಲ್ಲ ನನ್ನ ಸ್ಟೂಡೆಂಟ್ಸ್ ಏನಾ? ಸೋ ನೈಸ್. ಓಕೆ, ಬಿಕಾಸ್ ಇವರೆಲ್ಲ ಸೋಷಲ್. ಓ, ಸಾಯಿ ರಾಕೇಶ್ ವರ್ಮಾ ಇಸ್ ಫಸ್ಟ್ ಟೈಮ್. ಐ ಹ್ಯಾವ್ ನಾಟ್ ಸೀನ್ ಯು. ಎಸ್. ಓಕೆ, ಐಫೋನ್ ಯಾರೋ ಮೀ ಅಂತ ಇದ್ದಾರೆ. ಓಕೆ, ನಾಗೇಶ್, ಐ ನೋ, ನಮ್ಮ ನಾಗೇಶ್. ಓಕೆ, ಮೀ ಮನೋಹರ. ಓಕೆ, ಐಫೋನ್ ಅಂತ ಹಾಕೊಂಡಿದ್ದೀರಾ ಮನೋಹರ್? ಮನೋಹರ್ ಮೇಡಮ್ ಅಂತ. ಮಹೇಶ್ ಎಂ.ಎಸ್. ನಮಸ್ತೆ ಮೇಡಮ್, ಮಹೇಶ್ ಎಂ.ಎಸ್. ಐಫೋನ್ ನಮಸ್ತೆ ಮಹೇಶ್, ನಮಸ್ತೆ ಮಹೇಶ್. ಓಕೆ ಓಕೆ, ಐಫೋನ್ ಅಂತ ಒಂದೇ ಸರಿ ಮೇಡಮ್. ಯಾಕೆ ಐಫೋನ್ ಅಂತ ಹಾಕೊಂಡಿದ್ದೀರಾ? ಇಲ್ಲ, ಆಕ್ಚುಲಿ ಮೊನ್ನೆ ತಗೊಂಡೆ, ಗೊತ್ತಾಗಿಲ್ಲ. ಸುಮ್ನೆ ವರ್ಕ್ ಮಾಡ್ತಾ ಇದ್ದೀನಿ, ಬಿಜಿ ಆಗ್ಬಿಟ್ಟಿದ್ದೀನಿ. ಅದನ್ನೇನು ಸೆಟ್ಟಿಂಗ್ ಮಾಡ್ಕೊಳಕ್ ಆಗಿಲ್ಲ. ಬಿಸಿ ಆಗ್ಬಿಟ್ಟಿದ್ದೀರಾ? ತಗೊಳ್ಳಿ, ನಾನ್ ಫ್ರೀ ಆಗಿದ್ದೀನಿ, ನಿಮ್ಗೆ ಹೆಸರು ಚೇಂಜ್ ಮಾಡಿದ್ದೀನಿ. ಓಕೆನಾ? ಬಿಕಾಸ್ ಐ ಹೌದಾ, ಕಾಂಟ್ ಥ್ಯಾಂಕ್ಸ್ ಮೇಡಮ್. ಓಕೆ, ದಟ್ಸ್ ನೈಸ್. ಓಕೆ, ಇನ್ನೊಬ್ಬ ಐಫೋನ್ ಮನೋಹರ ಅಂತ ಹೇಳ್ತಾ ಇದ್ದೀರಾ. ಓಕೆ ಮನೋಹರ್, 3 ಡಾಟ್ ಇರುತ್ತಮ್ಮ ಇಲ್ಲಿ, ಇಲ್ಲೇ ಚೇಂಜ್ ಮಾಡ್ಕೊಳ್ಬೋದು. ಆಯ್ತಾ? ನಿಮ್ದು ಚೇಂಜ್ ಮಾಡ್ಬೇಡ, ನನ್ಗೆ ಇದೇ ಕೆಲಸ ಅಲ್ಲ, ನಾನು ಮಾಡ್ತಾ ಇರ್ತೀನಿ. ಐ ಲವ್ ಟು ನೋ ನೇಮ್ಸ್. ಆಯ್ತಾ? ಓಕೆ, ರೇಣುಕನ ನಗು, ಶೈಲಜನ ನಗುವಿನಿಂದ ಇವತ್ತು ಕ್ಲಾಸ್ ಸ್ಟಾರ್ಟ್. ಓಕೆ, ವಂಡರ್ಫುಲ್. ಇವತ್ತು ಡಾಕ್ಟರ್ ಏನೋ ಬೇರೆ ಡೋಸ್ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಫುಲ್ ನಗ್ತಾರೆ. ಹೌದಂತೆ. ಧ್ಯಾನಮತಿ, ತಮಾಷೆ ಇರ್ಲಿ, ವ್ಯಂಗ್ಯ ಬೇಡ ಮಗು. ಓಕೆ, ಏನ್ ಗೊತ್ತಾ, ನಾವು ಕೆಲವು ಸಲ ಜೋಕ್ ಅಂತ ಅನ್ಕೊಂಡು ಜೋಕ್ ಮಾಡ್ತೀವಿ. ಆ ಜೋಕ್ ಅಲ್ಲಿ ವ್ಯಂಗ್ಯ ಇರ್ಬಾರ್ದು. ಆಯ್ತಾ? ಜೋಕ್ ಯಾವಾಗ್ಲೂ ಹ್ಯೂಮರ್, ಇನ್ನೊಬ್ಬರನ್ನ ನಗುವ ಹಾಗೆ, ಇನ್ನೊಬ್ಬರ ಮುಖದ ಮೇಲೆ ಸ್ಮೈಲ್ ತರುವ ಹಾಗೆ ಇರ್ಬೇಕು. ನಾವು ಎಲ್ಲದಕ್ಕೂ ನಗ್ತೀವಿ, ಆದ್ರೆ ಇನ್ನೊಬ್ಬರ ಮೇಲೆ ನಗುವಂಥದ್ದು, ಇನ್ನೊಬ್ಬರದ್ದು ಇದ್ ಮಾಡುವಂಥದ್ದು ಅವಾಯ್ಡ್ ಮಾಡಿದ್ರೆ ಐ ಲವ್ your presence here. ಓಕೆನಾ? ಯಾಕಂದ್ರೆ ನಾನು ಆಸ್ ಅ ಮೆಂಟರ್ ಐ ಕರೆಕ್ಟ್ ಯು ಹಿಯರ್ ಆನ್ ದೇರ್ ಓನ್ಲಿ. ಯಾಕೆ ಗೊತ್ತಾ, ಯಾರು ಈಗೋ ಇಟ್ಕೊಂಡು ಬರಬಾರ್ದು. ಕ್ಲಾಸ್ ಅಟೆಂಡ್ ಆವಾಗಿನಿಂದ ಅವ್ರದ್ದು 2 ದಿವಸದಿಂದ ಫುಲ್ ಅವ್ರ ಮುಖ ನೋಡಕ್ ಆಗ್ತಾ ಇರ್ಲಿಲ್ಲ. ಹೌದು, ಯಾಕಂದ್ರೆ she was suffering from, she has some health issues ಅಲ್ವೇನೋ. ಸೊ she was down, she was not able to dance. ನನ್ಗೆ ಅವ್ರು ಡಾನ್ಸ್ ಮಿಸ್ ಮಾಡ್ಕೋತಾ ಇದ್ದೆ. ಬಟ್ ಎಸ್ಟರ್ಡೇ ಸಿ ದಟ್ ಇಸ್ ವಾಟ್ ಇಸ್ ದ ಪವರ್ ಆಫ್ ಹ್ಯೂಮನ್ ಬ್ರೈನ್. ಯಾವಾಗ ನಾವು ಗ್ರಾಟಿಟ್ಯೂಡ್ ಪ್ರಾಕ್ಟೀಸಸ್, ಅಫರ್ಮೇಷನ್ಸ್ ಎಲ್ಲ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ವಿ ಗೆಟ್ ದಟ್ ಎನರ್ಜಿ ಫ್ರಮ್ ಸಮ್ವೇರ್. ದೇವರ ಅನುಗ್ರಹ ಇರುತ್ತೆ. ತಥಾಸ್ತು, ನಿಂಗೆ ಒಳ್ಳೇದಾಗ್ಲಿ, ನಿನ್ಗೆ ಒಳ್ಳೆ ಆರೋಗ್ಯ ಸಿಗ್ಲಿ, ನಿಂಗೆ ದುಡ್ಡಿಲ್ವಾ, ದುಡ್ಡು ಬರ್ಲಿ ಅಂತೆಲ್ಲ ಹೇಳ್ತಾನಂತೆ ಭಗವಂತ. ಸೊ ಹಾಗಾಗಿ ಶೈಲಜಾ ಇಸ್ ರಿಕವರಿಂಗ್ ಅಂಡ್ ಐ ಆಮ್ ಸೋ ಹ್ಯಾಪಿ ಫಾರ್ ಹರ್. ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ ಅವರು. ಎಷ್ಟೇ ನೋವಿದ್ರು ಪಾಪ, ಶಿ ಇಸ್ ಕಮಿಂಗ್ ಹಿಯರ್ ಅಂಡ್ ಶೋಯಿಂಗ್ ಅಪ್. ದಟ್ಸ್ ದ ಬ್ಯೂಟಿ ಆಫ್ ಇಟ್. ಓಕೆ, ಲೈಫ್ ಇಸ್ ಆಲ್ವೇಸ್ ಚಾಲೆಂಜಿಂಗ್ ಅಲ್ವಾ? ನಮ್ಗೆಲ್ಲರಿಗೂ ಆ ಚಾಲೆಂಜಸ್ ನಾವು ನೋಡಿದೀವಿ ಸಹ. ಕೆಲವು ಟೈಮಲ್ಲಿ ಯಾರೋ ನಂಗೆ ಸಪೋರ್ಟ್ ಕೊಡ್ತಾರ, ಯಾರೋ ನನ್ನ ಜೊತೆಲಿ ಇರ್ತಾರ ಅಂದ್ರೆ, ದಿಸ್ ಬ್ಯೂಟಿಫುಲ್ ಕಮ್ಯುನಿಟಿ ಶುಡ್ ಆಲ್ವೇಸ್ ಹೋಲ್ಡ್ ಹ್ಯಾಂಡ್ಸ್
and always celebrate success, always keep smiling and spread that joy. ಇದನ್ನೆಲ್ಲ ನಾವು ಅಭ್ಯಾಸ ಮಾಡ್ಕೊಳ್ಬೇಕಾದ್ರೆ I want to show you something beautiful today. How many of you are ready and excited to know what exactly I'm showing? ಏನಾದ್ರು ತೋರಿಸ್ಲಾ? ಹಲೋ? ಎಸ್, ಓಕೆ. ಬರೀ ಎರಡೇ ಕೈ. ಓಕೆ, ಇಬ್ರಿಗೆ ಮಾತ್ರ ತೋರಿಸ್ತೀನಿ ಆಯ್ತಾ, ಆಮೇಲೆ ಗುಟ್ಟಲ್ಲಿ ತೋರಿಸ್ತೀನಿ. ಓಕೆ, ಎಸ್, ಐ ವಾಂಟ್ ಟು ಶೋ ಯು ಸಮಥಿಂಗ್. ಇದು ಪುಟ್ಟ ಮಕ್ಳಿಗೆ ಖಂಡಿತ ಅಲ್ಲ, ಪುಟ್ಟ ಮಕ್ಳು ನೋಡ್ಬೋದು, ದೊಡ್ಡವರಿಗೂ ಅಪ್ಲೈ ಆಗುತ್ತೆ. ನಾವೆಲ್ಲ ಕೆಲವೆಲ್ಲ ನೋಡುತ್ತೀವಿ, ಮರ್ತು ಹೋಗ್ತೀವಿ. ಆದ್ರೆ ಇವತ್ತು ಐ ವಾಂಟ್ ಟು ಶೇರ್ ಸಮಥಿಂಗ್ ವೆರಿ ಶಾರ್ಟ್ ರೀಲ್, ಆಯ್ತಾ? ಇಟ್ ಈಸ್ ಇನ್ ದ ಇದನ್ನ ಹೇಗೆ ಫುಲ್ ಸ್ಕ್ರೀನ್ ಮಾಡೋದು? ಓಕೆ, ಫುಲ್ ಸ್ಕ್ರೀನ್ ಬಂತಾ? ಎಸ್, ಫುಲ್ ಸ್ಕ್ರೀನ್ ಬಂತಲ್ವಾ? Please watch it. Once in a village, there was a boy who had no shoes. He walked barefoot through dust, stones, and heat. He never complained, but he always looked down at his feet, quietly wishing for more. One day, the rich man's son saw him. Wearing shiny leather shoes, he scoffed. "Don't your feet hurt?" The barefoot boy smiled. "Sometimes, but I'm lucky. At least I have feet." The rich boy laughed, confused. But that night, he couldn't sleep. He looked at his closet. 10 pairs of shoes. Still, something felt missing. The next morning, he walked to the poor boy's hut. This time, he didn't bring shoes. He just sat beside him, barefoot. They ran through the fields, climbed trees, played until sunset. For the first time, the rich boy laughed without reason. Gratitude doesn't come from having more. It comes from seeing what we already have. Once in a village, there was a boy who had no. ಯಾರಿಗೆ ಅರ್ಥ ಆಯ್ತು ಈ ಸ್ಟೋರಿ? ಯಾರಿಗಾದ್ರೂ ತುಂಬಾ ಫಾಸ್ಟ್ ಅಂತ ಅನ್ಸಿದ್ರೆ ಐ ವುಡ್ ಲವ್ ಟು ಟೆಲ್ ಯು ದಿಸ್. ಯಾವಾಗ್ಲೂ ನಾವು ಇಲ್ಲದೆ ಇರೋದಕ್ಕೆ ಬೇಸರ ಪಟ್ಕೊಳ್ತೀವಿ, ಅಯ್ಯೋ ನನ್ನ ಹತ್ರ ಇಲ್ವಲ್ಲ ಅಂತ. ಆದ್ರೆ ಯಾವಾಗ ಇರೋದಕ್ಕೆ ಸಂತೋಷ ಪಡ್ತೀವಿ, ನಾವು ಇನ್ನೂ ಜಾಯ್ನ ಅಟ್ರಾಕ್ಟ್ ಮಾಡ್ತೀವಿ. ಇಟ್ ಈಸ್ ನಾಟ್ ಅಬೌಟ್ ಹ್ಯಾವಿಂಗ್ ಮೋರ್ ಆರ್ ಲೆಸ್, ಇಟ್ ಈಸ್ ಅಬೌಟ್ ಬೀಯಿಂಗ್ ಹ್ಯಾಪಿ ವಿತ್ ವಾಟ್ ವಿ ಹ್ಯಾವ್. ಅವಾಗ ನಾವು ಅಬಂಡೆನ್ಸ್ ನ ಓಪನ್ ಮಾಡ್ತೀವಿ ಅನ್ನೋದೇ ಸತ್ಯ. ಓಕೆ, ಇವತ್ತು ಯಾಕೆ ಗ್ರಾಟಿಟ್ಯೂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಐ ವಾಂಟ್ ಟು ಇಂಟ್ರೊಡ್ಯೂಸ್ ಟುಡೇ ಟು ಆಲ್ ಆಫ್ ಯು ಬ್ಯೂಟಿಫುಲ್ ಸೋಲ್. ಇವರು ನನ್ನ ಇಂಗ್ಲಿಷ್ ಲೋಕಕ್ಕೆ ಬಂದು ಒಂದೂವರೆ ವರ್ಷ ಆಗಿರ್ಬೋದು. ಅಂಡ್ ನಾನು ಅವರು ಯಾವುದು ನನ್ನ ಕ್ಲಾಸಸ್ನ ಮಿಸ್ ಮಾಡ್ತಾ ಇರಲಿಲ್ಲ. ಈವನ್ ಶಿ ವಾಸ್ ಇನ್ ದ ಹಾಸ್ಪಿಟಲ್, ಶಿ ಇಸ್ ವರ್ಕ್ಡ್ ಆಸ್ ಅ ಸ್ಟಾಫ್ ನರ್ಸ್, ಶಿ ವಾಸ್ ನೆವರ್ ಆಬ್ಸೆಂಟ್. ನನ್ನ ಪ್ರಕಾರ ತುಂಬಾ ರೇರು ಆಬ್ಸೆಂಟ್ ಆಗಿರೋದಂದ್ರೆ ಇವರು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ ಸೆಂಟರ್ ಅಲ್ಲಿ ಶಿ ಹಸ್ ಬಿನ್ ವರ್ಕಿಂಗ್. ಅಂಡ್ ಇವರಿಗೆ 23 ವರ್ಷದ ಎಕ್ಸ್ಪೀರಿಯನ್ಸ್ ಇನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. And she's happily married and to an engineer rather. ಮತ್ತೆ ಇಬ್ಬರು ಮಕ್ಕಳಿದ್ದಾರೆ ಅವ್ರಿಗೆ. ಬಟ್ ಐ ವಾಂಟ್ ಟು ಯು ಟು ಅಂಡರ್ಸ್ಟ್ಯಾಂಡ್, ನಾವೆಲ್ಲರೂ ಹ್ಯಾಪಿ ಆಗಿದ್ದೀವಿ, ಹೌದಾ ಇಲ್ವಾ? ಯಾರು ದುಃಖವಾಗಿದ್ದೀರಾ ನಿಮ್ಮ ಲೈಫಲ್ಲಿ? ಎಲ್ಲರೂ ಹ್ಯಾಪಿ ಆಗಿದ್ದೀರಾ? ತುಂಬಾ ದುಃಖವಾಗಿದ್ದೀರಾ? ಎಲ್ಲರೂ ಹ್ಯಾಪಿ ಆಗಿದ್ದೀವಲ್ವಾ? ಯಾವ್ದಾದ್ರು ಒಂದು ರೀತಿಯ ಹ್ಯಾಪಿಯಲ್ಲಿ ಇದ್ದೀವಿ. ದುಃಖ ಇಲ್ಲ ಅಂತಲ್ಲ, ದುಃಖ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ದುಃಖ ಇಲ್ಲದ್ರೆ ಹೆಂಗೆ ಜೀವನ ಮುಂದಕ್ಕೆ ಹೋಗುತ್ತೆ ಅಲ್ವಾ? ದುಃಖ ಇರಬೇಕು, ದುಃಖ ಇದ್ರೇನೆ ಸುಖದ ಅರಿವು ಅಲ್ವಾ? ಸೊ ಹಾಗಾಗಿ ಇವ್ರಿಗೂ ಸಾಕಷ್ಟು ಚಾಲೆಂಜಸ್ ಇದೆ ಲೈಫಲ್ಲಿ. ಮನೇನ ಬ್ಯಾಲೆನ್ಸ್ ಮಾಡಬೇಕು, ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡಬೇಕು. ಬಟ್ ಸ್ಟಿಲ್ ಐ ವಾಂಟ್ ಯು ಟು ಲಿಸನ್ ಫ್ರಮ್ ಹರ್ ಮೌತ್. ಶಿ ಹಸ್ ಬಿನ್ ಇನ್ ಟು ದಿಸ್ ಸರ್ವಿಸ್ ಇಂಡಸ್ಟ್ರಿ ಫಾರ್ ಸೋ ಮೆನಿ ಇಯರ್ಸ್. ಯಾವಾಗ ನಿಮ್ಮ ಮೋಟೋ ವಾಟ್ ಶಾಲ್ ಐ ಡೂ ಫಾರ್ ದ ಸೊಸೈಟಿ, ಏನ್ ಮಾಡ್ಲಿ ನಾನು ಬೇರೆಯವ್ರಿಗೆ ಅನ್ನುವ ಒಂದು ಮನೋಭಾವ ಇದ್ದಾಗ, ಇಂಟೆನ್ಷನ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ನಮಗೆ ಸಾಕಷ್ಟು ಡೋರ್ಸ್ ಓಪನ್ ಮಾಡುತ್ತೆ, ಆಯ್ತಾ? ಈ ಡೋರ್ಸ್ ಓಪನ್ ಮಾಡಿದಾಗ ನಮಗೆ ಆ ಸೇವೆ ಮಾಡುವಂತಹ ಒಂದು ಸ್ಥಿತಿಯನ್ನು ಕೊಡತ್ತೆ. 4 ಜನಕ್ಕೆ ಉಪಯೋಗ ಆಗ್ಲಪ್ಪ, ನನ್ನ ಬದುಕು ಸಾರ್ಥಕವಾಗ್ಲಿ ಅಂತ. ಅದನ್ನ ಪ್ಯಾಷನೇಟ್ ಆಗಿ ಯಾವಾಗ ಮಾಡ್ತೀವಿ, ವಿತೌಟ್ ಥಿಂಕಿಂಗ್ ನನ್ಗೆ ಇವ್ರಿಗೆ ಮಾಡಿದ್ರೆ ನನ್ಗೇನ್ ಸಿಗತ್ತೆ, ಅವ್ರಿಗೆ ಮಾಡಿದ್ರೆ ನನ್ಗೇನ್ ಸಿಗತ್ತೆ ಅಂತ ಎರಡು ಮಾತಿಲ್ಲದೆ, when you start serving, when you are dedicating your life for what your purpose is all about. ನಾನು ಯಾವಾಗ್ಲೂ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ, ಒಂದು ಗುರಿ ಅಂತ ಇದ್ದಾಗ ಗುರು ಅಪಿಯರ್ ಆಗ್ತಾನೆ ಆಟೋಮ್ಯಾಟಿಕ್ ಆಗಿ. ನಾನೊಂದು ಗುರುವಾಗಿ ಒಂದು 4 ಜನಕ್ಕೆ ಹೇಳ್ಕೊಟ್ಟಿರ್ಬೋದು, ಆದ್ರೆ ನಾನೊಂದು ನಿಮಿತ್ತ. ಆದ್ರೆ ವೆನ್ ಸ್ಟೂಡೆಂಟ್ ಇಸ್ ರೆಡಿ ದೆನ್ ಓನ್ಲಿ ಟೀಚರ್ ಅಪಿಯರ್ಸ್ ಅನ್ನೋ ಮಾತು ನಾನು ಯಾವಾಗ್ಲೂ ನಂಬ್ತೀನಿ.
ಯಾಕೆ ಗೊತ್ತಾ, ನಾನು ಯಾವಾಗ ರೆಡಿ ಇದ್ನೋ ನನಗೆ ಯಾರೋ ಒಬ್ರು ಗುರುಗಳು ಸಿಕ್ಕಿದ್ರು. ಯು able to understand that is how this female came across English Loka, and she started attending some of my sessions. She became fluent in English, and she attended some of the gratitude practices. ನಮ್ದು 28 days magic program attend ಮಾಡಿದ್ರು. And whatever she learned here ಅಲ್ವಾ, ಆದಷ್ಟು I have not seen her being absent. ಸ್ವಿಚ್ ಆಫ್ ಮಾಡ್ಕೊಂಡಾದ್ರು ವಿಡಿಯೋನ ಪೇಷಂಟ್ ನ ನೋಡ್ಕೊಂಡಾದ್ರು ಕೇಳಿಸ್ಕೊತಾ ಇರ್ತಾರೆ ಅವರು, ಆಯ್ತಾ. ಮತ್ತೆ ಎವ್ರಿ ಡೇ ಶಿ ಪ್ರಾಕ್ಟಿಸಸ್ ಹೋಪ್ನೋಪನೋ ಫಾರ್ ಹರ್ ಪೇಷಂಟ್ಸ್, ಅಂಡ್ ಶಿಸ್ ಬಿನ್ ಸರ್ವಿಂಗ್ ಲೈಕ್ ದಿಸ್. ಅಂಡ್ ರೀಸೆಂಟ್ಲಿ ಈ ಒಂದು 3 ದಿನದ ಹಿಂದೆ ವಿ ಆಸ್ಕ್ಡ್ ಹರ್ ಟು ಕಮ್ ಅಂಡ್ ಗಿವ್ ಒನ್ ಸ್ಮಾಲ್ ಪ್ರೆಸೆಂಟೇಶನ್, ಬಿಕಾಸ್ ನಾವೆಲ್ಲ ಕೆಲವು ಸಲ ಎಮರ್ಜೆನ್ಸೀಸ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಕಂಗಾಲಾಗ್ತೀವಿ. ಯಾರಿಗಾದ್ರೂ ಎದೇನೋ ಬಂದ್ರೆ ಏನ್ ಮಾಡ್ಬೇಕು, ಯಾರಾದ್ರೂ ಬಿದ್ಬಿಟ್ರೆ ಏನ್ ಮಾಡ್ಬೇಕು. ಅದಕ್ಕೆ ನಾನು ಯಾವಾಗ್ಲೂ ಅನ್ಕೋತಾ ಇದ್ದೆ, ನನ್ನ ಈ ಕಮ್ಯುನಿಟಿಯಲ್ಲಿ ಇಷ್ಟು ಬ್ಯೂಟಿಫುಲ್ ಸೋಲ್ಸ್ ಇದ್ದಾರೆ, ನಮ್ಮ ಕಮ್ಯುನಿಟಿನಲ್ಲೇ ಇಂಥ ಒಳ್ಳೆಯ ವಿಷಯಗಳ ಬಗ್ಗೆ ಅರಿವಿದ್ದು 4 ಜನಕ್ಕೆ ಪ್ರಯೋಜಕರಾಗಿ ಬದುಕ್ತಾ ಇದ್ದಾರೆ, ಅವ್ರನ್ನ ಯಾಕೆ ನಾವು ಕರೆಸಿ ಮಾತಾಡಿಸ್ಬಾರ್ದು ಅಂತ. ಸೊ ಕವಿತಾ ಹ್ಯಾಡ್ ಕನೆಕ್ಟೆಡ್ ವಿತ್ ಹರ್ ಲಾಸ್ಟ್ ವೀಕ್, ಅಂಡ್ ಶಿ ಅಗ್ರೀಡ್ ಆಲ್ಸೋ ಟು ಕಮ್ ಅಂಡ್ ಗಿವ್ ಅ ಸ್ಮಾಲ್ ಪ್ರೆಸೆಂಟೇಶನ್ ಇನ್ ಹರ್ ಓನ್ ವೇ, ಅಂಡ್ ವಿ ವರ್ ಹ್ಯಾಪಿ. ಬಟ್ ವೆನ್ ವಿ ವಾಂಟೆಡ್ ಟು ರೀಕನ್ಫರ್ಮ್, ಏನ್ ವಿಷಯ ಗೊತ್ತಾಯ್ತು ಅಂತಂದ್ರೆ, ಹಾಸ್ಪಿಟಲ್ ಅಲ್ಲಿ ಒಂದು ಸಣ್ಣ ಶಾರ್ಟ್ ಸರ್ಕ್ಯೂಟ್, ಪೇಷಂಟ್ ಸಫರ್ಡ್. They, as a staff, they all worked together. Patient ಶಿಫ್ಟ್ ಮಾಡುವಲ್ಲಿ ಸಫಲರಾದ್ರು. But at the same time, many of her friends fell sick and they had to get admitted and they were given treatment. ನೋಡಿ, ಒಂದು ಸೇವಾ ಮನೋಭಾವ ಇದ್ದಾಗ, ಏನೋ ಒಂದು ಎಮರ್ಜೆನ್ಸಿಯಲ್ಲಿ ಇವ್ರು ಎಷ್ಟು ಪುಣ್ಯದ ಕೆಲಸ ಮಾಡಿದಾರಲ್ವಾ. ಪೇಷಂಟ್ಸ್ ಪಾಪ ಬೆಡ್ ಮೇಲೆ ಇರೋರ್ನ ಅವ್ರಿಗೆ ಎದ್ದು ಓಡಕ್ಕಾಗಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗ್ತಿದೆ, ಅವ್ರನ್ನ ಶಿಫ್ಟ್ ಮಾಡೋದಂದ್ರೆ ಏನು ಹುಡುಗಾಟದ ಮಾತಾ. ಆ ಸ್ಮೋಕ್ ನ ಇನ್ಹೇಲ್ ಮಾಡಿ ಇವರ ಜೊತೆಲಿ ಇರೋರ್ಗೆಲ್ಲರಿಗೂ ಸಮಸ್ಯೆ ಆಗಿತ್ತು. ಅದ್ರ ಬಗ್ಗೆ ಅವರು ಡೀಟೇಲ್ ಆಗಿ ಹೇಳ್ತಾರೇನೋ. ಐ ಕುಡಂಟ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಹರ್. ಲೆಟ್ ಮಿ ಇಂಟ್ರೊಡ್ಯೂಸ್ ನನ್ ಅದರ್ ದನ್ ಅವರ್ ಡಿಯರ್ Padma. Padma, over to you, and you are the guest of honor today, and I welcome you with lots of gratitude. And I know that you are a great soul. Thank you, ma'am. Thank you so much, ma'am. Welcome. Thank Over you, to ma'am. you. Yes. ನಾನು 1 ನಿಮಿಷ ಎಲ್ಲಾನು ಮ್ಯೂಟ್ ಮಾಡ್ಬಿಡ್ಲ, ಎಲ್ಲಾನು ಮ್ಯೂಟ್ ಮಾಡ್ಬಿಟ್ಟು ನಿಮ್ಮನ್ನ Okay. ಮಾತ್ರ ಅನ್ಮ್ಯೂಟ್ ಮಾಡ್ತೀನಿ. ಗಿವ್ ಮಿ ಅ ಮೂಮೆಂಟ್. Okay. ಯಾರಾದ್ರೂ ಅನ್ಮ್ಯೂಟ್ ಮಾಡಿದ್ರೆ ಗುರುಗುರ ಸೌಂಡ್ ಬರ್ತಾ ಇದೆ. ಎಸ್, ಎಸ್, ಯು ಕ್ಯಾನ್ ಅನ್ಮ್ಯೂಟ್ ಯು. ಎಸ್ ಪದ್ಮ, ಕ್ಯಾನ್ ಯು? Yes, ma'am. Can you hear me? ಓಕೆ, ಹಿಯರ್ ಯು ಗೋ. Good evening, ma'am. ಗುಡ್ ಈವ್ನಿಂಗ್ ಡಿಯರ್. ಮ್ಯಾಮ್, ಫಸ್ಟ್ ನಾನು ನನ್ನ ಬಾಲ್ಯದ ಬಗ್ಗೆ ಒಂದೆರಡು. ನಿಮ್ಮ ವಾಯ್ಸ್ ಗರಗರ ಅಂತ ಇದೆ ಪದ್ಮ, ಒಂದ್ ಸ್ವಲ್ಪ ಮೈಕ್ ಚೆಕ್ ಮಾಡ್ತೀರಾ? 1 minute, ma'am. ಯಾ 1 minute. ಯಾ, ಶೋರ್. ಯು ಹ್ಯಾವ್ ಟು ಅನ್ಮ್ಯೂಟ್ ಡಿಯರ್. ಅನ್ಮ್ಯೂಟ್ ಆಗಿಲ್ಲ. ಅನ್ಮ್ಯೂಟ್ ಮಾಡಿ ಈಗ. ಎಸ್, ಎಸ್ ಮ್ಯಾಮ್. ಕೇಳ್ತಾ ಇದೆಯಾ ಮ್ಯಾಮ್? ಕೇಳ್ತದೆ, ಸ್ವಲ್ಪ ಎಕೋ ಆಗ್ತದೆ. ದಟ್ಸ್ ವಾಟ್. ಲೆಟ್ ಮಿ ಸರಿ. ನೀವು ಯಾ, ಈಗ ಹೇಳಿ, ಈಗ ಮಾತಾಡಿ. ಮ್ಯಾಮ್, ಇವಾಗ ಕೇಳ್ತಾ ಇದೆಯಾ? ಕೇಳಿಸ್ತದೆ. ಸ್ವಲ್ಪ ಎಕೋ ಆಗತ್ತೆ ನಿಮ್ ವಾಯ್ಸ್ ಅಲ್ಲಿ, ಬಟ್ ಸ್ಟಿಲ್ ಇಟ್ಸ್ ಓಕೆ, ಯು ಕ್ಯಾನ್ ಗೋ ಅಹೆಡ್.
ಮ್ಯಾಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ಮ್ಯಾಮ್ ಗುಡ್ ಈವ್ನಿಂಗ್ ಎವ್ರಿಬಡಿ. ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್. ಮ್ಯಾಮ್ ನಾನು ನನ್ನ ಬಾಲ್ಯದ ಒಂದೆರಡು ಇನ್ಸಿಡೆಂಟ್ ಫಸ್ಟ್ ಹೇಳ್ತೀನಿ ಮೇಡಮ್. ಅದು ನಾನು ತುಂಬಾ ದಿನದಿಂದ ಹೇಳ್ಬೇಕು ಅಂತಿದ್ದೆ, ಅದು ಅವಕಾಶ ಸಿಕ್ಕಿರ್ಲಿಲ್ಲ ಮೇಡಮ್, ಅದಕ್ಕೆ ಇವಾಗ ಹೇಳ್ತೀನಿ. ನಮ್ಮ ಊರು ಶಿವಮೊಗ್ಗದ ಹತ್ರ ಬಿಲ್ಲೇಶ್ವರ ಅಂತ ಮೇಡಮ್ ಊರು, ಹಳ್ಳಿ. ನಂದು ಎಜುಕೇಶನ್ 12th ವರೆಗೂ ಆ ಹಳ್ಳಿಯಲ್ಲೇ ಆಗಿರೋದು. 12th ಆಗ್ಬೇಕಾದ್ರೆ ನಮ್ಮ ತಂದೆ ತುಂಬಾ ಸಿಕ್ಕಾಗಿದ್ರು. ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನಮ್ಮಮ್ಮ ಹೋಗ್ತಿದ್ರು. ಈಗ 1 week 15 days ಹಂಗೆ ರಿಪೀಟೆಡ್ ಆಗಿ ಹೋಗ್ತಾನೆ ಇದ್ರು ಮ್ಯಾಮ್. ಅವಾಗ ನಮ್ಮ ಮನೇಲಿ ದೊಡ್ಡವಳು, ನನ್ನ ತಮ್ಮ ತಂಗಿ ಇದ್ರು ನನ್ನ ಜೊತೆಗೆ. ಅವ್ರನ್ನ ನೋಡ್ಕೊಂಡು ನಾನು ಸ್ಕೂಲಿಗೆ ಹೋಗಿ ಅವ್ರಿಗೆ ಅಡ್ಗೆ ಮಾಡಿ ಅದೆಲ್ಲ ಮಾಡ್ಕೊಂಡು ನಾನು ಅವ್ರನ್ನ ನೋಡ್ಕೊಂಡು, ನಮ್ಮಮ್ಮ ಇಲ್ಲಿ ಬ್ಯಾಂಗ್ಳೂರು ಶಿವಮೊಗ್ಗ ಆ ತರ ಬರ್ತಾನೆ ಇದ್ರು. ನಮ್ಮ ಅಪ್ಪಂಗೆ ಏನು ಡಿಸೀಸ್ ಇದೆ ಅಂತ ಡಯಾಗ್ನೋಸ್ ಮಾಡಕ್ಕೆ 6 ತಿಂಗಳಿಂದ 8 ತಿಂಗಳು ಮಾಡಿದ್ರು ಅವರು. ಅಂದ್ರೆ ಡಯಾಗ್ನೋಸ್ ಏನಾಗಿದೆ, ಅವ್ರಿಗೆ ಏನ್ ಕಾಯಿಲೆ ಆಗಿದೆ ಅಂತ ಹೇಳಕ್ಕೆ 8 ತಿಂಗಳು ಮಾಡಿದ್ರು ಮೇಡಮ್. ಅವಾಗ ನಮ್ಮಮ್ಮ ಎಲ್ಲಾ ಕಡೆ ಈ ಹಾಸ್ಪಿಟ್ಲಿಗೆ ಹೋದ್ರೆ ನೋಡ್ತಾರೆ ಚೆನ್ನಾಗಿ, ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ರೆ ಮಣಿಪಾಲು ಮತ್ತೆ ಬೆಂಗಳೂರು, ಲಾಸ್ಟ್ಗೆ ಯಾರೋ ಹಿಂಗೆ ಸಜೆಸ್ಟ್ ಮಾಡಿದ್ರು ಮೇಡಮ್, ನೀವು ಕಿದ್ವೈಗೆ ಹೋಗಿ. ಅವಾಗ ನಿಮ್ ಮನೆಯವರಿಗೆ, ನಮ್ಮ ಅಮ್ಮಂಗೆ ಹೇಳಿದ್ರು, ನಿಮ್ ಮನೆಯವರಿಗೆ ಇರೋ ಕಾಯಿಲೆ ಸೈನ್ಸ್ ಸಿಂಪ್ಟಮ್ಸ್ ಅಲ್ಲಿ ಕಿದ್ವೈಯಲ್ಲಿ ಟ್ರೀಟ್ಮೆಂಟ್ ಸಿಗ್ಬೋದು. ಸರಿ ಆಯ್ತು ನಮ್ಮಮ್ಮ ಅದನ್ನು ಅಲ್ಲಿಗೂ ಕರ್ಕೊಂಡ್ಬಂದಾಗ ಕಿದ್ವೈಯಲ್ಲಿ ಹೇಳಿದ್ರು. ಅವಾಗ ನಮ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್, ಝೀರೋ, ನಮಗೆ ಯಾವ ನಾಲೆಡ್ಜು ಇಲ್ಲ. ಅವಾಗ ಕರ್ಕೊಂಡ್ಬಂದಾಗ ನಮ್ ತಂದೆಗೆ ಇಸೋಫೇಗಸ್ ಕ್ಯಾನ್ಸರ್ ಅಂದ್ರೆ ಅನ್ನನಾಳದ ಕ್ಯಾನ್ಸರ್ ಸ್ಟೇಜ್ 4 ಹೋಗ್ಬಿಟ್ಟಿತ್ತು. ಸ್ಟೇಜ್ 4 ಹೋದ್ರೆ ಯಾವ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಆಗಲ್ಲ ಮ್ಯಾಮ್. ಅಂದ್ರೆ ಇದನ್ನ ಸ್ವಲ್ಪ ದಿನ ಮುಂದೂಡ್ಬೋದಷ್ಟೇ, ಜೀವ ಹೋಗೋದನ್ನ, ಅದ್ ಬಿಟ್ರೆ ಬೇರೆ ಏನು ಆಪ್ಷನ್ ಇಲ್ಲ ಅಂತ ಹೇಳಿ ಕಳ್ಸೋದು. ಆದ್ರೆ ಅದನ್ನ ನಮ್ ತಂದೆ ತಾಯಿ ನಮ್ಮ ಹತ್ರ ಹೇಳಿಲ್ಲ. ಯಾಕಂದ್ರೆ ನಮ್ಮ ಹತ್ರ ಹೇಳಿದ್ರೆ ನಮಗೆ ತುಂಬಾ ಓದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತಲ್ಲ ಅಂತ ಹೇಳಲೇ ಇಲ್ಲ. ನಮ್ಮ ಅಮ್ಮನೂ ಹೇಳಿಲ್ಲ, ನಮ್ಮ ತಂದೆನೂ ಹೇಳಿಲ್ಲ. ಆಯ್ತು, ಅದೇ ತರ ಇದ್ ಮಾಡಿದ್ರು. ಹೀಗೆ ಸೆಕೆಂಡ್ ಇಯರ್ PUC ಮುಗೀತು. ಇವಾಗ ಸೆಕೆಂಡ್ ಇಯರ್ ಮುಗಿದ್ಮೇಲೆ ಡಿಗ್ರಿ ಬೇರೆ ಏನಾದ್ರು ಒಂದ್ ಮಾಡ್ಬೇಕಲ್ಲ ಮೇಡಮ್. ಅವಾಗ ನಾನು ಏನ್ ಮಾಡಿದೆ, ಆಯ್ತು ಸೆಕೆಂಡ್ ಇಯರ್ ಎಂಡಿಂಗ್ ಅಲ್ಲಿ ಗೊತ್ತಾಯ್ತು ನನಗೆ ಈ ತರ ಇದೆ ಅಂತ, ಕ್ಯಾನ್ಸರ್ ಇದೆ ನಮ್ಮ ತಂದೆಗೆ ಅಂತ. ನಾನು ಇವಾಗ ನೆಕ್ಸ್ಟ್ ಏನಾದ್ರು ದುಡಿಮೆ ಮಾಡ್ಬೇಕು, ನನ್ ಕಾಲ ಮೇಲೆ ನಾನು ನಿಲ್ಲೇಬೇಕು. ಇವಾಗ ನಾನೇ ದೊಡ್ಡೋಳು ಮನೆಗೆ, ಏನಾದ್ರು ಒಂದ್ ಮಾಡ್ಬೇಕು ಅಂತ ಹೇಳಿ. ನಮ್ ತಂದೆಗಾಗಿರೋದು ಆ ತರ ಬೇರೆ ಅವ್ರಿಗೆ ಆಗ್ಬಾರ್ದು, ಆ ತರದ್ ಏನಾದ್ರು ನನಗೆ ನರ್ಸಿಂಗ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ. ಅವಾಗ ಏನು ಗೊತ್ತಿಲ್ಲ. ಅವಾಗ ನಾನು ಅನ್ಕೊಂಡೆ, ಈ ತರ ಏನಾದ್ರು ಜನಸೇವೆ ಮಾಡೋಂಥದ್ದನ್ನೇ ನಾನು ಆಯ್ಕೆ ಮಾಡ್ಕೋಬೇಕು, ಇಲ್ಲ ಟೀಚರ್ ಆಗ್ಬೇಕು. ಟೀಚರ್ ಆದ್ರೆ ಮಕ್ಳಿಗೆ ಪಾಠ ಹೇಳ್ಕೊಡ್ತಷ್ಟು ಪುಣ್ಯ ಬೇರೊಂದಿಲ್ಲ. ಆಯ್ತಾ, ನಾನು ಬೇಕಾದಷ್ಟು ಕೋರ್ಸಸ್ ಇತ್ತು ಮೇಡಮ್. ನನಗೆ ತುಂಬಾ ಒಂದು ಲೀಸ್ಟ್ ತಂದ್ಕೊಟ್ಟಿದ್ರು. ನಮ್ಮ ಊರಲ್ಲಿ ಒಬ್ರು ಇದ್ರು, ಅವ್ರು ತಂದ್ಕೊಟ್ರು, ನಮ್ಮ ರಿಲೇಷನ್ನೇ. ಅವ್ರು ತಂದ್ಕೊಟ್ಟು ಹೇಳಿದ್ರು, ನಿನ್ಗೆ ಇದ್ರಲ್ಲಿ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀನ್ ಹೋಗಿ ಅಪ್ಲಿಕೇಶನ್ ಹಾಕು ಅಂತ. ಸರಿ ಅಂತ ಹೇಳ್ಕೊಂಡು ನಾನು ಏನ್ ಮಾಡಿದೆ, ನಾನು ಫಸ್ಟ್ ಆಯ್ಕೆ ಮಾಡಿದ್ದು ಟೀಚರ್, TCH. ಅದಾದ್ಮೇಲೆ ನರ್ಸಿಂಗ್ ಇತ್ತಲ್ಲ, ನರ್ಸಿಂಗ್ ಮಾಡಿದೆ. ನರ್ಸಿಂಗ್ ಬಗ್ಗೆ ಫಸ್ಟ್ ಆಫ್ ಆಲ್ ಏನ್ ಗೊತ್ತಿಲ್ಲ. ಅವಾಗ ಅಲ್ಲಿ ಇದ್ದವ್ರು ಹೇಳಿದ್ರು, ನೀವು ನರ್ಸಿಂಗ್ ಮಾಡಿದ್ರೆ ಈ ತರ ಹಾಸ್ಪಿಟಲ್ ಸಿಸ್ಟರ್ ವರ್ಕ್ ಮಾಡ್ತಾರಲ್ಲ ಆ ತರ ಮಾಡ್ಬೋದು ಅಂತ ಹೇಳಿದ್ರು. ಅವಾಗ ಗೊತ್ತಾಯ್ತು ನನಗೆ, ಇದೇ ಸರಿಯಾದ ಇದು ಅಂತ ಹೇಳ್ಕೊಂಡು ಅಪ್ಲಿಕೇಶನ್ ನನಗೆ ನಾನ್ ತಗೊಂಡಿರೋ ಪರ್ಸೆಂಟೇಜ್ಗೆ ನಾನು ನನ್ನ ಕಾಲೇಜಲ್ಲಿ ನಾನೇ ಸೆಕೆಂಡ್ ಪರ್ಸೆಂಟೇಜ್ ಅಲ್ಲಿ ಹೈ ಇದ್ದಿದ್ದು. ಅವಾಗ 75 ಅಂದ್ರೆ ಹೈಯೆಸ್ಟ್ ಮಾರ್ಕ್ಸ್ ಅಲ್ಲ ಮೇಡಮ್, 75 ಇತ್ತು. ಇನ್ನೊಬ್ರು 75.5 ಇದ್ದವಳು ಗೀತಾ ಅಂತಿದ್ಲು, ಅವ್ರು ಫಸ್ಟ್, ನಾನ್ ಸೆಕೆಂಡ್. ಅವಾಗ ನಾನು ಏನ್ ಮಾಡಿದೆ, ಸರಿ ಅಂತ ಹೇಳ್ಕೊಂಡು ನಾನು ಇದನ್ನೇ ಸೆಲೆಕ್ಟ್ ಮಾಡಿದ್ರೆ ಮಾಡಿದೆ. ಆದ್ರೆ ನಾನು ಧೈರ್ಯ ಇರ್ಲಿಲ್ಲ. ಇವಾಗ ಅಲ್ಲಿ ಹೋಗಿ ನಾನೆಲ್ಲ ಟ್ರೈನಿಂಗ್ ಮಾಡಿ ಇಂಡಿವಿಜುವಲ್ ಆಗಿ ಹೋಗಿ ಮಾಡ್ಬೇಕಲ್ವಾ, ಅದಕ್ಕೆ ಧೈರ್ಯ ಇರ್ಲಿಲ್ಲ. ಸರಿ ಏನಾರು ಆಗ್ಲಿ, ದೇವ್ರ ಮೇಲೆ ಭಾರಕ್ ಹೋಗ್ಬಿಡೋಣ, ನಮ್ ತಂದೆಗಾಗಿರೋ ಪರಿಸ್ಥಿತಿ ಯಾರಿಗೂ ಆಗ್ಬಾರ್ದು, ಹೆಂಗಾದ್ರೂ ಮಾಡಿ ಆ ತರದಲ್ಲಿ ಆ ವೇದಲ್ಲಿ ಹೋಗೋಣ ಅಂತ ಹೊರಟ್ರೆ ಏನಾಯ್ತಂದ್ರೆ, ನಾನು ಬೇರೆ ಕಡೆ ಎಲ್ಲಿ ಹಾಕಿದ್ರು ನನಗೆ ಸಿಗೋದು, ಯಾಕಂದ್ರೆ ನನ್ ಹೈ ಪರ್ಸೆಂಟೇಜ್ ಇತ್ತು. ನಾನೇನ್ ಮಾಡಿದೆ, ನಮ್ಮ ಅಕ್ಕ ಹುಬ್ಳಿಲಿ ಇದ್ರು, ಅವ್ರು ಏನ್ ಮಾಡಿದ್ರು, ಕಿಮ್ಸ್ ಹಾಸ್ಪಿಟಲ್ ಇದೆ ಮೇಡಮ್, ಅಲ್ಲಿಂದ ಒಂದು ಅಪ್ಲಿಕೇಶನ್, ಒಂದೇ ಅಪ್ಲಿಕೇಶನ್ ತಂದು ಕೊಟ್ರು. ನಾನು ಹಾಕ್ದೆ. ಆಯ್ತು, ಈ ಸೆಲೆಕ್ಟ್ ಆದ್ರೆ ಇಂಟರ್ವ್ಯೂ ಬಂತು. 5 ಮೆಂಬರ್ಸ್ ಒಳಗಡೆ ಇಂಟರ್ವ್ಯೂ ಬಂತು. 40 ಮೆಂಬರ್ಸ್ ನ ತಗೋತಾರೆ. ನಾನು 5th ಏನೋ ನನ್ಗೆ ಇಂಟರ್ವ್ಯೂ ಬಂದಿರೋದು ನಂಬರ್. ಸರಿ ಅಂತ ಹೇಳ್ಕೊಂಡು ಇಂಟರ್ವ್ಯೂ ಪಾಸ್ ಆಗಿ ಎಲ್ಲ ಸೆಲೆಕ್ಟ್ ಆಗಿ ಈ ತರ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರು. ಆದ್ರೆ ಸೆಲೆಕ್ಟ್ ಆಗಿ ಜಾಯ್ನ್ ಆಗಿ ಹೋಗೋ ದಿನ ನಾನು ಏನ್ ಮಾಡಿದೆ, ಲೇಟ್ ಆಗಿ ಹೋಗ್ಬಿಟ್ಟಿದೆ ಮೇಡಮ್. ಅವಾಗ ಸರ್
ಅಷ್ಟು ದೂರದಿಂದ ಬಂದಿದೆಯಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಮಾವ ಬಂದಿದ್ರು, ನಮ್ಮ ತಂದೆ ಅಷ್ಟೊತ್ತಿಗೆ ಫುಲ್ ತುಂಬಾ ಸಿಕ್ಕಾಗಿದ್ರಲ್ವಾ, ಅದಕ್ಕೋಸ್ಕರ ಅವ್ರು ಬರಕ್ಕಾಗಿಲ್ಲ ಅಂತ ನಮ್ಮ ಅಮ್ಮನ ತಮ್ಮ ಬಂದು ನನ್ಗೆಲ್ಲ ಹೆಲ್ಪ್ ಮಾಡಿ ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಜಾಯಿನ್ ಮಾಡಿಸಿ ಆತರ ಮಾಡ್ಕೊಂಡ್ ಬರೋಣ ಅಂತ ಬಂದಿದ್ರು. ಅವಾಗ ಸರ್ ಹೋಗೋಷ್ಟಿಗೆ 4:10 ಆಗಿತ್ತು. 4 o'clock ಒಳಗಡೆ ನಾವು ಟೆಲಿಕಾಸ್ಟ್ ಅಪ್ಲಿಕೇಶನ್ ಅಲ್ಲಿ ಕೊಟ್ಟು ಜಾಯಿನ್ ಆಗ್ಬಿಡ್ಬೇಕು. ನಾವು ಒಂದ್ ಸೈನ್ ಮಾಡ್ಬಿಟ್ರೆ ಅದು ಇದಾಗುತ್ತೆ. ನಾನು ಆಮೇಲೆ ತುಂಬಾನೇ ಅಳು ಬಂದ್ಬಿಡ್ತು ಮೇಡಮ್, ಯಾಕಂದ್ರೆ ನಾವು ಇಷ್ಟು ಕಷ್ಟಪಟ್ಟು ಬಂದಿದೀವಿ. ಈ ಮೂಮೆಂಟ್ಗೆ ನಾನು ಏನ್ ಮಾಡ್ಲಿ ಇವಾಗ, ಬೇರೆ ಆದ್ರೆ ಸೆಕೆಂಡ್ ಲೀಸ್ಟ್ ಬಿಡ್ತಿದ್ರಂತೆ, ಅದು ನಮಗೆ ಗೊತ್ತಿರಲ್ಲ ಮೇಡಮ್. ಸರಿ ಅಂತ ಹೇಳಿ ಸರ್ ಹತ್ರ ನಮ್ಮ ಮಾವ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ, ಈ ತರ ಇತ್ತು ಅದಕ್ಕೋಸ್ಕರ ಹಿಂಗಾಯ್ತು ಅಂತ. ಸರಿ ಅಂತ ಸರ್ ಏನೋ ಒಂದ್ 5 ನಿಮಿಷ ಯೋಚನೆ ಮಾಡಿ, ಸರಿ ಅಮ್ಮ ಇಲ್ಲಿ ನಿನ್ಗೆ ಅದೇನಾಗುತ್ತೋ ನಾನ್ ಫೇಸ್ ಮಾಡ್ತೀನಿ, ನೀನ್ ಬೇಗ ಸೈನ್ ಮಾಡು ಅಂತ 3:58 ಮಾಡ್ತಿದ್ರು ಮೇಡಮ್ ಟೈಮಿಂಗ್ಸ್. 4:10 ಆಗೋಗಿತ್ತು ಆಲ್ರೆಡಿ. ಸರಿ ಅಂತ ಹೇಳ್ಕೊಂಡು ಜಾಯಿನ್ ಆಗಿ ಗೊತ್ತಾಯ್ತು ನಂಗೆ ಯಾವ ತರ ದಿನ ಹೋಗ್ತಾ ಹೋಗ್ತಾ ಕಲಿತಾ ಗೊತ್ತಾಯ್ತು ಯಾವ ತರ ರೋಗಿಗಳನ್ನ ಆರೈಕೆ ಮಾಡೋದು ಅಂತ. ಅದೆಲ್ಲ ಮಾಡಿದೆ. 1 year ಆಗಿರ್ಲಿಲ್ಲ ಮೇಡಮ್, ಅಷ್ಟೊತ್ತಿಗೆ ನಮ್ ತಂದೆ ಎಕ್ಸ್ಪೈರ್ಡ್ ಆದ್ರು. ಅವಾಗ ನನಗೆ ಆ ಡಿಸೀಸ್ ಬಗ್ಗೆ ಏನು ನಾಲೆಡ್ಜ್ ಇರ್ಲಿಲ್ಲ. ಸೆಕೆಂಡ್ ಇಯರ್ಗೆ ಡಿಸೀಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ನಮ್ ತಂದೆ ಡೆತ್ ಆದ್ಮೇಲೆ ಡಿಸೀಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರು. ಅವಾಗ ನಮ್ ತಂದೆ ಅನುಭವಿಸ್ತಿರೋದು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಗ್ತಾ ಹೋಯ್ತು. ಅವಾಗ ನಾನು ಏನ್ ಅನ್ಕೊಂಡೆ, ಈ ತರ ಇದೆಯಲ್ಲ, ನಾನು ಯಾವ್ದೇ ಕಾರಣಕ್ಕೂ ಈ ತರ ಆಗಕ್ಕೆ ಬಿಡಬಾರ್ದು, 4th stage ಹೋಗೋ ತನಕ ಬಿಡಬಾರ್ದು, ಡಯಾಗ್ನೋಸಿಸ್ ಬೇಗ ಮಾಡಕ್ಕೆ ಪ್ರಯತ್ನ ಪಡಿಸ್ಬೇಕು. ಅಂದ್ರೆ ಬಂದ್ರೆ ಇವಾಗ ಫ್ಯಾಮಿಲಿ ಮೆಂಬರ್ ಬಂದಿರ್ತಾರೆ, ಅವ್ರಿಗೆ ನಾವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ಅವರು ಮತ್ತೆ ಈ ತರ ಆಗಕ್ ಆಗಲ್ಲ ಅಂತ ಹೇಳಿ ಹೇಗೋ ಮುಗಿಸ್ತೆ ಮೇಡಮ್. ಮಧ್ಯದಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಆಯ್ತು, ತುಂಬಾ ಚಾಲೆಂಜಿಂಗ್ ಆಯ್ತು ನನಗೆ. ನಮ್ ತಂದೆ ಡೆತ್ ಆಗಿರೋದು, ಮತ್ತೆ ನಮ್ಮಮ್ಮ ಒಬ್ಬರೇ ನನ್ನ ತಮ್ಮ ತಂಗಿ ನೋಡ್ಕೊಂತಿದ್ರು, ಅದೆಲ್ಲ ತುಂಬಾ ಚಾಲೆಂಜಿಂಗ್ ಆಯ್ತು. ಆದ್ರೂ ನಾನು ಏನಾರು ಆಗ್ಲಿ ಬಿಡ್ಬಾರ್ದು, ಇದನ್ನ ನಾನು ಹೆಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ಲೇಬೇಕು. ತುಂಬಾ ಕಷ್ಟದಿಂದ ನಾನು ಸೀಟ್ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಮಾಡಿ ಬಂದೆ. ಬಂದ ತಕ್ಷಣ ಏನ್ ಮಾಡಿದೆ, ನಾನು ಫಸ್ಟ್ ಜಾಯ್ನ್ ಆಗಿದ್ದು ಅಲ್ಲೇ ಶಿವಮೊಗ್ಗದಲ್ಲಿ ಇವಾಗ ಏನಾದ್ರೂ ಒಂದು ಸೋರ್ಸ್ ಬೇಕಲ್ಲ ಮೇಡಮ್ ಬದುಕಕ್ಕೆ. ಈಗ ಯಾರು ಇಲ್ಲ, ನಮ್ ತಂದೆಗೆ ತುಂಬಾ ದುಡ್ಡು ಖರ್ಚು ಮಾಡ್ಬಿಟ್ಟಿದ್ವಿ. ಆಮೇಲೆ ನಾನು ಎಲ್ಲಾದ್ರೂ ಒಂದ್ ಕಡೆ ಜಾಯ್ನ್ ಆಗ್ಬಿಡೋಣ ಅಂತ. ಸರಿ ಜಾಯ್ನ್ ಆಗಿದ್ರೆ ಕ್ಯಾನ್ಸರ್ ಹಾಸ್ಪಿಟ್ಲೇ ಹೋಗ್ಬೇಕು ಅಂತ ನನ್ನ ಇದು. ಕ್ಯಾನ್ಸರ್ ಪೇಷಂಟ್ಗೆ ನಾನು ಟ್ರೀಟ್ ಮಾಡ್ಬೇಕು ಅಂತ. ಅಲ್ಲಿ ಬಸವೇಶ್ವರ ಹಾಸ್ಪಿಟಲ್ ಅಂತ ಒಂದಿತ್ತು, ಅಲ್ಲಿ ಎಲ್ಲಾ ತರದ ಪೇಷಂಟ್ ಬರ್ತಿದ್ರು. ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಏನಂದ್ರೆ ಅಲ್ಲೂ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಕೊಡಕ್ಕೆ ಬರೀ ಪ್ರೈವೇಟ್ ಅಲ್ಲಿ ಏನ್ ಮಾಡ್ತಾರೆ, ಬರೀ ದುಡ್ಡಿನ ಬಗ್ಗೆನೇ ಯೋಚನೆ ಮಾಡ್ತಾರೆ ಅಲ್ಲಿರೋರು ಮ್ಯಾನೇಜ್ಮೆಂಟ್ ಅಲ್ಲಿ ಬಿಟ್ರೆ ಪೇಷಂಟ್ ಬಗ್ಗೆ ಯೋಚನೆ ಮಾಡಕ್ಕೆ ಅವ್ರು ಯಾರು ತಯಾರೇ ಇರ್ಲಿಲ್ಲ. ಅವಾಗ ಅನಿಸ್ತು ನನಗೆ, ನಾನು ಆತರ ದುಡ್ಡಿಂದ ನಾನ್ ಸಂಬಳ ತಗೊಂಡ್ರೆ ನನಗೆ ತುಂಬಾನೇ ನನ್ನ ಜಾಬಿಗೆ ಅದು ಒಂದು ಶೇಮ್ ಅಂತ ಅನ್ಕೊಂಡು 3 months ಆಗಿತ್ತು ಮೇಡಮ್. ಆಕ್ಚುಲಿ 1 year ಇರುತ್ತೆ ನಾವು ನೋಟಿಸ್ ಪೀರಿಯಡ್. 1 year ಆದ್ಮೇಲೆ 1 month ಬಿಫೋರ್ ನಾವು ನೋಟಿಸ್ ಮಾಡ್ಬೇಕು ಬರಲ್ಲ ಅಂತ. ಅವ್ರು ದುಡ್ಡು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಹೇಳಿ ನಾನು ಇಮಿಡಿಯೇಟ್ ಆಗಿ ಮತ್ತೆ ಹುಬ್ಳಿಗ್ ಬಂದೆ ಮೇಡಮ್. ಹುಬ್ಳಿಗ್ ಬಂದ್ರು ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇದೆ ಎಲ್ಲಿ ನವನಗರ, ಮತ್ತೆ ಧಾರವಾಡ ಮತ್ತೆ ಹುಬ್ಳಿ ಮಧ್ಯದಲ್ಲಿ ಒಂದು ನವನಗರ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಹೋಗಿ ಜಾಯ್ನ್ ಆದೆ. ಅಲ್ಲಿ ಹೋಗಿ ಜಾಯ್ನ್ ಆದ್ರೆ ಯಾರು ಫ್ಯಾಮಿಲಿ ಮೆಂಬರ್ ಎಲ್ಲಿ ಇರ್ತಾರೆ, ನಮ್ಮಮ್ಮ ನನ್ನ ತಂಗಿ ತಮ್ಮ ಎಲ್ಲ ಒಂದ್ ಕಡೆ, ನಾನೊಂದ್ ಕಡೆ. ಏನಾದ್ರೂ ಆಗ್ಲಿ ನಾನು ಆ ಪೇಷಂಟ್ಗೆ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ 1 year ಮಾಡ್ದೆ. 1 year ಮಾಡ್ದೆ. ನನಗೆ ಆ 1 year ಮಾಡಿದಾಗ ನನಗೆ ಮತ್ತೆ ಏನ್ ಬೇಸರ ಆಯ್ತು ಅಂದ್ರೆ, ಅದೇ ಪೇಷಂಟ್ ನೋಡ್ಬೇಕು, ಅವ್ರು ಸಾಯೋದನ್ನೇ, ಅಲ್ಲಿ ಸಾವು ಅನ್ನೋದು ಕಟ್ಟಿಟ್ಟ ಬುತ್ತಿ ಮ್ಯಾಮ್. ಅವ್ರಿಗೆ ಎಷ್ಟಂದ್ರು ಉಳ್ಸಕ್ ಆಗಲ್ಲ, ಅವ್ರು ನಮ್ ಕೈಯಿಂದ ಉಳ್ಸಕ್ ಆಗಲ್ಲ. ಆದ್ರೆ ಇದನ್ನ ಲೈಫ್ನ ಇನ್ ಸ್ವಲ್ಪ ಮುಂದೂಡ್ಬೋದು. ಆಯ್ತು, ತುಂಬಾ ಬೇಜಾರಾಯ್ತು. ಇನ್ನೇನ್ ಮಾಡೋದು. ಆಮೇಲೆ ನನ್ ತಂಗಿ ಓದೋದು ಬಂದ್ಬಿಡ್ತು ಮೇಡಮ್. ಅಲ್ಲಿ ಇರ್ತಿದ್ದೆ ನಾನು ಆಕ್ಚುಲಿ. ತಂಗಿಗೆ ಎಜುಕೇಶನ್ ಮಾಡ್ಬೇಕು, ಅವಳು ಹೆಂಗೆ ಒಬ್ಳೆ ಅಲ್ಲಿ ಮಾಡಕ್ ಕಷ್ಟ ಆಗುತ್ತೆ ಅಂತ ಅಂದ್ಲು ಅಂತ ಹೇಳ್ಬಿಟ್ಟು ನಾನ್ ಬೆಂಗಳೂರಿಗೆ ಬಂದೆ ಮ್ಯಾಮ್. ಬೆಂಗಳೂರಿಗೆ ಬಂದು ನಾನು ಮೊದ್ಲು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಂತ ಡಬಲ್ ರೋಡ್ ಅಲ್ಲಿ ಇದೆ, ಅಲ್ಲಿಗೆ ಬಂದು ಜಾಯ್ನ್ ಆದೆ. ಜಾಯ್ನ್ ಆಗಿ ನಮ್ಮಮ್ಮ ಶಾಂತಿನಗರ್ ಅಲ್ಲ, ಶಾಂತಿನಗರ್. ಎಸ್ ಮ್ಯಾಮ್. ನನ್ನ ತಮ್ಮನ ತಂಗಿನ ನಮ್ಮಮ್ಮನ ಎಲ್ಲರನ್ನೂ ಊರಿಂದ ಕರ್ಕೊಂಡ್ ಬಂದ್ಬಿಟ್ಟೆ. ನಾನು ಹೆಂಗಾದ್ರೂ ಜಾಬ್ ಅಲ್ಲಿ ಇದ್ದೀನಲ್ಲ, ನಾನು ಹೆಂಗಾದ್ರು ಇದ್ ಮಾಡ್ತೀನಿ, ನಿಮ್ಮನ್ನ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಕೊಂಡು ಆ ಟೈಮಲ್ಲಿ ನಮ್ಮ ಅಜ್ಜಿ ನಮ್ಮಮ್ಮ ನಮ್ಮನ ಮನೆಯವರು ತುಂಬಾ ಹೆಲ್ಪ್ ಮಾಡಿದ್ರು. ನಮ್ಗೆ ಬೇರೆ ಯಾರು ಸಪೋರ್ಟ್ ಮಾಡಕ್ ಯಾರು ಇರ್ಲಿಲ್ಲ, ಅವರೆಲ್ಲ ಮಾಡಿದ್ರು. ಅದ್ ಹೆಂಗೋ ಆಯ್ತು. BIO-ದಲ್ಲಿ ಅದೇ ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಬಂದು ಸ್ವಲ್ಪ ದಿನ ಆದ್ಮೇಲೆ ಏನಾಯ್ತು ಅಂತಂದ್ರೆ, ಅಲ್ಲಿ ನಮ್ಮ ವರ್ಕಿಗೆ ಅವರು ಏನು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಮ್ಮ ವರ್ಕ್, ಅವ್ರಿಗೂ ದುಡ್ಡಿದೆ. ಇದೇ ತರ ಆಗ್ತಿತ್ತು. ಆಮೇಲೆ ಆ ಟೈಮಲ್ಲಿ ಏನಾಯ್ತು, ನನಗೆ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ದೀನಿ. ಅಷ್ಟು 3000 ಅಲ್ಲಿ 2004 ಅಲ್ಲಿ ನನ್ಗೆ ಯಾವ 3000 ಅಮೌಂಟ್ ಅಲ್ಲಿ ನಾನು ಹೆಂಗೆ ಬಾಡಿಗೆ ಮನೆ ಕಟ್ಕೊಂಡು ಅವರಿಗೆಲ್ಲ ಓದಿಸ್ಕೊಂಡು ಊಟ ಮಾಡ್ಕೊಂಡು ಎಲ್ಲಾ ಮಾಡಕ್ ಕಷ್ಟ ಅಂತ ಹೇಳ್ಕೊಂಡು ಸುಮ್ನೆ ನೋಡೋಣ ಅಂತ MS ರಾಮಯ್ಯಕ್ಕೆ ಹಾಕ್ದೆ ಇದನ್ನ ಅಪ್ಲಿಕೇಶನ್. MS ರಾಮಯ್ಯಕ್ಕೆ ಹಾಕಿದ ತಕ್ಷಣ ಅವ್ರು 1 ತಿಂಗಳಲ್ಲಿ ಇಮಿಡಿಯೇಟ್ ಆಗಿ ಕಳ್ಸಿದ್ರು. ಅವಾಗ ಅವ್ರು 6000 ರೂಪಾಯಿ ಕೊಟ್ರು ಮೇಡಮ್.
ಸ್ಟಾರ್ಟಿಂಗು. 6,000 ರೂಪಾಯಿ ಕೊಟ್ಟಾಗ ಅಟ್ಲೀಸ್ಟ್ ನಾನು ಹೆಂಗಾದ್ರು ನನ್ನ ಫ್ಯಾಮಿಲಿನ ಇದ್ ಮಾಡ್ಬೋದಲ್ಲ, ನೋಡ್ಕೋಬಹುದು ಅಂತ ಹೇಳ್ಕೊಂಡು ಅಲ್ಲಿಗೆ ಜಾಯ್ನ್ ಆದೆ ಮೇಡಮ್. ಅಲ್ಲಿಗೆ ಜಾಯ್ನ್ ಆದ್ಮೇಲೆ ಅದೇ ಇದೇ ತರ ನಾನು ಪೇಷಂಟ್ ನೋಡ್ಬೇಕಾದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದೆ. ಫಸ್ಟ್ ಇಂದನೂ ನನಗೆ ಆ ಒಂದು ಇಂಟೆನ್ಷನ್ ಇಂದಾನೆ ನಾನು ಇದಕ್ಕೆ ಬಂದಿರೋದ್ರಿಂದ ನಾನು ಪೇಷಂಟ್ ನ ನೋಡ್ಕೊಳ್ಳೋದ್ರಲ್ಲಿ ತುಂಬಾ ತಾಳ್ಮೆಯಿಂದ ನೋಡ್ಕೊಂತಾನೆ ಇದೆ. ಎಲ್ಲರೂ ಹೇಳೋರು, ನೀನ್ ಜಾಬಿಗೆ ಕರೆಕ್ಟ್ ಆಗಿದೆಯಾ ನೋಡು, ಯಾರು ನಿನ್ ತರ ತಾಳ್ಮೆಯಿಂದ ಇರಕ್ ಸಾಧ್ಯ ಇಲ್ಲ, ನೀವು ಸ್ವಲ್ಪ ಸಿಟ್ಟೆ ಬರಲ್ಲ, ಪೇಷಂಟ್ ಅಷ್ಟು ಇರಿಟೇಟ್ ಮಾಡ್ತಿರ್ತಾರೆ ನಿನ್ಗೆ, ಆದ್ರೂ ನೀನೇನು ಇದ್ ಮಾಡಲ್ವಲ್ಲ ಅಂತ ಹೇಳ್ತಿದ್ರು. ಇರ್ಲಿ, ನಾವ್ ಈ ಪ್ರೊಫೆಷನ್ಗೆ ಬಂದಾಗ ನಮ್ ಪ್ರೊಫೆಷನ್ಗೆ ಆದ್ರೂ ನಾವು ಬೆಲೆ ಕೊಡ್ಬೇಕು ಅಂತ ನನ್ನ ಕಲೀಗ್ಸಿಗೆಲ್ಲ ಹೇಳ್ತಿದ್ದೆ. ಆತರ ಹಾಗೆ ಆಮೇಲೆ ನನಗೇನು ತುಂಬಾ ದೇವ್ರು ನಾವು ಅಷ್ಟು ಕಷ್ಟಪಟ್ಟಿದ್ಗೆ ಒಂದ್ ಕಡೆ ಒಳ್ಳೇದ್ ಮಾಡೇ ಮಾಡ್ದ. 2006 ಅಲ್ಲಿ ಮ್ಯಾರೇಜ್ ಆಯ್ತು. ನಮ್ ಹಸ್ಬೆಂಡ್ ತುಂಬಾ ಒಳ್ಳೆಯವರು ಅಂತ, ಹೆಂಗೆ ಎಷ್ಟು ಒಳ್ಳೆಯವರು ಅಂತ ಹೇಳಕ್ಕೆ ಅದನ್ನ ಅಳಿಯಕ್ ಆಗಲ್ಲ ಮೇಡಮ್, ಅಷ್ಟು ತುಂಬಾ ಒಳ್ಳೆಯವರು. ಈಗ ನಾನು ಎಷ್ಟು ಕಷ್ಟಪಟ್ಟಿದ್ನೋ ಮದ್ವೆ ಆದ್ಮೇಲೆ ಅದು ನೀರಂಗ್ ಕರ್ಗೋಗ್ಬಿಡು. ಆಮೇಲೆ ನಾನು ಅವ್ರ ಜೊತೆಗೆ ದುಬೈಗೆ ಹೋದೆ. ದುಬೈಗೆ ಹೋಗಿ ಸುಮ್ನೆ ಅಲ್ಲಿ ಏನ್ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಅಂತ ಹೇಳ್ಕೊಂಡು ಅಲ್ಲೂ ಜಾಯ್ನ್ ಆದೆ ದುಬೈಲಿ. ದುಬೈಲಿ ಒನ್ ಇಯರ್ ವರ್ಕ್ ಮಾಡಿ ಮತ್ತೆ ಅಲ್ಲಿ ಯಾರು ಇರಲ್ಲ ಮೇಡಮ್ ದುಬೈಲಿ, ಯಾರು ರಿಲೇಷನ್ಸ್ ಇರಲ್ಲ, ಫ್ರೆಂಡ್ಸ್ ಇರಲ್ಲ, ಏನ್ ಮಾಡೋದು, ದುಡ್ಡೆಲ್ಲ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಅಂತ ಅನ್ಕೊಂಡು ಮತ್ತೆ ಬಂದ್ವಿ ವಾಪಸ್ ಇಂಡಿಯಾಗೆ. ಬಂದ ತಕ್ಷಣ ಸಂಜಯ್ ಗಾಂಧಿಗೆ ಅಪ್ಲಿಕೇಶನ್ ಕಾಲ್ಫರ್ ಮಾಡಿದ್ವು ಪೇಪರ್ ಅಲ್ಲಿ. ಆಯ್ತು, ಇವಾಗ ನೋಡೋಣ, ಅಲ್ಲಿಗೆ ಸುಮ್ನೆ ಇದೀನಲ್ಲ ಬಂದು ಅಂತ ಹೇಳಿ ಹಾಕಿದಾಗ ಸೆಲೆಕ್ಷನ್ ಆದೆ. ಅದು ಸಮೇತ ಪರ್ಸೆಂಟೇಜ್ ಅಲ್ಲೇ ಸೆಲೆಕ್ಷನ್ ಆದೆ. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ಪೇಷಂಟ್ ನ ಅದೇ ಅಲ್ಲಿ ಬರೀ ಆಕ್ಸಿಡೆಂಟ್ ಕೇಸೇ, ಅದು ತುಂಬಾ ಬೇಜಾರು. ಅಲ್ಲಿ ಪೇಷಂಟ್ ನೋಡಕ್ ಎಲ್ಲರಿಗೂ ಬೇಜಾರು, ಆದ್ರೆ ಏನು ಮಾಡಕ್ಕಾಗಲ್ಲ, ನಮ್ ಪ್ರೊಫೆಷನ್ ಅದೇ. ಅದ್ರಲ್ಲೇ ಪೇಷಂಟ್ ಅನ್ನ ಹೆಂಗೆ ಸೇವ್ ಮಾಡೋದು ಅನ್ನೋದನ್ನ ನಾನು ಅಷ್ಟೆಲ್ಲ ಏನು ಗೊತ್ತಿರ್ಲಿಲ್ಲ. ಈಗ 28 days ಮ್ಯಾಜಿಕ್ ಯಾವಾಗ ನಾನು ಜಾಯ್ನ್ ಆದ್ನೋ ಅವಾಗ ನಾನು ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ರೇಖಾ ಮ್ಯಾಮುನೇ ಬೇರೆಯವ್ರಿಗೋಸ್ಕರ ಎಷ್ಟು ಸ್ಟ್ರಗಲ್ ಮಾಡಿ ಅವ್ರಿಗೆ ಒಳ್ಳೇದಾಗಕ್ಕೋಸ್ಕರ ಎಷ್ಟು ಮಾಡ್ತಾ ಇದಾರೆ, ನಾನೊಂದ್ ಏನಾದ್ರು ಮಾಡ್ಬೇಕಲ್ವಾ, ಯಾವ ತರ ಹೋಗೋದಂತ ಗೊತ್ತಿಲ್ಲ. ಪೇಷಂಟ್ ಟ್ರೀಟ್ಮೆಂಟ್ ಕೊಡ್ತಿದೀನಿ, ಅವ್ರನ್ನ ಸರಿಯಾಗಿ ನೋಡ್ಕೊತಿದೀನಿ, ಯಾವ ತರ ಮಾಡೋದು. ಆವಾಗ್ಲೇ ಮೇಡಮ್ ನೀವು ಓಪನ್ ಹೇಳಿದ್ವಿ. ಅವಾಗ ನಾನು ಸುಮ್ನೆ ಹೋಗೊಂದ್ ಪೇಷಂಟ್, ನೀವು ಹೋಗಿ, ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇತ್ತು, ಇವಾಗ ಆಫೀಸಲ್ಲೇ ಯಾರಾದ್ರೂ ಏನಾದ್ರು ಜೋರ್ ಮಾಡ್ತಿದ್ದಾರೆ, ಬೈತಿದ್ದಾರೆ, ಅವ್ರು ಇವಾಗ ನಿಮ್ಗೆ ಏನು ಅನ್ಬಾರ್ದು ಅಂತ ನೀವು 28 days ಮ್ಯಾಜಿಕ್ ಅಲ್ಲಿ ಹೇಳಿದ್ರಿ. ಅವಾಗ ನಾನು ಅನ್ಕೊಂಡೆ, ಈಗ ಇದನ್ನ ನಾಳೆ ಮಾಡೇ ಬಿಡೋಣ, ಮೇಡಮ್ ಹಂಗ ಹೇಳಿದ್ರಲ್ಲ ಪೇಷಂಟಿಗೋಸ್ಕರ ಒಂದ್ ಮಾಡೇ ಬಿಡ್ತೀನಿ ಅಂತ ಹೋಗಿ ಅವಾಗ ICU ಇದ್ದೆ ಮೇಡಮ್, ನಾನು ಇನ್ಚಾರ್ಜ್ ಆಗಿದ್ದೆ ನನ್ನ ICU ಅಲ್ಲಿ. ಅವಾಗ ನಾನು ಸುಮ್ನೆ ತುಂಬಾ ಫುಲ್ ಆಕ್ಸಿಡೆಂಟ್ ಅಲ್ಲಿ 2 ಕಾಲು ಮತ್ತೆ 2 ಕೈ ಫುಲ್ ಹೋಗಿ ಏನು ಇರ್ಲಿಲ್ಲ ಪಾಪ, ಬರೀ 2 ಕೈ ಕಾಲು 2 ಇರಿದ್ದು. ಅವ್ರಿಗೆ ಹೋಗಿ ಇನ್ನೇನು ಎಲ್ಲ ಕ್ರಿಟಿಕಲ್ ಕಂಡೀಷನ್, ಬ್ಲಡ್ ಟ್ರಾನ್ಸ್ಫ್ಯೂಷನ್, ಇನ್ನೇನು ವೆಂಟಿಲೇಟರ್ ಹಾಕ್ಬೇಕು ಅವ್ರನ್ನ ಅನ್ನೋಷ್ಟೊತ್ತಿಗೆ ನೋಡೋಣ ಇದೆಲ್ಲ ಇದು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡೋಣ, ಅದು ಇದಾಗ್ಲಿಲ್ಲ ಅಂತ ಹೇಳಿದ್ರೆ ಇಂಟುಬೇಷನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ಳಿ ಸಿಸ್ಟರ್ ಅಂತ ಹೇಳ್ಬೋದು. ಅವಾಗ ನಿಮ್ಗೆ ಹಿಂದಿನ ದಿನ ನಾನು ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಅಲ್ಲ ಯಾವತ್ತಿನ ದಿನ ಬೆಳಗ್ಗೆನೆ ಕ್ಲಾಸ್ ಅಟೆಂಡ್ ಮಾಡಿದ್ದೆ, ಬೆಳಗ್ಗೆ ಅಲ್ವಾ ಮೇಡಮ್ 6 o'clock ಅಲ್ವಾ ಅಟೆಂಡ್ ಮಾಡಿದ್ದೆ. ಸರಿ, ನಾನು ಇದನ್ನ ಮಾಡೋಣ ಅಂತ. ಮೇಡಮ್ ಇದು ನಾನು ನನ್ನ ಹಾರ್ಟ್ ಇಂದ ಹೇಳ್ತೀನಿ, ಏನು ಆಗಿದೆ ಅಂದ್ರೆ ಆ ಪೇಷಂಟ್ ಅಷ್ಟು ಕ್ರಿಟಿಕಲ್ ಆಗಿರೋದು, ನೀವ್ ಹೇಳಿದ್ ಒಂದೇ ರೋಜ್ ಓಪನ್ ಮಾಡಿದ್ಕೆ ಆ ಪೇಷಂಟ್ ವೆಂಟಿಲೇಟರ್ಗೂ ಹೋಗ್ಲಿಲ್ಲ, ಕಾಲು ಕೈ ಎಲ್ಲ ಏನು ಮಾಡಕ್ಕಾಗಲ್ಲ ಮೇಡಮ್, ಅದು ಆಲ್ರೆಡಿ ಆಗೋಗಿದೆ. ಆದ್ರೆ ಪೇಷಂಟ್ ಏನು ಆಗದೆ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗಿ 2-3 months ಆದ್ಮೇಲೆ ಬಂದ್ರು, ವೀಲ್ ಚೇರ್ ಅಲ್ಲೇ ಬಂದ್ರು. ಅವಾಗ ಹಿಂದ್ಗಡೆ ಬಂದು ಏನಂದ್ರು ಗೊತ್ತಾ, ಪದ್ಮಾ ಸಿಸ್ಟರ್ ಅಂದ್ರು. ನನಗೆ ಗೊತ್ತಾಗಿಲ್ಲ ಮೇಡಮ್, ತುಂಬಾ ಜನ ಇರ್ತಾರ, ನನಗೆ ಯಾರು ಅಂತ ಗೊತ್ತಾಗ್ಲೇ ಇಲ್ಲ ಸಡನ್ ಆಗಿ. ಆಮೇಲೆ ನನ್ ಕಾಲು ಕೈಯೆಲ್ಲ ಹೋಗಿತ್ತಲ್ಲ, ಅವಾಗ ನಂಗೆ ಸಡನ್ ಫ್ಲಾಶ್ ಆಯ್ತು, ಶಶಿ ಅಂತ ಅಂದೆ. ಮೇಡಮ್ ನಿಮ್ಮಿಂದ ನಾನು ಉಳಿದಿದ್ದೀನಿ ಮೇಡಮ್, ಆದ್ರೆ ನಾನ್ ಅವ್ರಿಗೆ ಪುನಃ ಮಾಡಿದ್ ಹೇಳಿಲ್ಲ, ನಿಮ್ಮಿಂದ ನಾನು ಉಳಿದಿದ್ದೀನಿ ಮೇಡಮ್, ನೀವು ಅವತ್ತು ನನಗೆ ಎಷ್ಟು ಕೇರ್ ಕೊಟ್ಟಿದ್ದೀರಾ, ನಾನು ಯಾವತ್ತೂ ಮರೆಯಲ್ಲ ಮೇಡಮ್ ಅಂತ. ಅದೊಂದೇ ಸಾಕು ಮೇಡಮ್, ಬೇರೆ ಯಾವ್ದು ಬೇಡ ಲೈಫಲ್ಲಿ, ಅದೊಂದೇ ನಮಗೆ ಸಂತೋಷವಾಗಿರಕ್ಕೆ ಸಾಧ್ಯ. ಆ ತರದೇ ತುಂಬಾ ನಡೆದಿದೆ ನನ್ನ ಇದ್ರಲ್ಲಿ. ಈ 28 days ಮ್ಯಾಜಿಕ್ ನಾನು ಯಾವಾಗೂ ಎಲ್ಲಾ ಟೈಮಲ್ಲೂ ನಾನು 28 days ಮ್ಯಾಜಿಕ್ ಯಾವಾಗ ನಾನು ಬಂದಾಗೂ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಅದರಿಂದ ನನಗಲ್ಲ ನನ್ ಪೇಷಂಟ್ ತುಂಬಾನೇ ಹೆಲ್ಪ್ ಆಗಿದೆ. ಅದನ್ನ ನಾನು ತುಂಬಾ ಇಂಪ್ಲಿಮೆಂಟ್ ಮಾಡಿದೀನಿ, ಅಂದ್ರೆ ಒಳ್ಳೆ ಮನ್ಸಿಂದ ಮಾಡಿದೀನಿ ನಾನು. ಇವಾಗ ಅವ್ರಿಗೆ ಹೋಗ್ಬಿಡ್ಬೇಕು, ಇವಾಗ ಏನು ಆಗ್ಬಾರ್ದು. ಈಗ ಒಂದು ಫ್ರಾಕ್ಚರ್ ಆಗಿ ಬಂದಿರ್ತಾರೆ ಇವರು, ನಾವೇನೋ ಇಂಪ್ಲಾಂಟೇಶನ್ ಮಾಡಿ ಸರ್ಜರಿ ಮಾಡಿ ಕಳಿಸ್ತೀವಿ, ಅವ್ರು ಚೆನ್ನಾಗಿ ನಡೆಯಂಗಾಗ್ಲಿ, ಈ ತರ ನಾನು ಇನ್ನು ಮುಂದೆ ಆಗೋದನ್ನೇ ಇವಾಗ್ಲೇ ಹೇಳಿ ಕಳಿಸ್ತಾ ಇರ್ತಿದ್ದೆ. ಅದು ನನಗ್ ಗೊತ್ತಿಲ್ಲ, ನನ್ನ ಯೋಚನೆಗೆ ಬರ್ದೇನೆ ನಾನು ಹೇಳಿ ಕಳಿಸ್ತಿದ್ದೆ. ಅವ್ರು 15 days ಅಂದ್ರೆ 21 days, 1 month, ಇಲ್ಲ 1.5 month ಅವಾಗೆಲ್ಲ ಬರ್ತಾರೆ ವಿಸಿಟಿಗೆ.
ಅವಾಗ ನನ್ನನ್ನ ಈಗ ಮಾತಾಡ್ಸದೆ ಹೋಗಲ್ಲ, ಆದ್ರೆ ಆ ಪೇಷಂಟ್ ಹೆಸರು ಮರ್ತೋಗ್ಬಿಟ್ಟಿರುತ್ತೆ ನನಗೆ. ಅದು ನನ್ನ ದೊಡ್ಡ ಅವರೇ ಹೇಳ್ತಾರೆ, ಮೇಡಮ್ ನೀವ್ ಹಂಗ್ ಮಾಡಿದ್ರಲ್ಲ, ನೀವ್ ಹಿಂಗ್ ಮಾಡಿದ್ರ. ಅವಾಗ ನನಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಅವ್ರ ತರ ಬರ್ತಾರಲ್ಲ, ನಡ್ಕೊಂಡ್ ಬಂದು ನನ್ನನ್ನು ಮಾತಾಡ್ತಾರಲ್ಲ, ಅದು ತುಂಬಾನೇ ನನಗೆ ಅವಾಗ ನಾನು ಅನ್ಕೊಳೋದು, ನಾನ್ ಎವ್ರಿ ಟೈಮು ನಾನು ನಿಮ್ಮನ್ನ ಅವಾಗ ತುಂಬಾ ನೆನ್ಸ್ಕೊಂತೀನಿ ಮೇಡಮ್. ಇಷ್ಟೊಟ್ಟು ನೆನ್ಸ್ಕೊಂಡೇ ನೆನ್ಸ್ಕೊಂತೀನಿ. ಆತರ ತುಂಬಾ ಇನ್ಸಿಡೆಂಟ್ಸ್ ಆಗಿದೆ. ಅದು ಹೇಳಕ್ಕೆ ಒಂದಿನ ಸಾಕಾಗಲ್ಲ ಮೇಡಮ್ ಆತರ. ಆಮೇಲೆ ಈ 28 ಡೇಸ್ ಮ್ಯಾಜಿಕ್ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಗೊತ್ತಾಗಿರೋದು, ಪ್ರತಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಭೂಮಿ ಕಾಲ್ ಇಟ್ಟ ತಕ್ಷಣ ನಮಸ್ಕಾರ ಮಾಡಿ ನೀವು ಇದನ್ನ ಹೇಳ್ಕೊಟ್ಟಿದ್ರಿ ಅಲ್ಲ, ಅದು ನನ್ನ ಮನ್ಸಲ್ಲಿ ಇತ್ತು. ಗ್ರಾಟಿಟ್ಯೂಡ್ ಆ ತರ ತೋರಿಸ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ. ಇವಾಗ ಪ್ರತಿ ಒಂದು ಸ್ವಿಚ್ಚಿಗೂ, ಒಂದು ನೀರಿಗೂ, ಒಂದು ಟ್ಯಾಪಿಗೂ, ಒಂದು ಬ್ರಷ್ಗೂ, ಪೇಸ್ಟಿಗೂ, ಇದ್ರಲ್ಲೂ ನಾನು ಗ್ರಾಟಿಟ್ಯೂಡ್ ತೋರಿಸ್ಬೇಕು ಅಂತ ಗೊತ್ತಾಗಿದೆ ನಿಮ್ಮಿಂದ ಮೇಡಮ್. ಅದನ್ನ ನಾನು ತುಂಬಾ ಜನಕ್ಕೆ ಹೇಳ್ಕೊಟ್ಟಿದೀನಿ, ಈ ತರ ಮಾಡ್ಬೇಕು ಅಂತ. ಎಲ್ಲರಿಗೂ ಹೇಳ್ಕೊಟ್ಟವರೆಲ್ಲ ಮಾಡ್ತಾ ಇದಾರೆ ಮೇಡಮ್. ನನ್ನ ಫ್ರೆಂಡ್ಸ್ ಗಳು ಕೆಲವರು ಎಲ್ಲ ಹೇಳ್ಕೊಡ್ತಾರೆ. ಅವ್ರು ಬರೀ ನಂಬಿಕೆ ಇರೋದ್ ಮಾತ್ರ ಹೇಳ್ಕೊಡ್ತೀವಿ, ಈ ತರ ಹೇಳ್ಕೊಡಲ್ಲ ಮೇಡಮ್. ಅವರು ಮಾಡ್ತಾರೆ. ಆಮೇಲೆ ಯಾರಾದ್ರು ಬೈತಾರೆ ಅಂತ ಅಂದಾಗ ಅವಾಗೂ ಹೇಳ್ಕೊಡ್ತೀನಿ, ಈ ತರ ಬೈತಾರೆ ಅಂದ್ರೆ ಏನು ಇದ್ ಮಾಡ್ಕೊಂಡ್ಬಿಡ್ರಿ, ನೀವು ಓಪನ್ ಮಾಡಿ, ಯಾವ್ದೇ ಕಾರಣಕ್ಕೂ ಆತರ ಮಾಡಿದ್ವಿ. ಮತ್ತೆ ನಾನು 2024 ಅಲ್ಲಿ ನೀವು ಎಂಡಿಂಗ್ ಅಲ್ಲಿ ಮೇಡಮ್ ಅಲ್ವಾ, ಇದು 28 ಡಿಸೆಂಬರ್, ಅವತ್ತಿಂದ ಇವತ್ತರೆಗೂ ನಾನು ಓಪನ್ ಒಂದು ದಿನನೂ ಮಿಸ್ ಮಾಡಿಲ್ಲ. ಅದನ್ನ ಹೇಳ್ತೀನಿ ನಾನು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು. ಒಂದು ದಿನ ನನಗೋಸ್ಕರ ಅಂತಲ್ಲ, ಎಲ್ಲರಿಗೋಸ್ಕರ. ಇದೊಂದಕ್ಕೊಂದು ಎಕ್ಸಾಂಪಲ್ ನಾನು ಏನ್ ಹೇಳ್ತೀನಿ ಅಂದ್ರೆ, ಎಲ್ಲರೂ ಕೇಳ್ತಾರೆ, ನೀನು ಒಂದಿನೂ ಮಿಸ್ಟೇಕ್ ಮಾಡಿಲ್ಲ. ಇಲ್ಲ, ಸಾಧ್ಯನೇ ಇಲ್ಲ. ನಾನು ಒಂದು 11 ಸತಿನಾದ್ರೂ ಹೇಳಿದೀನಿ. ನಾನು ಇವಾಗ ಏನ್ ಮಾಡ್ತೀನಿ ಅಂದ್ರೆ, ಬೆಳಿಗ್ಗೆ ಹೊರಡೋಷ್ಟೊತ್ತಿಗೆ ಎಲ್ಲ ರೆಡಿ ಆದ ತಕ್ಷಣ, ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಓಪನ್ ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ನನಗೆ ಇದಕ್ಕೆ ಹೋಗಕ್ಕೆ 15 ಮಿನಿಟ್ಸ್ ಬೇಕು, ಎಲ್ಲಿ ನಾನು ಹಾಸ್ಪಿಟಲ್ಗೆ ಹೋಗಕ್ಕೆ. ಅಷ್ಟೊತ್ತಿಗೆ ಎಷ್ಟಾದ್ರೂ ಹೇಳ್ಬೋದಲ್ಲ ಮೇಡಮ್. 108 ಸತಿ ನನ್ನ ಕೈಯಲ್ಲಿ ಆಗಿಲ್ಲ ಆದ್ರೂ ಹೇಳ್ಬೋದಲ್ಲ. ನಾನು ಹೋಗ್ತಾ ಏನ್ ಮಾಡ್ತೀನಿ, ನೀವು ಓಪನ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ದಾರಿಯಲ್ಲಿ ಯಾರಿಗೂ ಏನು ತೊಂದರೆ ಆಗ್ಬಾರ್ದು, ಯಾವ ತರದ್ದು ಏನು ಆಗ್ಬಾರ್ದು, ನನಗಲ್ದೆ ಅವ್ರಿಗೂ ಏನು ಆಗ್ಬಾರ್ದು, ಸಲೀಸವಾಗಿ ಗಾಡಿ ಸಾಕ್ಬೇಕು ಅಂತೆಲ್ಲ ಹೇಳ್ಕೊಂಡು ಡೈಲಿ ಹೇಳ್ತೀನಿ. ನಾನು ಗಾಡಿ ಇವಾಗ ನಾನು ಹೆಂಗ್ ಪ್ರಾಕ್ಟೀಸ್ ಆಗಿದೆ ನನಗೆ ಅಂದ್ರೆ, ಗಾಡಿ ಹತ್ತಿದ ತಕ್ಷಣ ನನ್ನ ಮೈಂಡಿಗೆ ಗೊತ್ತಿಲ್ದೇನೆ ಓಪನ್ ಸ್ಟಾರ್ಟ್ ಆಗುತ್ತೆ. ಬೇರೆ ಕಡೆ ಡಿಸ್ಟ್ರಾಕ್ಟ್ ಆಗೋದೇ ಇಲ್ಲ ಮೇಡಮ್ ಮೈಂಡು. ನಾನು ಇವರಿಗೆಲ್ಲ, ನನ್ನ ಫ್ರೆಂಡ್ಸಿಗೆ ಇರೋರಿಗೆಲ್ಲ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ದೃಢ ಸಂಕಲ್ಪ ಮಾಡ್ಕೊಂಡ್ರೆ ಏನ್ ಬೇಕಾದ್ರೆ ಮನುಷ್ಯನಿಗೆ ಏನ್ ಬೇಕಾದ್ರೆ ಸಾಧನೆ ಮಾಡ್ಬೋದು ಮೇಡಮ್. ಅದಕ್ಕೆ ನಾನೇ ನಿದರ್ಶನ. ನಾನು ಪೇಷಂಟ್ ಮೇಲೆ ತುಂಬಾನೇ ಮಾಡ್ಬಿಟ್ಟು ನಾನು, ಯಾಕಂದ್ರೆ ಪೇಷಂಟಿಗೆ ಆತರ ಹೇಳೋದ್ರಿಂದ ಅವ್ರಿಗೆ ಎಷ್ಟು ನೆಮ್ಮದಿ, ಸಂತೋಷ, ಅವ್ರಿಗೆ ಕಾಲಿಗೆ ಹೋಗುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಅವರು ಅಟ್ಲೀಸ್ಟ್ ಇದ್ರಿಂದನಾದ್ರೂ ರಿಕವರ್ ಆಗಿ ಮನೆಗೆ ಹೋಗ್ತಾ ಇದಾರೆ. ನಾನು ಈಗ ರೀಸೆಂಟ್ ಆಗಿರೋದೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ, ಈಗ ನಾನು ಈ ಉದ್ದೇಶಕ್ಕೋಸ್ಕರ ಏನ್ ಮಾಡಿದೆ ಅಂದ್ರೆ, ICU ಇನ್ಚಾರ್ಜ್ ಆಗಿದ್ದೆ. ಬರೀ ಎಲ್ಲಿ ಹೋದ್ರು ಇನ್ಚಾರ್ಜ್ ಕೊಡ್ತಾರೆ, ಯಾಕಂದ್ರೆ ನಿನ್ ಪೇಷಂಟ್ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತೀಯ, ನಿನ್ನಿಂದ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಸರಿ ಆಯ್ತು, ತುಂಬಾ ಇನ್ಚಾರ್ಜ್ ಅಂದ್ರೆ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಪೇಷಂಟ್ ಕಾನ್ಸಂಟ್ರೇಷನ್ ಮಾಡಕ್ಕೆ, ಕಮ್ಮಿಗೆ ಹೋಗಕ್ಕೆ, ಈಗ ನಾವು ಇಂಜೆಕ್ಷನ್, ಒಂದು IV ಫ್ಲೂಯಿಡ್ಸ್ ಅದನ್ನೆಲ್ಲ ಹಾಕಕ್ಕೆ ಅವಕಾಶ ನಮಗ್ ಸಿಗಲ್ಲ. ನಾವಾಗಿ ಹೋಗಿ ಅವಕಾಶ ಮಾಡ್ಕೋಬೇಕು, ಅದಕ್ಕೆ ಟೈಮ್ ಇರಲ್ಲ. ನಾನು ಇದು 28 ಡೇಸ್ ಮ್ಯಾಜಿಕ್ ಚಾಲೆಂಜ್ ತಗೊಂಡ ತಕ್ಷಣ ಅನ್ಕೊಂಡೆ, ನಾನು ICU ಇಂದ ಹೊರಗೆ ಹೋಗ್ಬೇಕು, ಪೇಷಂಟ್ಗೆ ನನ್ಗೆ ನನ್ನ ಕೈಯಲ್ಲಿ ಕೇರ್ ಕೊಡಕ್ ಆಗಲ್ವಲ್ಲ, ICU ಆಗ್ಬೇಕು ಅಂತ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಕ್ಕೆ ನಾನು ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಹುಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದೆ. ಹೋಗಿ ಕೇಳಿದ್ರೆ ಹೈಯರ್ ಅಥಾರಿಟಿಗಳು ನನ್ನ ಇದ್ ಮಾಡಲ್ಲ. ನಾನು ಕೇಳ್ದೆ ಅಂದ್ರೆ ಇನ್ನೊಂದು 5 ವರ್ಷ ತೆಗಿಯಲ್ಲ ICU ಇಂದ. ಏನ್ ಮಾಡೋದು, ಏನ್ ದಿನ ಓಪನ್ ಮಾಡ್ತಾನೆ ಇದ್ದೆ. ನಾನಿಂದ ಹೆಂಗಾದ್ರು ICU ಇಂದ ಹೇಗಾದ್ರು ಇದ್ ಮಾಡಿ, ಇಲ್ಲ ನನ್ನ ಪೇಷಂಟ್ ಕಾಂಟ್ಯಾಕ್ಟ್ ಗೆ ಏನಾದ್ರು ಒಂದು ಬರಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡ್ತಾನೆ ಇದ್ದೆ ಮೇಡಮ್. ಅವಾಗ ಏನಾಯ್ತು, ಅಕ್ಟೋಬರ್ ಅಲ್ಲಿ ಇವತ್ತು ಇದೊಂದು ತಿಂಗಳು ಮಾಡ್ಬಿಡೋಣ, ನವೆಂಬರ್ ಅಲ್ಲಿ ಕೇಳೋಣ ನಾನು ಹೋಗಿ. ಆಮೇಲೆ ನೈಟ್ ಸೂಪರ್ವೈಸರ್ ಹಾಕ್ತಾರೆ. ನೈಟ್ ಸೂಪರ್ವೈಸರ್ ಹಾಕಿದಾಗ ನಾನು ಹೋಗಿ ಕೇಳಿ, ನೆಕ್ಸ್ಟ್ ಇಲ್ಲಿ ಬೇಡ, ನಾನು ಇಷ್ಟು ವರ್ಷ ಮಾಡಿದ್ದೀನಲ್ಲ ಅಂತ ಹೇಳೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೆ. ಈಗ ಓಪನ್ ಅದನ್ನ ಹೇಳ್ತಾನೆ ಇದ್ದೆ ಮೇಡಮ್. ಅದನ್ನ ಅನ್ಕೊಂತಾ ಹೇಳ್ತಾ ಇದ್ದೆ, ಯಾರ ಹತ್ರನೂ ಹೇಳಿರ್ಲಿಲ್ಲ. ಈಗ ಡ್ಯೂಟಿ ರೋಸ್ಟರ್ ಈಗ 4 ಗಂಟೆಗೆ ಹಾಕುದು, ಓಕೆ, ಇನ್ನೇನ್ ICU ಇನ್ಚಾರ್ಜ್ ಅಂತಾರ, ಇನ್ನೇನ್ ಮಾಡೋದು ಬಿಡು, ಏನೋ ಇಲ್ಲೇ ನಾನು ಪೇಷಂಟ್ ಸೇವೆ ಮಾಡ್ಬೇಕು ಅಂತ ಇದೆ ಅನ್ಕೊಂಡು ಹೋದೆ. 5:30ಗೆ ನರ್ಸಿಂಗ್ ಸೂಪರಿಂಟ್ ಕಾಲ್ ಮಾಡಿದ್ರು, ಪದ್ಮಪ್ರಿಯಾ ನೀನ್ ಈ ಮಂತ್ ನರ್ಸ್ ಇದು ಹೋಲ್ ಹಾಸ್ಪಿಟಲ್ ಸೂಪರ್ವೈಸರ್ ಡ್ಯೂಟಿ ಮಾಡ್ಬೇಕು,
ಆಯ್ತು ಸರಿ, ಒಂದು ಗ್ರೀನ್ ಸಿಗ್ನಲ್ ಸಿಕ್ತು ಅಲ್ಲಿಂದ ಆಚೆ ಬರಕ್ಕೆ. ಬರಕ್ಕೆ ಓಕೆ. ಸುಮ್ನೆ ಇದೆ ಆಯ್ತು, ಅದು ಕಷ್ಟನೇ. ಅದಕ್ಕೂ ತುಂಬಾ ಪೇಷಂಟ್ ಹತ್ರ ಮಾತಾಡ್ಬೋದು, ಇಂಜೆಕ್ಷನ್ಸ್ ಎಲ್ಲ ಆದ್ರೂ ಅದ್ರಲ್ಲೂ ಇಂಜೆಕ್ಷನ್ ಕೊಡಕ್ಕೆ ಅವಕಾಶ ಇತ್ತು, ಅದನ್ನು ಕೊಟ್ಟೆ. ಸುಮಾರು ಜನ ಆಬ್ಸೆಂಟ್ ಆದಾಗ ನಾವುಗಳೇ ಟ್ರೀಟ್ ಮಾಡ್ಬೇಕು ಪೇಷಂಟ್, ಅವಾಗೆಲ್ಲ ಯುಟಿಲೈಸ್ ಮಾಡ್ಕೊಂಡೆ ನಾನು. ಅದಾದ್ಮೇಲೆ ಸರಿ ಅಂತ ಹೇಳ್ಕೊಂಡು ಇವಾಗ ಸೀನಿಯರ್ಸ್ ಜೂನಿಯರ್ಸ್ ಇರ್ತಾರಲ್ಲ ಮೇಡಮ್, ಒಂದಿಷ್ಟು ಇರುತ್ತಲ್ಲ, ಒಂದು ಪಾಲಿಟಿಕ್ಸ್ ಎಲ್ಲಾ ಕಡೆ ಇರುತ್ತೆ, ಅದು ಎಲ್ಲ ಇಲ್ಲ ಕಡೆ ಅಂತ ನಿಜ ನಿಜ. ಅವ್ರಿಗೆ ಯಾಕೆ ಎಲ್ಲಾ ಇನ್ಚಾರ್ಜ್ ಕೊಡ್ತಾರೆ, ಅವರೇ ಯಾಕೆ ಎಲ್ಲದು ಅವರೇ ಮಾಡ್ಬೇಕು, ನಾವು ಕೂಡ ಮಾಡ್ಬೋದಲ್ಲ ಅನ್ನೋ ಕಾನ್ಸೆಪ್ಟ್ ಕೆಲವ್ರಿಗೆ ಬಂದಿರ್ತಲ್ವಾ. ಖರೆ. ಯಾರೋ ಏನೋ ಹೋಗಿ ಸರ್ ಹತ್ರ ಹೇಳಿದ ತಕ್ಷಣ ಆಯ್ತು ಬಿಡಿ, ಅವರು ಅವ್ರ ಹತ್ರ ನಾನ್ ಮಾತಾಡ್ತೀನಿ, ಪದ್ಮಪ್ರಿಯ ಸಿಸ್ಟರ್ ಹತ್ರ ಮಾತಾಡ್ತೀನಿ, ಅವ್ರ ಹತ್ರ ಅವ್ರದಿಂದ 1% ಯಾವ ತಪ್ಪುಗಳು ಮಾಡಿಲ್ಲ ಅವರು. ಕಂಪ್ಲೇಂಟ್ ಬಂದಿದ್ರೆ ಅಲ್ವಾ ಅಲ್ಲಿ ತಪ್ಪುಗಳು ಕಂಡುಹಿಡಿಯಕ್ಕೆ ಅಲ್ವಾ? ಆತರ ನಾನ್ ಮಾತಾಡ್ತೀನಿ, ಕರ್ದು ಮಾತಾಡ್ತೀನಿ ಅಂತ ಅಂದ್ರು. ನಾನ್ ಹೋಗ್ಲಿಲ್ಲ, ಯಾಕಂದ್ರೆ ನನಗೂ ಬೇಕು, ರೋಗಿ ಬಯಸಿದ್ದು ಹಾಲನ್ನು ವೈದ್ಯ ಹೇಳಿದ್ದು ಹಾಲನ್ನು. ನಾನು ಹೋದ್ರೆ ಮತ್ತೆ ಇದ್ ಮಾಡಿದೀನಿ, ಇಲ್ಲೇ ಮಾಡಿ ಮೇಡಮ್ ಸಿಸ್ಟರ್ ಅಂದ್ಬಿಡ್ತಾರೆ. ನಾನು ಹೋಗ್ಲೇ ಇಲ್ಲ. 4th ಮಂತ್ ಮ್ಯಾಮ್. ಆ 4th ಮಂತ್ ಅಲ್ಲಿ ನಾನು ಮ್ಯಾಕ್ಸಿಮಮ್ ಪೇಷಂಟ್ ಎಷ್ಟು ಸಾಧ್ಯ ಆಗುತ್ತೋ ಹೋಗೋಣ ಮಾಡಿದೀನಿ ಡೈಲಿ. ಆಗ ಅಲ್ಲಿ ಹೋದಾಗ ಏನಾಗುತ್ತೆ, ನಾವು ಒಬ್ಬೊಬ್ರು ಇರ್ತೀವಿ, 9 ಪೇಷಂಟ್ ಇದ್ದೇ ಇರುತ್ತೆ. 9 ಪೇಷಂಟ್ ಇದ್ದಾಗ ಏನಾಗುತ್ತೆ, ನಾವು ಪೇಷಂಟ್ ಹತ್ರ ಮಾತಾಡ್ತಾ ಪೇಷಂಟ್ ಟ್ರೀಟ್ಮೆಂಟ್ ಕೊಡಕ್ ಆಗದೇ ಇಲ್ಲ ಮೇಡಮ್. ನಾ ಯೋಚನೆ ಮಾಡ್ತಿದ್ದೆ, ಮೇಡಮ್ ಹಂಗ್ ಮಾಡ್ತೀನಿ ಅಂತಾರೆ, ಹೆಂಗಾದ್ರು ಮೇಡಮ್ ತರಾನೇ ನಾನು ಇದಾಗ್ಬೇಕು, ಹೆಂಗಾದ್ರು ಮಾಡಿ ಪೇಷಂಟ್ ಹೆಂಗಾದ್ರು ಒಂದು ಇದು ಅಂತ ಅವಾಗ ನಾನು ತಲುಪಿಸ್ಬೇಕು ಅಂತ. ಅವಾಗ ನಾನು ಏನ್ ಮಾಡ್ದೆ, ಒಂದಿನ ಹಿಂಗೆ ಯೋಚನೆ ಮಾಡ್ತಾನೆ ಇದ್ದೆ. ದಿನ ಹೋಗ್ತಿದ್ದೆ, ಹೇಳ್ತಿದ್ದೆ, ಜಾಸ್ತಿ ಹೊತ್ತು ಮಾತಾಡಕ್ ಆಗ್ತಿರ್ಲಿಲ್ಲ, ಎಷ್ಟಾಗುತ್ತೋ ಅಷ್ಟು ಮಾಡ್ತಿದ್ದೆ. ಆಮೇಲೆ ಒಂದಿನ ನಂಗೆ ಯೋಚನೆ ಬಂತು, ನಾನು ಬೆಳಗ್ಗೆ ಬಂದ ತಕ್ಷಣ ಪೇಷಂಟ್ ಎಲ್ಲ ಮಾತಾಡ್ತಾ, ಬೆಡ್ ಮೇಕಿಂಗ್ ಎಲ್ಲ ಮಾಡ್ತಾ, ಟಿಫನ್ ಆಯ್ತಾ, ನೀವು ಯಾವ ಊರು, ಏನಾಗಿತ್ತು ಅದೆಲ್ಲ ಕೇಳ್ಕೊತೀನಿ. ಒಂದಿನ ಇರ್ತಾರೆ ಅಷ್ಟೇ, ನೆಕ್ಸ್ಟ್ ಡೇ ನಾವು ಹೋಗಷ್ಟೇ ಓದಿರಲ್ಲ, ಶಿಫ್ಟ್ ಆಗಿರ್ತಾರೆ. ಅದಾಯ್ತಾ ಅಂತ ಅದನ್ನೆಲ್ಲ ಮಾಡ್ಕೊತಿರ್ಬೇಕಾದ್ರೆ ಇಂಜೆಕ್ಷನ್ ಏನಿಲ್ಲ ಅಂದ್ರೆ ಒಬ್ರಿಗೆ 3 ಇಂಜೆಕ್ಷನ್ ಇರುತ್ತೆ ಬೆಳಗ್ಗೆ. 10 ನಿಮಿಷ ಒಂದ್ 3 ಇಂಜೆಕ್ಷನ್ ಸೇರಿ 10 ನಿಮಿಷ ಕೊಡ್ಬೇಕು. ಆ 10 ನಿಮಿಷ ಕೊಡೋಷ್ಟೊತ್ತಿಗೆ ನಿಮ್ಗೆ ಬೇರೆ ಏನು ಕೆಲಸ ಇರಲ್ಲ. ನಾವು ನೀಟಾಗಿ ಲೋಡ್ ಮಾಡಿ 10 ನಿಮಿಷ ಕೊಡ್ಬೇಕಾದ್ರೆ ಅವಾಗ ನಾನು ಎಲ್ಲ ಈಚ್ ಅಂಡ್ ಎವರಿ ಪೇಷಂಟ್ಗೂ ಓಪನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಮೇಡಮ್. 11 ಸತಿ ಹೇಳೋದು ಎಷ್ಟು ಹೊತ್ತಾಗುತ್ತೆ. ಆವಾಗ ಇದನ್ನ ಕಂಡ್ಕೊಂಡು ನನಗೀಗ ಅದು ಎಷ್ಟು ಇದೇ ಇಲ್ಲ. ನೀವು ನಾ ಹೇಳಿದ್ನಲ್ಲ, ಸಬ್ ಕಾನ್ಶಿಯಸ್ ಮೈಂಡ್ ಇಂಜೆಕ್ಷನ್ ಕೊಡಕ್ ಹೋದ ತಕ್ಷಣ ಓಪನ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಅದನ್ನ ಮುಗಿಸೋ ತನಕ ನನಗೆ ಅದು ತುಂಬಾ ಅದೊಂದು ಈಗ ಇಂಜೆಕ್ಷನ್ ಕೊಡೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಓಪನ್ ಮಾಡೋದು ಅಷ್ಟು ಇಂಪಾರ್ಟೆಂಟ್ ಅಂತ ಅನ್ಸ್ಬಿಟ್ಟಿದೆ. ಈ ತರದೇ ಆಗಿ ಒಂದಿನ ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಒಂದ್ ಪೇಷಂಟ್ ಟ್ರಕ್ ಕಾಲ್ ಮೇಲೆ ಹರಿದು ಫುಲ್ಲು ಕ್ರಶ್ ಇಂಜುರಿ ತರ ಆಗ್ಬಿಟ್ಟಿದೆ. ಎಷ್ಟು ಸಿವಿಯರ್ ಪೇನ್ ಇರುತ್ತೆ ಮೇಡಮ್ ಅವ್ರಿಗೆ, ಎಷ್ಟು ಇಂಜೆಕ್ಷನ್ ಕೊಟ್ಟರು ಆಗಲ್ಲ. ಆಮೇಲೆ ವ್ಯಾಸ್ಕುಲರ್ ರಿಪೇರ್ ಮಾಡಿ ಅದೇನೋ ಹೋಲ್ ನೈಟ್ ತಗೊಂಡಿದ್ದಾರೆ. ವ್ಯಾಸ್ಕುಲರ್ ರಿಪೇರ್ ಮಾಡಕ್ಕೆ 24 hours ಬೇಕು. ಅದೆಲ್ಲ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಪೇಷಂಟ್ ಅವರು ಮಲಗಿಲ್ಲ, ಬೇರೆ ಪೇಷಂಟಿಗೂ ಮಲಗಕ್ ಬಿಟ್ಟಿಲ್ಲ. ನಾನು ಆಮೇಲೆ 8 o'clock ಹೋದಾಗ ಬೇರೆ ಪೇಷಂಟ್ ಎಲ್ಲ, ಮೇಡಮ್ ನೋಡಿ ನೈಟ್ ಅಲ್ಲಿ ಜೂನಿಯರ್ಸ್ ಮೇಡಮ್ ಇದ್ರು, ಅವ್ರಿಗೆ ಏನು ಗೊತ್ತಾಗಿಲ್ಲ ಅನ್ಸುತ್ತೆ, ಆ ಪೇಷಂಟ್ 1 second ಮಲಗಿಲ್ಲ. ನಾವ್ ಮಲಗದೆ ಇದ್ರು ಪರವಾಗಿಲ್ಲ ಮೇಡಮ್, ನಮ್ಗೆ ಚಿಕ್ಕ ಪುಟ್ಟ ಆಗಿದೆ, ಅವ್ರನ್ನೊಂದು ಫಸ್ಟ್ ಹೋಗಿ ನೋಡಿ ಏನಾಗಿದೆ ಅಂತ. ಸರಿ, ನಾನು ಹೋಗಿ ನೋಡ್ದೆ. ಹರೀಶ್ ಅಂತ ಪೇಷಂಟ್ ಹೆಸರು, 37 years ಅಷ್ಟೇ ಪಾಪ. ಇನ್ನು ಇದು ಸಾರಿ ಅವ್ರ ಮಿಸ್ಸಸ್ 5 months ಏನೋ ಪ್ರೆಗ್ನೆಂಟ್. ಅವ್ರನ್ನ ಬರಕ್ ಬಿಟ್ಟಿಲ್ಲ, ಗೊತ್ತಿಲ್ಲ ಹಸ್ಬೆಂಡಿಗೆ ಈ ತರ ಆಗಿದೆ ಅಂತ. ಅವರು ಆಲ್ರೆಡಿ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದಾರೆ, ಸಿರಮ್ ಎಲೆಕ್ಟ್ರೋಲೈಟ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗಿದೆ, ಶಾಕ್ ಅಲ್ಲಿ ಇದಾರೆ ಎಲ್ಲ ಇದಾರೆ. ನಾನು ಅವ್ರಿಗೆ ಒಂದು 2 ನಿಮಿಷ ಮಾತಾಡ್ದಾಗ ಅವರು ಇರ್ರಿಲೆವೆಂಟ್ ಟಾಕಿಂಗ್ ಮಾತಾಡ್ತಾ ಇದ್ರು. ಅವಾಗ ನಾನು ಅನ್ಕೊಂಡೆ, ಪ್ರಜ್ಞಾ ಅವಾಗ ಶಾಕ್ ಅಲ್ಲಿ ಇರ್ತಾರ ಅವರು. ಮೇಡಮ್ ಇವಾಗ ಸಡನ್ ಆಗಿ ಆತರ ಎಲ್ಲ ಬಾಡಿ ಪಾರ್ಟ್ಸ್ ಇಲ್ಲ ಅಂತ ಹೇಳಿದಾಗ ಯಾರಾದ್ರೂ ಶಾಕಿಗೆ ಹೋಗ್ತಾರೆ. ಅಷ್ಟಿಂದ ಹೊರಗೆ ಬಂದ್ರೆ ಅವರು ನಿಜವಾಗ್ಲೂ ಚೆನ್ನಾಗ್ ಆಗ್ತಾರೆ ಮೇಡಮ್. ಅದಾದ್ಮೇಲೆ ನಾನು ಏನ್ ಮಾಡಿದೆ, ಫಸ್ಟ್ ಟ್ರೀಟ್ಮೆಂಟೇ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ರಾತ್ರಿಯಿಂದ, ಏನು ಪ್ರಯೋಜನ ಇಲ್ಲ. 2 ನಿಮಿಷ ನಿಂತ್ಕೊಂಡು ಓಪನ್ ಮಾಡಿದೆ. ಓಪನ್ ಮಾಡಿ ಒಂದು ಪ್ಯಾರಾಸಿಟಮಾಲ್ ಅಂತ ಇಂಜೆಕ್ಷನ್ ಬರುತ್ತೆ, ಅದನ್ನ ಹಾಕಿದೆ. ಅದೇನ್ ಹೈ ಡೋಸ್ ಏನಲ್ಲ. 10 ನಿಮಿಷ ಆಗಿ ನಾನು ಮಾಡಿ 10 ನಿಮಿಷ ಆಗಿ ಬೇರೆ ಪೇಷಂಟ್ ಹತ್ರ ಬಂದು ಅವಾಗೂ ಅಳ್ತಾನೆ ಇದ್ರು, ಕಿರ್ಸ್ತಾನೆ ಇದ್ರು. 10 ನಿಮಿಷ ಆಗಿ ನಾನು ಈ ಕಡೆ ಎಲ್ಲ ಪೇಷಂಟ್ ಬಂದು ಮಾತಾಡ್ತಾ ಇದೀನಿ, ಯಾಕೋ ಅಲ್ಲಿ ಸೌಂಡ್ ಕೇಳ್ತಲ್ಲ. ಆ ತರನು ನಾವು ಯೋಚನೆ ಮಾಡ್ಬೇಕು, ಸೌಂಡ್ ಕೇಳ್ತಾ ಇಲ್ಲ ಅಂದ್ರೂ ಹೋಗ್ಬೇಕು, ಏನೋ ಸಮಥಿಂಗ್ ರಾಂಗ್ ಆಗಿದೆ ಅಂತ. ಹೋದ್ರೆ ಸ್ನೋರಿಂಗ್, ಜೋರಾಗಿ ಸ್ನೋರ್ ಮಾಡ್ತಾ ಇದಾರೆ ಮೇಡಮ್. ಅವಾಗ ಆ ಪಕ್ಕದಲ್ಲಿ ಅದು ಕೈ ಅಷ್ಟೇ ಆಗಿತ್ತು ಒಂದ್ ಲೇಡಿ. ಮೇಡಮ್
ನೀವು ರಾತ್ರಿನೇ ಬರ್ಬೇಕಿತ್ತು ಮೇಡಮ್. ನೀವ್ ಬಂದ್ಮೇಲೆ ಒಂದು ಏನಂತ ಹೇಳ್ತಾರೆ ಗೊತ್ತಾ ಮೇಡಮ್, ನೀವ್ ಹೇಳ್ತಾ ಇರ್ಬೇಕಾದ್ರೆ ನನಗೆ ಅದೊಂದು ಆ ಫ್ಲಾಶ್. ನೀವ್ ಬಂದಾಗ ಒಳಗಡೆ ಒಂದ್ ಲೈಟ್ ಪಾಸ್ ಆದಂಗ ಆಯ್ತು ಮೇಡಮ್. ನೀವ್ ಬಂದ ತಕ್ಷಣ ಒಳಗಡೆ ಲೈಟ್ ಪಾಸ್ ಆದಂಗ ಆಯ್ತು ಅಂತ. ಸರಿ, ಯಾಕೆ ಹಂಗ ಹೇಳ್ತಿದ್ರ ನೋಡಿ ಮೇಡಮ್, ರಾತ್ರಿ ಎಲ್ಲಾ ಡಾಕ್ಟರ್ಸ್ ಬಂದ್ರು, ಎಲ್ಲಾ ಸಿಸ್ಟರ್ಸ್ ಬಂದ್ರು, ಅವ್ರು ಏನ್ ಮಾಡಿದ್ರು ಆಗಿಲ್ಲ. ನೀವು 10 ನಿಮಿಷದಲ್ಲಿ ನೀವು ಅದ್ ಹೆಂಗ್ ಮಾಡಿದ್ರಿ? ಏನು ಮಾಡಿಲ್ಲ ನಾನು ಜಸ್ಟ್ ಅವ್ರಿಗೆ ಸಮಾಧಾನ ಮಾಡಿ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ ಮೇಡಮ್. ನಿಮ್ಮಂತವ್ರು ಇದ್ರೆ ನಮ್ಮಂತ ಪೇಷಂಟಿಗೆ ಏನು ತೊಂದರೆ ಆಗಲ್ಲ ಮೇಡಮ್. ನಿಮಗೆ ದೇವ್ರು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆ ಎಲ್ಲದೂ ಚೆನ್ನಾಗಿಟ್ಟಿರ್ಲಿ, ಅದೊಂದೇ ಸಾಕು ಮೇಡಮ್. ನಮಗೆ ಬೇರೆ ಯಾವ್ದು ಬೇಡ, ಯಾವ ಕ್ರೆಡಿಟ್ ಬೇಡ ನಮ್ಗೆ ಪೇಷಂಟ್ ಇಂದ ಆತರ ಒಂದು ಬ್ಲೆಸ್ಸಿಂಗ್ ಸಿಗುತ್ತಲ್ಲ, ಅದಕ್ಕೆ ನಾವು ನಿಜವಾಗ್ಲೂ ಯಾವಾಗ್ಲೂ ಚಿರಋಣಿ ಆಗಿರ್ಲೇಬೇಕು. ಅದು ಇನ್ನು ಆ ಪೇಷಂಟ್ ಈಗ ರೀಸೆಂಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋದ್ರು, ವೀಲ್ ಚೇರ್ ಅಲ್ಲಿ ಬಂದು ಯಾವಾಗ ಹೇಳೋಗ್ತಾರೆ. ಅದೇ ಎಲ್ಲರಿಗೂ ಕ್ವಶನ್ ಆಗೋದೇನಂದ್ರೆ, ಯಾಕೆ ಎಲ್ಲ ಪೇಷಂಟ್ ಬಂದು ನಿಮಗ್ ಮಾತ್ರ ಹೋಗ್ತಾರೆ? ಆ ಒಂದು ಹೊಟ್ಟೆ ಕಿಚ್ಚಿ ಎಲ್ಲರಿಗೂ ಇದೆ ಮೇಡಮ್, ಅದು ನನ್ಗೆ ಗೊತ್ತಿಲ್ಲ. ಈಗ ನಿನ್ನೆ ಎಲ್ಲ ಮೊನ್ನೆ ನೀವು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ರಿ ಅಂತ. ನಾನಿವಾಗ 9 o'clock ಡ್ಯೂಟಿ, ಮಕ್ಕಳದ್ದು ಎಕ್ಸಾಮ್ ಇದೆ, ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾರು ಕೇಳಲ್ಲ. ನೀವು ಇಷ್ಟು ವರ್ಷನೂ ಪೋಸ್ಟ್ ಆಪರೇಟಿವ್ ವಾರ್ಡ್ ಅಲ್ಲಿ ಎಷ್ಟು ವರ್ಷ, ನಾನು 20ನೇ ವರ್ಷ ಇವಾಗ ಆಗ್ತಿರೋದು. ಇದುವರೆಗೂ ಅಲ್ಲಿ ಜನರಲ್ ಶಿಫ್ಟ್ ಅಂತ ಹಾಕಿಲ್ಲ. 9 to 4 ಡ್ಯೂಟಿ ಯಾರಿಗೂ ಹಾಕಿಲ್ಲ, ಎಷ್ಟು ಸೀನಿಯರ್ ಇದ್ರು ಹಾಕಿಲ್ಲ. ಸರಿ ಅಂತ ಹೇಳ್ಕೊಂಡು ಅಲ್ಲಿ 9 to 4 ಡ್ಯೂಟಿ ಮಾಡಿ ಅಂತ ಹೇಳಿದ್ರು. ನಾನಂದೆ, ನಾನು ಇವಾಗ 13 years ಇಂದ ಜನರಲ್ ಶಿಫ್ಟ್ ಮಾಡ್ತಾ ಇದ್ದೀನಿ, ನಾನ್ ಜನರಲ್ ಶಿಫ್ಟ್ ಮಾಡಲ್ಲ. ಅದ್ರ ಜೊತೆಗೆ ಇನ್ ಬಿಟ್ವೀನ್ ನೈಟ್ ಡ್ಯೂಟಿ ಮಾಡಿದೀನಿ, ನಾನ್ ಮಾಡಲ್ಲ ಸರ್. ಮೆಡಿಕಲ್ ಸೂಪರಿಂಟೆಂಡೆಂಟ್ ಹತ್ರ ಹೋಗಿ ಹೇಳ್ದೆ, ಇಲ್ಲ ಸಿಸ್ಟರ್, ನಿಮ್ಮ ಈ ತರ ಬರೀ ಸ್ಟಾಫ್ ನರ್ಸ್ ಆಗಿ ನೀವು ಅಲ್ಲಿ ವರ್ಕ್ ಮಾಡೋದ್ರಲ್ಲಿ ಏನು ಇಲ್ಲ. ನೀವು 8 o'clock ಬಂದು 2 o'clock ಹೋಗ್ಬಿಡ್ತೀರಿ. ಜೂನಿಯರ್ಸ್ಗೆ ಏನು ಕಲ್ಸಕ್ ಆಗಲ್ಲ ಯಾರಿಗೂ, ನೀವ್ ಇನ್ಚಾರ್ಜ್ ಆಗಿ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಹಾಕಿದ್ದಾರೆ. ಅದಕ್ಕೆ ಎಲ್ಲರೂ ಹೋಗಿ, ನನ್ನ ಜೊತೆಗಿರೋ ಕಲೀಗ್ಸ್ ಎಲ್ಲ ಹೋಗಿ, ಅವರಿಗೆ ಯಾಕೆ ಜನರಲ್ ಶಿಫ್ಟ್, ಇಷ್ಟು ವರ್ಷ ಇಲ್ದಿರೋ ಜನರಲ್ ಶಿಫ್ಟ್ ಈಗ ಯಾಕೆ, ಅವರೇ ಬೇಕಂತ ಹಾಕ್ಸ್ಕೊಂಡಿದ್ದಾರೆ. ಅವಾಗ ಅವ್ರು ಹೇಳಿದ್ರು, ಅವರಿಗೆ ಮನೇಲಿ ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ, ಅವ್ರ ಹತ್ರ ನೀವೇನು ಡಿಸ್ಕಷನ್ ಮಾಡಂಗಿಲ್ಲ, ನಿಮಗೇನಾದ್ರು ಡೌಟ್ ಇದ್ರೆ ನನ್ನ ಹತ್ರ ಬಂದ್ ಮಾತಾಡಿ, ನಾ ಡ್ಯೂಟಿ ರೋಸ್ಟರ್ ಹಾಕೋದು. ಆಯ್ತು, ಅದೆಲ್ಲ ಆಯ್ತು. ಎಲ್ಲಾ ಪೇಷಂಟ್ ನ ಕರೆಕ್ಟ್ ಆಗಿ ನೋಡ್ಕೊಂಡೆ. ಇವಾಗ ಅದೇ ಸರೇ ಪೋಸ್ಟ್ ಆಪರೇಟಿವ್ ವಾರ್ಡ್ ಅವ್ರು ಇಟ್ಟಿದ್ದ ಡ್ಯೂಟಿ ರೌಸಿಗೆ ಬರ್ತಾರೆ. ಅವ್ರಿಗೆ ಗೊತ್ತು, ನಾವು ನಮ್ಗಿಂತ ಮುಂಚೆ ನಾವು ಬಂದ ಮೇಲೆ ಆ ಸರ್ಗಳೆಲ್ಲ ಬಂದಿರೋದು. ಅದು ಅವ್ರದ್ದು ಕ್ವಾಲಿಫಿಕೇಶನ್, ಅವ್ರಿಗೆ MS ಡೈರೆಕ್ಟರ್ ಆ ತರ ಎಲ್ಲ ಆಗತ್ತೆ ಅವಕಾಶ ಇದೆ. ಚಿಕ್ಕ ವಯಸ್ಸಾದ್ರೂ ಪರವಾಗಿಲ್ಲ, ಆಗುತ್ತೆ ಮೇಡಮ್. ಅವ್ರು ಬಂದು ಹೇಳಿದಾಗ ಒಂದ್ ಪೇಷಂಟ್ ಗಳೆಲ್ಲ, ಸರ್ ನಮ್ಗೆ ಈ ವಾರ್ಡ್ ಅಲ್ಲಿ ಏನು ತೊಂದರೆ ಇಲ್ಲ ಸರ್, ನೀವು ಇಲ್ಲಿಂದ ಒಂದ್ ದಿನ ಆದ್ಮೇಲೆ ಶಿಫ್ಟ್ ಮಾಡ್ತಿರಲ್ಲ, ಅವಾಗ ನಮ್ಗೆ ಯಾರು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡಲ್ಲ ಸರ್. ನೋಡಿದ್ರ ಸಿಸ್ಟರ್, ನೀವು ಅವತ್ ಬಂದ್ ಹೇಳಿದ್ರಿ 9 to 4 ಡ್ಯೂಟಿ ಮಾಡಲ್ಲ ಅಂತ, ನಾನು ಯಾವ್ದಕ್ ಹಾಕಿರೋದು ಅಂತ ಗೊತ್ತಾಯ್ತಾ ಇವಾಗ ಅಂತ ಹೇಳೋದು. ಆತರ ತುಂಬಾ ಕಾಂಪ್ಲಿಮೆಂಟ್ ಬಂದಿದೆ ಮೇಡಮ್. ಆದ್ರೆ ನಾನೇನು ಬೇರೆಯವ್ರು ನನ್ ಮೇಲೆ ಯಾರಾದ್ರೂ ಕಾಂಪ್ಲಿಮೆಂಟ್ ಮಾಡ್ಲಿ ಅಂತ ಯಾವ ಕೆಲ್ಸನೂ ಮಾಡ್ತಾ ಇಲ್ಲ. ಅಪ್ರಿಸಿಯೇಷನ್ ಮಾಡ್ತಾ ಇಲ್ಲ ಮೇಡಮ್, ನಾನು ಪೇಷಂಟಿಗೋಸ್ಕರ ಮಾಡ್ತಾ ಇದ್ದೀನಿ. ಇವಾಗ 2-3 days ಬ್ಯಾಕ್ ನಾನ್ ಬೆಳಗ್ಗೆ ಎದ್ದ ತಕ್ಷಣ ನಾನು ಹೋಗೋ ದಾರಿ ಸುಗಮವಾಗಿರ್ಲಿ, ನಾನು ಮಾಡೋ ಕೆಲ್ಸದಲ್ಲಿ ಏನು ಅಡೆತಡೆಗಳಿರ್ಬಾರ್ದು, ಅವನ್ನೆಲ್ಲ ಹೇಳ್ತೀನಿ ಮೇಡಮ್. ಅಫರ್ಮೇಶನ್ ನಾನ್ ಬೆಳಗ್ಗೆ ಎದ್ದ ತಕ್ಷಣ ಶಂಕನಾದ ಕೇಳಿ, ಆಮೇಲೆ ಈಗ ನಿಮ್ ಕ್ಲಾಸ್ ಎಲ್ಲ ಇದ್ರೆ ಅದ್ ಅಟೆಂಡ್ ಮಾಡ್ತೀನಿ. ಅದೆಲ್ಲ ಆದ್ಮೇಲೆ ಶಂಕನಾದ, ಆಮೇಲೆ ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಅವನ್ನೆಲ್ಲ ಮುಗಿಸೇ ನಾನು ಹೋಗೋದು. ಆಮೇಲೆ ಇಂಗ್ಲಿಷ್ ಯೂನಿಟ್ ಯಾವ್ದಾದ್ರು ಕೇಳೋದಿದ್ರೆ ಕೇಳ್ತೀನಿ, ಇಲ್ಲಾಂದ್ರೆ ರಾಜ್ ಸರ್ದು ಇದ್ರದ್ದು 100 gems ಅವೆಲ್ಲ ಇದೆಯಲ್ಲ, ಅದನ್ನೆಲ್ಲ ಕೇಳ್ತಾನೆ ಇರ್ತೀನಿ. ಕಿವಿ ಒಳಗಡೆ ಒಂದ್ ಹಾಕ್ತಾನೆ ಇರ್ತೀನಿ, ಯಾರು ಡಿಸ್ಟರ್ಬ್ ಮಾಡಲ್ಲ ನನ್ನ. ಮತ್ತೆ ಮನೇಲಿದ್ದವ್ರಿಗೆ ಯಾರಿಗೂ ನಾನು ಡಿಸ್ಟರ್ಬ್ ಮಾಡಲ್ಲ, ಅವ್ರಿಗೆ ಏನೇನ್ ಬೇಕೋ ಎಲ್ಲದೂ ಮಾಡ್ಕೊಡ್ತೀನಿ. ಈಗಂತೂ ಯಾರು ನನ್ಗೆ ಬೆಳಗ್ಗೆ ಎದ್ದು ಹೆಲ್ಪ್ ಮಾಡೋರು ಯಾರು ಇಲ್ಲ, ಯಾಕಂದ್ರೆ ಎಲ್ಲರೂ ಎಕ್ಸಾಮ್ ನಡೀತಾ ಇದೆ. ನಮ್ಮ ಹಸ್ಬೆಂಡ್ ದುಬೈಯಲ್ಲಿ ಇರೋದು. ಆದ್ರೆ ನಾನೇ ನಾನು ಏನ್ ಮಾಡ್ತೀನಿ, ಪ್ರೀ ಪ್ಲಾನ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ನಾನು ನಾಳೆ ನಿಮ್ ಕ್ಲಾಸ್ ಅಟೆಂಡ್ ಮಾಡ್ಬೇಕಾ ಮೇಡಮ್, 4 o'clock ಕ್ಲಾಸಾ, 3 o'clock ಹೇಳ್ತೀನಿ. 3 o'clock ಎದ್ದು ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಇಲ್ಲ 4 o'clock ಕ್ಲಾಸ್ ಮುಗಿದು 5:30 ಮುಗಿಯುತ್ತಾ, ಅವಾಗ ಏನು ಇರಲ್ವಾ, ನೆಕ್ಸ್ಟ್ 5:30 ಇಂದ 8 o'clock ವರೆಗೂ ಎಷ್ಟು ಕೆಲಸ ಮಾಡ್ಬೋದು ಮೇಡಮ್, ಎಲ್ಲದೂ ಮಾಡ್ಬೋದು. ಆ ತರ ಮೈಂಡ್ ಸೆಟ್ ಮಾಡ್ಕೊಂತೀನಿ ನಾನು ಈ 2024 ಇಂದ. ಅದೇ ತರ ಮಾಡ್ಬಂದಿದ್ದು. ನಾನ್ ಸಿಂಗಲ್ ಪೇರೆಂಟ್ ತರ ನಾನು ಇವಾಗ ನನ್ನ ಮಕ್ಳು, ಯಾಕಂದ್ರೆ ನಮ್ಮ ಹಸ್ಬೆಂಡ್ ಬರೋದು 6 months ಒಂದ್ಸತಿ ಅಷ್ಟೇ. ಇವಾಗ ನಾನೇ ಎಲ್ಲಾ ಕಡೆ ನೋಡ್ಕೋಬೇಕು. ನಮ್ಮ ಅತ್ತೆನೂ ಹೆಲ್ಪ್ ಮಾಡ್ತಾರೆ, ಆದ್ರೆ ಅವ್ರಿಗೆ ನಾವು ಪ್ರೆಷರ್ ಹಾಕಕ್ ಆಗಲ್ವಲ್ಲ ಮೇಡಮ್, ನೀವ್ ಅದನ್ನ ಮಾಡಿ ಇದನ್ನ ಮಾಡಿ, ಏನ್ ಮಾಡ್ತಾರೋ ಅದನ್ನ ಮಾಡ್ಲಿ ಅಂತ ಬಿಡ್ತೀವಿ. ಆ ತರ ಎಲ್ಲ ಇದ್ದಾಗ ರೀಸೆಂಟ್ ಆಗಿ ಏನಾಗಿದೆ ಅಂದ್ರೆ, 3 days ಬ್ಯಾಕ್ ಹಿಂಗೆ 9 o'clock ಹೋದ ತಕ್ಷಣ ಜೋರ್ ಒಂದ್ ಶಬ್ದ ಆಯ್ತು. ಏನಂತ ನಮಗೆ ಎಲ್ಲೂ ಕಂಡಿಡಿಯಕ್ಕೆ ಟೈಮ್ ಬೇಕಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ಕಟ್ ಮಾಡಿಸ್ಬಿಟ್ರು. ನೋಡಿದ್ರೆ ಆಡಿಟೋರಿಯಂ ಇದೆ, ನಮ್ಮ ಹಾಸ್ಪಿಟಲ್ ಆಡಿಟೋರಿಯಂ ಒಳಗಡೆ 8 o'clock ಇಂದಾನೆ ಸ್ಟಾರ್ಟ್ ಆಗಿದೆ ಸರ್ಕ್ಯೂಟ್. ಲಾಕ್ ಆಗಿರೋದಲ್ಲ ಗೊತ್ತಾಗಿಲ್ಲ ಯಾರಿಗೂ. ಪಕ್ಕದಲ್ಲಿ ಒಂದು ಸೆಮಿನಾರ್ ಹಾಲ್ ಇದೆ, ಅಲ್ಲಿ
ಡೈರೆಕ್ಟರ್ ಸರ್ 9 ಗಂಟೆಯಿಂದ 10 ಗಂಟೆವರೆಗೂ ಜೂನಿಯರ್ಸ್ ಗೆ ಕ್ಲಾಸ್ ಮಾಡ್ತಿದ್ದಾರೆ. ಅವರಿಗೆ ಎಲ್ಲೋ ಹೊಗೆ ಬರ್ತಾ ಇದೆಯಲ್ಲ ಅಂತ ನೋಡಿದ ತಕ್ಷಣ ಅವ್ರು ಹೋಗಿ ಚೆಕ್ ಮಾಡಿದಾಗ ಕೀ ಇರಲ್ಲ ಮೇಡಮ್, ಅಲ್ಲಿ ಇದು ಕೆಳಗಡೆ ಇರುತ್ತೆ. ಇವ್ರು ಹೋಗಿ ಅವರೇ ಡೋರ್ನ ಹೊಡೆದಿದ್ದಾರೆ. ಸರ್ ಒಂದಿಷ್ಟು ಜನ PGs ಇರ್ತಾರಲ್ಲ, ಅವ್ರು ಹೊಡೆದ ತಕ್ಷಣ ಎಲ್ಲರೂ ನಾವು ಅಷ್ಟೊತ್ತಿಗೆ ಹೋಗಿದ್ವಿ, ನಮಗೆ ಗೊತ್ತಿಲ್ಲ ಎಲ್ಲಿ ಏನಾಗ್ತಿದೆ ಅಂತ. ಎಲ್ಲ ಪೇಷಂಟ್ಗಳು ಕಿಚ್ಚಾಟ, ಇಡೀ ಫ್ಲೋರೇ ಫುಲ್ ಬ್ಲಾಕ್ ಆಗಿ ಎಲ್ಲೂ ಕತ್ತು ಯಾರು ಕಾಣ್ತಾ ಇಲ್ಲ. ಎಲೆಕ್ಟ್ರಿಸಿಟಿ ಸ್ಮೋಕ್ ಅಲ್ಲ, ಫುಲ್ ಸ್ಮೋಕ್. ಆ ಡೋರ್ ಓಪನ್ ಆದ ತಕ್ಷಣ ಇಡೀ ಫ್ಲೋರಿಗೆ ಸ್ಮೋಕ್ ಆವರಿಸ್ಕೊಂಡ್ಬಿಡ್ತು. ಎಲ್ಲ ಕಾಲು ಇಲ್ದಿದ್ರು ಕೈ ಇಲ್ದಿದ್ರು ಅವರೆಲ್ಲ ಅಳಕ್ ಸ್ಟಾರ್ಟ್ ಮಾಡಿದ್ರು, ನಾವು ಸತ್ತೇ ಹೋಗ್ಬಿಡ್ತೀವಿ ಇವಾಗ ಅಂತ. ನಾವು ನಾನು ಬೆಳಗ್ಗೆ ಎಲ್ಲ ಅನ್ಕೊಂತಿರೋದಕ್ಕೆ, ನಾನು ಯಾಕೆ ಅಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋದಕ್ಕೆ ನಾನು ಹೋಗೋಣ ಬೆಳಗ್ಗೆ ಮಾಡೋಗ್ತೀನಲ್ಲ ಮೇಡಮ್. ನಾನು ಅಲ್ಲಿ ಹೋದೆ. ಡೈರೆಕ್ಟರ್ ಸರ್, ಸಿಸ್ಟರ್ ಪ್ಲೀಸ್ ನನಗೆ ಒಂದು 4 ಮಾಸ್ಕ್ ಅರೇಂಜ್ ಮಾಡಿ, ನನಗೆ ಹೋಗಕ್ಕಾಗ್ತಿಲ್ಲ ಅಂತ ತಕ್ಷಣ ನನ್ ಕಬೋರ್ಡಲ್ಲಿ 4 ಮಾಸ್ಕ್ ಇತ್ತು, ಕೊಟ್ಟ ತಕ್ಷಣ ನೀವು ಈ ಲೇಡೀಸ್ ನ ಕೈಯಲ್ಲಿ ಆಗಿರೋ ನಡ್ಕೊಂಡು ಹೋಗ್ಬೋದಲ್ಲ, ಇವ್ರನ್ನೆಲ್ಲ ಫಸ್ಟ್ ಶಿಫ್ಟ್ ಮಾಡಿ ಸಿಸ್ಟರ್. ಫಸ್ಟ್ ಆಯ್ತು ಸರ್, ನಾನು ಅಟೆಂಡರ್ಸ್ ನ ಪೇಷಂಟ್ ನಡ್ಕೊಂಡು ಹೋಗೋರ್ನ ನಾನು ಶಿಫ್ಟ್ ಮಾಡ್ತೀನಿ ಸರ್ ಅಂತ ಹೇಳಿ ಬೇರೆ ಡಾಕ್ಟರ್ಸ್ ಸರ್ ನೀವು ಹೋಗಿ ಮಾಸ್ಕ್ ಹಾಕೊಂಡು, ಅಲ್ಲಿ ತುಂಬಾ ಪೇಷಂಟ್ಸ್ ಇದಾರೆ, ವೀಲ್ ಕಾಟ್ ಇರುತ್ತಲ್ಲ ಅದ್ರಲ್ಲಿ 3 ಜನ ಪೇಷಂಟ್ ಹೇಳ್ಕೊಂಡು ಒಂದು ಬಿಲ್ಡಿಂಗ್ ಆಗಿದೆ, ಅಲ್ಲಿ ಸ್ಕೈ ವಾಕ್ ಇದೆ, ಅಲ್ಲಿಂದ ಫಾಸ್ಟ್ ಆಗಿ ಶಿಫ್ಟ್ ಮಾಡಿ ಸರ್ ಅಂತ ಇಷ್ಟು ಯಾಕಂದ್ರೆ ಅವರಿಗೆ ಗೊತ್ತಿರಲ್ಲ ಎಲ್ಲಿ ಸ್ಕೈ ವಾಕ್ ಇದೆ, ಎಲ್ಲಿ ಏನಿದೆ ಅಂತ. ಆಯ್ತು ಹೋದ್ರು, ಕತ್ಲಲ್ಲೇ ಎಷ್ಟೋ ಶಿಫ್ಟ್ ಮಾಡಿದ್ದಾರೆ. ನಾನೇನ್ ಮಾಡಿದೆ, ಈ ಅಟೆಂಡರ್ಸ್ ಎಲ್ಲ OPD ಬ್ಲಾಕ್ ಅಲ್ಲಿ 1,000 ಜನ ಅಟೆಂಡರ್ಸ್ ನಿಂತಿದ್ರು, ಅವ್ರನ್ನೆಲ್ಲ ಹೊರಗೆ ಕಳಿಸಿ ಒಂದು 20 ಜನ ಕೈ ಆಗಿರೋರು, ಜಸ್ಟ್ ಓಡಾಡೋರು ಅವರೆಲ್ಲ ಇದ್ರು, ಅವ್ರನ್ನೆಲ್ಲ ಆದಷ್ಟಿಗೆ ಮೇಲ್ಗಡೆ ಎಲ್ಲ ಕ್ಲಿಯರ್ ಆಯ್ತು. ಅದಕ್ಕೋಸ್ಕರ ನಾನು ಅಲ್ಲಿ ಇನ್ವಾಲ್ವ್ ಆಗಿಲ್ಲ, ಇಲ್ಲ ಆದ್ರೆ ಫಸ್ಟ್ ಪರ್ಸನೇ ನಾನು ಅಲ್ಲಿ ಹೋಗಿರ್ತಿದ್ದೆ. ಆಯ್ತು, ಅಲ್ಲ ಅವರೆಲ್ಲ ಹೋದರೆಲ್ಲ ಇದ್ರಲ್ಲ, PGs, ಸಮ್ ನರ್ಸಿಂಗ್ ಸ್ಟಾಫ್, ಗ್ರೂಪ್ ಡಿಸ್, ಹೌಸ್ ಕೀಪಿಂಗ್ಸ್ ಎಲ್ಲ ಒಂದು 30 ಮೆಂಬರ್ಸ್ಗೆ ಆ ಸ್ಮೋಕ್ ನ ಇನ್ಹೇಲ್ ಮಾಡಿ ಫುಲ್ಲು ಒಂದು 2 ಅವರ್ಸ್ ಆಗ ತನಕ ಸುಮ್ಮನೆ ಇದ್ರು. 2 ಅವರ್ಸ್ ಆದ್ಮೇಲೆ ಎಲ್ಲರೂ ನನ್ ಗಿಡಿನೆಸ್, ನನ್ ಥ್ರೋಟ್ ಇದಾಗ್ತಿದೆ, ನಂಗೆ ಇದು ಟಂಗ್ ಮರ್ಮರ್ ಆಗ್ತಾ ಇದೆ, ಏನೋ ಆಗ್ತಿದೆ ಅಂತ ಎಲ್ಲರೂ. ಪೇಷಂಟ್ ಇರ್ತಾರೆ, ನಾವ್ ಎಲ್ಲಿಗೆ ಅವ್ರನ್ನ ಟ್ರೀಟ್ ಮಾಡಕ್ಕಾಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಮತ್ತೆ ಆಕ್ಸಿಜನ್ ಬೇಕಲ್ಲ, ಇವ್ರಿಗೆ ಆಕ್ಸಿಜನ್ ಬೇಕು, ಎಲ್ಲರಿಗೂ ಆಕ್ಸಿಜನ್ ಬೇಕು. ಆಮೇಲೆ ನಾನೇನ್ ಮಾಡಿದೆ, ಅಲ್ಲಿ ಪೋಸ್ಟ್ ಆಫ್ ಆಗಿರೋ ಪೇಷಂಟ್ಗೆಲ್ಲ ಹೊರಗಡೆ ನಿಂತ್ಕೊಂಡು ಹೇಳಿ, ನೋಡಿ ಈ ತರ ಇದೆ, ನೀವೆಲ್ಲರಿಗೂ ಸರ್ಜರಿ ಆಗಿದೆ, ಹೆದರ್ಕೊಂಬೇಡಿ, ಏನೂ ಆಗಲ್ಲ, ನಿಮ್ಮನ್ನ ಬಿಟ್ಟು ಕಾಟಲ್ಲೇ ಶಿಫ್ಟ್ ಮಾಡ್ತೀವಿ, ನೀವ್ ಈ ತರ ನಮ್ ಸ್ಟಾಫಿಗೆ ಈ ತರ ಆಗಿದೆ, ದಯವಿಟ್ಟು ನಾವು ಕೋಆಪರೇಟ್ ಮಾಡ್ಬೇಕು, ಹೆದರ್ಕೊಂಬಾರ್ದು ಅಂತ ಅನೌನ್ಸ್ ಮಾಡಿದೆ ನಾನೇ. ಅವಾಗ ಅವರು ಆಯ್ತು ಮೇಡಮ್, ನೀವು ನಮ್ಗೆ ನೋಡ್ಕೊಂಡ್ರು, ನಿಮಗೆ ಏನಾರ ಆದ್ರೆ ನಮಗೆ ಇರುತ್ತೆ, ನಮ್ದು ಆಪರೇಷನ್ ಆಗಿದೆ, ನಮ್ಗೆ ಏನು ನೋಗಿವೆಲ್ಲ ಆಲ್ರೆಡಿ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಾಗಿತ್ತು. ನಾವು 9 ಗಂಟೆಗೆ ಇಂಜೆಕ್ಷನ್ ಇದಿರಲ್ಲ ಸರಿ. ಇಮಿಡಿಯೇಟ್ ಆಗಿ ವೀಲ್ ಚೇರು, ಟ್ರಾಲಿ ಏನೇನು ಇರುತ್ತೋ, ಆಮೇಲೆ ಅಟೆಂಡರ್ಸ್ ನೆಲ್ಲ ಕರ್ಕೊಂಡ್ವಿ. ಎಲ್ಲ ಕ್ಲಿಯರ್ ಆದ್ಮೇಲೆ ಅಟೆಂಡರ್ಸ್ ಒಳಗೆ ಕರ್ಕೊಂಡು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ನೀವೇ ಕರ್ಕೊಬೇಕು ವೀಲ್ ಚೇರ್ ಅಲ್ಲಿ, ಮತ್ತೆ ಟ್ರಾಲಿಲಿ ಇಬ್ಬಿಬ್ರು ಟ್ರಾಲಿ ಕೂರ್ಸ್ಕೊಬೇಕು. ಈಗ ಇದನ್ನೆಲ್ಲ ಕೈ ಆಗಿರೋರು ಅದೆಲ್ಲ ಅಂದ್ರೆ 100-300 ಜನ ಒಂದು ಟ್ರಾಲಿ ಬಂದ್ರೆ ಅವ್ರನ್ನೆಲ್ಲ ಕೂರ್ಸಿ ಒಂದ್ ಸೈಡ್ಗೆ ಹಾಕಿ, ಆಮೇಲೆ ಇನ್ನೊಂದು ವಾರ್ಡ್ ಅರೇಂಜ್ ಮಾಡಿ, ಇವ್ರಿಗೆಲ್ಲ ಅರೇಂಜ್ ಮಾಡಿ, ಇವ್ರೆಲ್ಲರೂ 2 ಅವರ್ಸ್ 3 ಅವರ್ಸ್ ಒಳಗಡೆ ನನಗೆ ಹಂಗಾಗ್ತಿದೆ, ನನಗೆ ಹಿಂಗಾಗ್ತಾ ಇದೆ, ಇಲ್ಲ ಸಿಸ್ಟರ್ ನನಗೆ ಈ ತರ ಆಗ್ತಿದೆ ಏನಾದ್ರು ಮಾಡಿದ್ದ. ಆಮೇಲೆ ಎಲ್ಲ ಇಮಿಡಿಯೇಟ್ ಆಗಿ ಸಿಗ್ಬೇಕಲ್ಲ ಮೇಡಮ್, 30 ಮಾಸ್ಕ್, 30 ಫ್ಲೋ ಮೀಟರ್ಸ್, 30 ಮಾನಿಟರ್ಸ್ ಎಲ್ಲ ಇಮಿಡಿಯೇಟ್ ಆಗಿ ಬಯೋಮೆಡಿಕಲ್ ಇಂಜಿನಿಯರ್ ಪಟ ಕರ್ಸಿ, ನರ್ಸಿಂಗ್ ಸೂಪರಿಂಟ್ ನಾವು ಸುಮಾರು ಜನ ಕರ್ಸಿ ಎಲ್ಲರಿಗೂ ಅರೇಂಜ್ ಮಾಡಿ, ಅಂತೂ ಇವತ್ತು ಸಂಜೆ ಎಲ್ಲರಿಗೂ ಡಿಸ್ಚಾರ್ಜ್ ಮಾಡಿ ಕಳ್ಸಿದ್ವಿ ಮೇಡಮ್. ಎಲ್ಲರೂ ಕಂಪ್ಲೇಂಟ್ ಡಿಸ್ಚಾರ್ಜ್ ಆದ್ರು. ಇವತ್ತು 4 ಜನ ಅಲ್ಲ, ನಿನ್ನೆ ಸಂಜೆ ಡಿಸ್ಚಾರ್ಜ್ ಆಗಿರೋದು. ಅವ್ರು ಒಂದು 25 ಜನ, ಒಂದು 5 ಜನ ಇದ್ರು, ಅವ್ರು ಸ್ವಲ್ಪ ಕ್ರಿಟಿಕಲ್ ಆಗಿದ್ರು ಅಂತ ಅವ್ರ ICU ಇದ್ರು. ಇವಾಗ ಇಷ್ಟೆಲ್ಲ ಹೇಳ್ತಿದ್ರಲ್ಲ, ಅದ್ರ ಜೊತೆಗೆ ನರ್ಸಿಂಗ್ ಸೂಪರಿಂಟೆಂಟ್ ಸಮೇತ ನನಗೆ ಏನು ಹೆಲ್ಪ್ ಅಂದ್ರೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಏನು ಒಟ್ಟು ಕೆಲಸ ಮಾಡ್ತಾರೆ, ಎಲ್ಲರೂ ಮಾಡ್ತಿದ್ದಾರೆ, ಎಕ್ಸ್ಪೀರಿಯನ್ಸ್ ಇದೆ, ಮಾಡ್ತಾರೆ ಅನ್ನೋ ಮೆಂಟಾಲಿಟಿಲಿ ಮಾತಾಡ್ತಿದ್ರು. ಅವ್ರು ಯಾರನ್ನು ಎಷ್ಟಾರು ನೀವು ಕೆಲಸ ಮಾಡಿರಿ, ಎಷ್ಟಾರು ಹೆಲ್ಪ್ ಮಾಡಿರ್ಲಿ, ಅಪ್ರಿಶಿಯೇಷನ್ ಇಲ್ಲ ಅವ್ರ ಹತ್ರ. ಅವ್ರೆ ನನಗೆ ಅಂತಲ್ಲ, ಯಾರಿಗೂ ಮಾಡಲ್ಲ. ಇವಾಗ ಬೆಳಗ್ಗೆ ಬಂದು ಇನ್ನೊಂದ್ 4 ಪೇಷಂಟ್ ಇದ್ರಲ್ಲ, ಅವ್ರನ್ನ ಮಾತಾಡ್ಸ್ತಾ ಇದ್ದೆ ನಾನು. ಬಂದ್ರು, ಏನು ಎಲ್ಲ ಚೆನ್ನಾಗಿದ್ದಾರೆ, ಇನ್ಯಾರಿದಾರಮ್ಮ ಅಂದ್ರು. ಇಷ್ಟ ಜನ ಇದಾರೆ, 4 ಜನ ಹೋಗಿಲ್ಲ, ಇವರಿಗೆ ಬ್ರೀತಿಂಗ್ ಡಿಫಿಕಲ್ಟಿ ಇತ್ತಂತೆ, ಅದಕ್ಕೆ ಸರ್ ಇವ್ರನ್ನ ಬೇಡ ಇವತ್ತೊಂದಿನ ಇಟ್ಕೊಳ್ಳಿ ಅಂತ ಹೇಳಿದ್ರು ಮೇಡಮ್, ಅದಕ್ಕೋಸ್ಕರ ಶಿಫ್ಟ್ ಮಾಡಿಲ್ಲ ಇವ್ರನ್ನ ಅಂತ ಹೇಳಿದೆ. ಸರಿ ಆಯ್ತು ಬಾ ಇಲ್ಲಿ ಅಂತ ಹೇಳಿದ್ರು. ನೀನ್ ಆರಾಮಿದ್ಯಾ, ಏನು ಪ್ರಾಬ್ಲಮ್ ಇಲ್ಲ, ನೀನ್ ಇನ್ನ ತುಂಬಾ ಸ್ಟ್ರಗಲ್ ಮಾಡಿದೀಯ ಇವರಿಗೋಸ್ಕರ, ತುಂಬಾ ಥ್ಯಾಂಕ್ಸ್, ನೀನ್ ಇಷ್ಟು ಮಾಡ್ತೀಯ ಅಂತ ಗೊತ್ತಿಲ್ಲ, ನಾನು ನಿನ್ ಬಗ್ಗೆ ತುಂಬಾ ಬೇಸರ ತುಂಬಾ ಸತಿ ಮಾತಾಡಿದೀನಿ, ನನ್ ನಿನ್ನೆ ನೀನ್ ಮಾಡಿರೋದ್ ನೋಡಿದ್ರೆ ನಿನ್ ಬಗ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಅದೊಂದೇ ಮಾತು ಸಾಕಲ್ಲ ಮೇಡಮ್, ಇಷ್ಟು ವರ್ಷ ನಾನು ಅವ್ರ ಜೊತೆ 10 ವರ್ಷ ಡ್ಯೂಟಿ ಮಾಡಿದೀನಿ, ಅವ್ರ ಹತ್ರ
ಒಂದು ರಿವಾರ್ಡ್ ಯಾವತ್ತೂ ಕೊಟ್ಟಿಲ್ಲ ಅವ್ರು ನಮಗೆ. ಇವತ್ತು ಅವ್ರ ಅದನ್ನ ಹೇಳಿದಾಗ ಬೆಳಗ್ಗೆ ನನಗೆ ಏನ್ ಹೇಳ್ಕೊಂಡು ಹೋಗ್ಬಿಟ್ಟೆ ಅಂದ್ರೆ ಮೇಡಮ್, ಸುಮ್ನೆ ಹೇಳ್ಬಾರ್ದು, ಅಷ್ಟು ಹೇಳ್ಕೊಂಡು ಹೋಗಿದೆ. ಇವಾಗ ನಾವು ಹೋದರಲ್ಲಿ ಯಾರು ವಾಪಸ್ ಮನೆಯಿಂದ ಬರ್ಬಾರ್ದು, ಆತರ ಆಗುತ್ತೆ, ಮತ್ತೆ ಏನಾದ್ರು ಪ್ರಾಬ್ಲಮ್ ಬರುತ್ತೆ, ಆತರ ಎಲ್ಲ ಅನ್ಕೊಂಡಿದ್ದೆ. ಯಾರು ಒಂದಿನ ಹೋಗಷ್ಟು ನಾನು ಅನ್ಕೊಂಡಿದ್ದೆ, ಮೇ ಬಿ ಹ್ಯಾಪಿ, ಮೇ ಬಿ ಹೆಲ್ತಿ, ಮೇ ಬಿ ಸೇಫ್ ಅಂತ ಹೇಳಿ ಕಳ್ಸಿದ್ದೆ ಎಲ್ಲರಿಗೂ. ಇನ್ಯಾರು ಇಲ್ಲಿಗೆ ಬರ್ಬಾರ್ದು ಆತರ ಎಲ್ಲ ಅಫರ್ಮ್ ಮಾಡಿ ಕಳ್ಸಿದ್ದೆ. ಒಬ್ರು ಬಂದಿಲ್ಲ. ಓ ಪದ್ಮ, ಐ ಥಿಂಕ್ ಪದ್ಮದು ಡಾಟಾ ಖಾಲಿ ಆಗಿರಬಹುದೇನೋ. ಓಕೆ, ಬರ್ಲಿ ಗೈಸ್. ಹೌ ವಾಸ್ ಇಟ್? ಐ ಹ್ಯಾಡ್ ಗೂಸ್ ಬಂಪ್ಸ್. ಯಾವಾಗ ನನ್ನ ಸ್ಟೂಡೆಂಟ್ಸ್, ಐ ಫೀಲ್ ನಾನು ಐ ಆಮ್ ಸೋ ಲಕ್ಕಿ ಅಂತ ಅನ್ಸತ್ತೆ ನನಗೆ. ಬಿಕಾಸ್ ಎಷ್ಟು ಐ ಡೋಂಟ್ ನೋ ವಾಟ್ ಟು ಸೇ. ಇವ್ರ ಹತ್ರ ಬಂದಾಗ 2 years ಬ್ಯಾಕ್ ಆ ಮುಗ್ಧತೆ, ಇನ್ನೂ ಆ ಮುಗ್ಧತೆಯಲ್ಲೇ ಮಾತಾಡ್ತಾರೆ. ಕೇಳಿಸ್ಕೊಂಡ್ರಿ ಅಲ್ಲ, ಹೌ ಸ್ವೀಟ್ ಶಿ ಇಸ್. ಇನ್ನೊಬ್ಬರಿಗೋಸ್ಕರ ಮಾಡ್ಬೇಕನ್ನೋ ಉದ್ದೇಶ ಎಲ್ಲರಿಗೂ ಇರಲ್ಲ. ವಾಪಸ್ ಬಂದ್ರು, ಅಮ್ಮ ನಿಂಗೆ ಪಿನ್ ಮಾಡ್ಬಿಡ್ತೀನಿ. ಓಕೆ, ಎಸ್. ಸೊ ನೆಟ್ವರ್ಕ್ ಹೋಯ್ತು ಅನ್ಸತ್ತೆ. ಎಸ್ ಮ್ಯಾಮ್. ಆ ತರದ್ದು ತುಂಬಾ ಇನ್ಸಿಡೆಂಟ್ಸ್. ಈಗ ನಾನು ಹೇಳಿದ ತುಂಬಾ 1-2-3 ಅಂತ ಅನ್ಕೊಬಹುದು ಅಷ್ಟೇ. ಬಿಟ್ರೆ ಆ ತರ ನಾನು ನಾನು 28 days ಮ್ಯಾಜಿಕ್ ಕ್ಲಾಸ್ ಯಾವಾಗ ಜಾಯ್ನ್ ಆದೋ ಅವಾಗಿಂದ ಫಸ್ಟ್ ಡೇ ಇಂದನು ಮಾಡ್ತಾನೆ ಬಂದಿದ್ದೀನಿ ಮೇಡಮ್. ಅದರಿಂದ ನನಗೆ ತುಂಬಾನೇ ಒಳ್ಳೇದಾಗಿದೆ. ನಾನು ಅವಾಗ ಅನ್ಕೊಂಡೆ, ನನಗೊಬ್ಳಿಗೆ ಒಳ್ಳೇದಾಗ್ಬಾರ್ದು, ಬೇರೆಯವ್ರಿಗೂ ಒಳ್ಳೇದಾಗ್ಬೇಕು. ಇದನ್ನ ನಾನು ಎಲ್ಲಾದ್ರೂ ಹೇಳಿ ನಾನು ಅದನ್ನ ಇಂಪ್ಲಿಮೆಂಟ್ ಮಾಡ್ಲೇಬೇಕು. ಮತ್ತೆ ರೇಖಾ ಮೇಡಮ್ ಇಷ್ಟು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ದಾರೆ. ನಾವ್ 1% ಅವರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ನನಗೆ ಆ 28 days ಮ್ಯಾಜಿಕ್ ಇಂದಾನೇ ಇತ್ತು ಮೇಡಮ್. ನೆಟ್ವರ್ಕ್ ಎಷ್ಟು ಹೊಟ್ಟೆ ಕಿಚ್ಚು ಗೊತ್ತಾ ಪದ್ಮ? ಹಂಗೆ ಹೋಗ್ತಾ ಇದೆ ನೆಟ್ವರ್ಕ್. ಎಲ್ಲೋದ್ರಪ್ಪ ಇವರು? ಓಕೆ ಮ್ಯಾಮ್, ಹೇಳ್ತಾ ಇದೀವ? ನೀವು ಕಾಣಿಸ್ತಾ ಇಲ್ಲ. ಇವಾಗ ಕಾಣಿಸ್ತಾ ಇದ್ದೀರಾ. ಎಸ್ ಎಸ್ ಎಸ್. ನಾನು ಆ ತರನೇ ಮಾಡ್ಕೊಂಡು ತುಂಬಾ ಅದಕ್ಕೆ ನಿಮ್ಗೆ ಯಾವ ಕ್ಲಾಸಸ್ ಇದ್ರು ನಾನು ಯಾವ್ದು ತುಂಬಾ ರೇರು ನಾನು ಮಿಸ್ ಮಾಡಿರೋದು. ನಾನು ಡ್ಯೂಟಿ ಅಕ್ಟೋಬರ್ ಅಲ್ಲಿ ಡ್ಯೂಟಿ ಇದ್ದೆ. ಯಾವಾಗೂ ನೀವು ಕ್ಲಾಸಸ್ ತಗೋತಾ ಇದ್ರಿ, ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಯಾವ ಕ್ಲಾಸ್ ಆಗಲಿ. ನಾನು ಕೆಲಸ ಮಾಡ್ಕೊಂಡೆ. ಅಲ್ಲೂ ನಾನು ಫ್ರೀ ಪ್ಲಾನ್ ಕೆಲಸ ಮಾಡ್ಕೊಂಡೆ. ಪೇಷಂಟ್ಗೆ ಏನ್ ತೊಂದರೆ ಆಗ್ಬಾರ್ದು, ನನ್ನಿಂದ ಯಾವ ಮಕ್ಕಳು ಏನ್ ತೊಂದರೆ ಆಗ್ತದೆ ಅಂತ ನಾನು ಎಷ್ಟೋ ಸತಿ ಅಲ್ಲಿಂದ ನಾನು ಡ್ಯೂಟಿಲೇ ನಾನು ತುಂಬಾ ಕ್ಲಾಸ್ ಮಾಡಿದ್ದೀನಿ. ಆದ್ರೆ ನಂಗೆ ಗೊತ್ತು, ನಾನು ಯಾವಾಗ ಕೇಳಿದ್ರು ಮ್ಯಾಮ್ ಅಂತ ಹೇಳಿ ಆನ್ ಮಾಡಿ ಆಫ್ ಮಾಡ್ತಾ ಇದ್ದೆ. ಅದು ನೋಡಿದೀನಿ ನಾನು. ನೀವು ನಿಮ್ಮ ಯೂನಿಫಾರ್ಮ್ ಅಲ್ಲಿ ಇದ್ರೆ ಐ ಯೂಸ್ ಟು ಥಿಂಕ್ ದಟ್ ಯು ಯೂಸ್ ಟು ವರ್ಕ್ ಅಂತ. ಸೊ ನೈಸ್. ಹಿಂದೆ ಅಂತಲ್ಲ ಮೇಡಮ್, ಕಾನ್ಫಿಡೆನ್ಸ್ ಚಾಲೆಂಜ್ ಆಗಲಿ ಅದರಿಂದ ನನಗೆ ತುಂಬಾನೇ ಬಂದಿದೆ. ಈ ತುಂಬಾ ಶೇಕ್ ಆಗ್ತದೆ ಪದ್ಮ, ವಾಯ್ಸ್ ತುಂಬಾ ಶೇಕ್ ಆಗ್ತದೆ ಸಡನ್ ಆಗಿ. ಅನ್ಮ್ಯೂಟ್ ಮಾಡಿ. ಇವಾಗ ಪರವಾಗಿಲ್ಲ. ನಾನು ಜೂನಿಯರ್ಸ್ಗೆ ನಾನು ಮಾಡ್ಲೇಬೇಕಾಗ್ತಿತ್ತು. ICU ಇನ್ಚಾರ್ಜ್ ಆದಾಗ ಅವ್ರಿಗೆ ಹೇಳ್ಕೊಡ್ಲೇಬೇಕು. ಮಾತ್ರ ಅವರಿಗೆ ಮುಂದಿನ ದಿನಗಳಲ್ಲಿ ಅವ್ರು ಪ್ರಾಕ್ಟೀಸ್ ಮಾಡೋಕೆ ಈಸಿ ಆಗುತ್ತೆ. ಅವ್ರಿಗೆ ಪ್ರೊಸೀಜರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಪೇಷಂಟ್ ನಾವು ಕೂಡ ಏನು ಅಂದ್ರೆ, ನಾವು ಈ ನರ್ಸಿಂಗ್ ಮಾಡಿದವರು ವರ್ಕ್ ಮಾಡೋದು ಪೇಷಂಟ್ ಜೊತೆಗೆ, ಮಾನಿಟರ್ ಜೊತೆಗೆ, ಪ್ರಾಣಿಗಳ ಜೊತೆಗೆ ಎಲ್ಲೂ ವರ್ಕ್ ಮಾಡಲ್ಲ. ನಾನು ಇನ್ನೊಂದು ಚಾನ್ಸ್ ತಗೋಣ ಅಂತ ಹೇಳಕ್ಕೆ. ಅದಕ್ಕೋಸ್ಕರ ಬೇಸಿಕ್ ನಾಲೆಡ್ಜ್ ಹೆಂಗಿರ್ಬೇಕು ಅಂದ್ರೆ, ಕಣ್ ಮುಚ್ಕೊಂಡ್ರು ಅದನ್ನ ಮಾಡಂತ ಗೊತ್ತಿರ್ಬೇಕು ನನಗೆ. ಆ ತರ ಇದ್ರೆ ಮಾತ್ರ. ಇವಾಗ ಒಂದು ಕ್ಯಾನುಲ ಹಾಕ್ತೀವಿ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ಡೇ ಇದ್ದಾಗ ನಾನ್ ಹಾಕ್ತಿದ್ನಲ್ಲ ಆ ತರ ಕ್ಯಾನುಲ ನನ್ ಬದುಕಲ್ಲ. ನನ್ ಕಣ್ಣಿ ಕೊಡ್ಬೇಕು ಕ್ಯಾನುಲ ಕೆಪಾಸಿಟಿ ನನಗಿದೆ. ಆ ತರ ನನ್ ಜೂನಿಯರ್ಸ್ ಆಗ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್. ಅದೇ ತರನೇ ನಾನು ಜೂನಿಯರ್ಸ್ಗೆ. ಆದ್ರೆ ಜೂನಿಯರ್ಸ್ ಬರ್ತಿರೋರು ಯಾಕೆ ಹಿಂಗಿದ್ರೆ, ಇಂಗ್ಲಿಷ್ ಮಾತಾಡ್ತಿದ್ದೆ ಬಟ್ ತುಂಬಾನೇ ಸುಳ್ಳು ಆಗುತ್ತೆ. ಅವಾಗ ಈ ಕೇರಳಿಯನ್ಸು
ಆಮೇಲೆ ಇವ್ರು ಯಾರಪ್ಪ, ಹ್ಮ್, ಕಾಶ್ಮೀರದಿಂದ ಬರೋರು, ಅವ್ರಿಗೆಲ್ಲ ಕನ್ನಡ ಬರಲ್ಲ. ಅವರು ಈ ಆತರ ಕಾಶ್ಮೀರಿ ಇಲ್ಲ ಅಂದ್ರೆ ಇಂಗ್ಲಿಷ್, ಅದು ಇಂಗ್ಲಿಷ್ ಅವ್ರಿಗೆ ನೀಟಾಗಿ ಬರಲ್ಲ. ಇಂಗ್ಲಿಷ್ ಇಂಗ್ಲಿಷ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಆತರ ಇದ್ದಾಗ ನಾನು ಇಂಗ್ಲಿಷ್ ಕರೆಕ್ಟಾಗಿ ಮಾತಾಡ್ಲಿಲ್ಲ ಅಂದಾಗ ನನಗೆ ಶೇಮ್ ಅಂತ ಅನಿಸ್ತಿತ್ತು. ಅವಾಗಲೇ ನೀವು ಇಂಗ್ಲಿಷ್ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಾನು ಫಸ್ಟ್ ಈ ತುಂಬಾ ಇಂಗ್ಲಿಷ್ ಇದನ್ನ ಕ್ಲಾಸ್ ಅಟೆಂಡ್ ಮಾಡಿದೀನಿ ಮೇಡಮ್. ಆದ್ರೆ ನಿಮ್ ತರ ಇಂಗ್ಲಿಷ್ ಹೇಳ್ಬಿಟ್ಟು ನಾನು ಇಲ್ಲ, ತುಂಬಾನೇ ಕಲಿತೀನಿ ಇಲ್ಲ ಹೋಗ್ಬಿಟ್ಟಿದೆ. ಈಗ ನೀವು ಹೇಳಿದ್ರಲ್ಲ ಮಲೇಶ್ವರದಲ್ಲಿ ನಾನು ಅಲ್ಲಿಗೂ ಹೋಗಿ ಜಾಯ್ನ್ ಆಗಿದ್ದೆ ಮೇಡಮ್. 500 rupees ಪೇ ಮಾಡಿ ಜಾಯ್ನ್ ಆದೆ. ಆದ್ರೆ ಅವಾಗ ನನಗೆ ಅದರಿಂದ ಏನು ಯೂಸ್ ಆಗಿಲ್ಲ, ಬಿಟ್ಟೆ. ಅದಕ್ಕೆ ಡಿಸ್ಕಂಟಿನ್ಯೂ ಮಾಡಿದೆ. MS ರಾಮಾಯಣದಲ್ಲಿ ಇದ್ನಲ್ಲ, ಅವಾಗ ನಾನು ತುಂಬಾ ಅಲ್ಲಿ ಬರೋದ್ರಲ್ಲಿ ಪೇಷಂಟ್ಗಳು ತುಂಬಾ ಹೈಫೈ, ಅವ್ರಿಗೆಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅರ್ಥನೇ ಆಗ್ತಿಲ್ಲ. ಅವಾಗಿಂದ ಮಾತಾಡಕ್ ಸ್ಟಾರ್ಟ್ ಮಾಡ್ತಿದ್ದೆ. ಅದಾದ್ಮೇಲೆ ಬಂದು ಮಾತಾಡಕ್ ಗೊತ್ತಾಯ್ತು. ತುಂಬಾ ಈ ಗ್ರಾಮರ್ ಮಾತಾಡಕ್ ಗೊತ್ತಿರ್ಲಿಲ್ಲ ನನಗೆ. ಪದ್ಮ, ನೀವು ಹೆಡ್ಫೋನ್ ತೆಗ್ದ್ಬಿಟ್ಟು ಮಾತಾಡ್ತೀರಾ? ಬಿಕಾಸ್ ತುಂಬಾ ಕರ್ಕರ ಇವಾಗ ಜಾಸ್ತಿ ಆಗಿದೆ. ನಂಗೆ ಇದ್ರಲ್ಲ ಇದನ್ನು ತೆಗ್ದ್ಬಿಡಿ, ಕ್ಲಿಯರ್ ಆಗಿ ಕೇಳ್ಬೋದೇನೋ, ಆಗತ್ತಾ? ಬಿಕಾಸ್ ನಾವು ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕು. ಯಾ ನೋ ಪ್ರಾಬ್ಲಮ್. ನಾವ್ ಯಾವಾಗ್ಲೂ ಏನ್ ಕೆಲಸ ಮಾಡ್ತೀವಲ್ಲ ಅದನ್ನ ಪ್ರೀತಿ ಮಾಡಿದಾಗ ಈ ತರದ್ದೆಲ್ಲ ಚಾಲೆಂಜಸ್ ಕೊಡತ್ತೆ. ಚಾಲೆಂಜಸ್ ಇಲ್ಲ ಅಂತಲ್ಲ ಕೆಲಸದಲ್ಲಿ, ಆದ್ರೆ ಚಾಲೆಂಜಸ್ ಜೊತೆ ಹೃದಯ ತುಂಬಿ ಬರುವಂತಹ ಒಂದು ಬ್ಲೆಸ್ಸಿಂಗ್ಸ್, ಅಪ್ರಿಸಿಯೇಷನ್, ಮತ್ತೆ ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ಎತ್ತಿ ತೋರಿಸುವಂತಹ ಕೆಲವು ಚಾಲೆಂಜಸ್ ಬಂದಾಗ ಆ ವ್ಯಕ್ತಿ ಯಾರು ಅಂತ ತುಂಬಾ ಜನಕ್ಕೆ ತಿಳಿಸಿ ಹೇಳೋ ಹಂಗೆ ಅವ್ರನ್ನ ಸೆಲೆಬ್ರೇಟ್ ಮಾಡೋ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ದಟ್ ಇಸ್ ವಾಟ್ ಇಸ್ ಲೈಫ್ ಇಸ್ ಅಬೌಟ್. ಸೊ ಎಸ್ ಪದ್ಮಾ, ಪ್ಲೀಸ್ ಗೋ ಅಹೆಡ್. ಇದೇ ತರ ಮ್ಯಾಮ್, ಇವಾಗ 28 days ಮ್ಯಾಜಿಕ್ ಸೆಷನ್ ಮುಗಿದ ತಕ್ಷಣ ಹಂಗೆ ಇಂಗ್ಲಿಷ್ ಹಂಗೆ ಕಂಟಿನ್ಯೂ ಮಾಡಿದೆ. ಆಮೇಲೆ 15 days ಕಾನ್ಫಿಡೆನ್ಸ್ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ಜಾಯಿನ್ ಆದೆ. ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಬಂದೆ ಮೇಡಮ್. ಅವಾಗ ನನಗೆ ತುಂಬಾ ಕಾನ್ಫಿಡೆನ್ಸ್ ಬರಕ್ ಸ್ಟಾರ್ಟ್ ಆಯ್ತು. ನಾನು ರೇಖಾ ಮ್ಯಾಮ್ ಯಾವ ಇದನ್ನಿಟ್ರು ಕ್ಲಾಸ್ ಇಡ್ಲಿ, ಯಾವುದೇ ಒಂದು ಪ್ರೋಗ್ರಾಮ್ ಮಾಡಿದ್ರು ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಅವಾಗೆ ಯೋಚನೆ ಮಾಡಿದೆ. ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಬಾರ್ದು. ನಾನು ಮಿಸ್ ಮಾಡ್ಕೊಂಡ್ರೆ ನನಗೆ ಲಾಸ್, ಇದು ಬಿಗ್ ಲಾಸ್ ಅನ್ಕೊಂಡು ಅವತ್ತಿಂದ ಇವತ್ತರೆಗೂ ನಾನು ಯಾವ ಕ್ಲಾಸನ್ನು ಮಿಸ್ ಮಾಡಿಲ್ಲ. ಅದು ಇವಾಗ ನೋಡಿ, ನಿನ್ನೆ ನಾನು ಮತ್ತೆ ಅಲ್ಲಿ ಹೋಗಿ ಬಂದಿದ್ನ, ನನಗೆ ನಿಮ್ ಲಾಸ್ಟ್ ಡೇ RLM ಅಂತ ಬೇರೆ ಮೆಸೇಜ್ ಮಾಡಿದ್ರ, ನನಗೆ ನಿಮ್ ಕ್ಲಾಸ್ ಬಿಡಕ್ ಆಗ್ತಿಲ್ಲ, ನನಗೆ ಕೂರಕ್ ಆಗ್ತಿಲ್ಲ. ಅದಕ್ಕೆ ಇನ್ ಬಿಟ್ವೀನ್ ನಾನು ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡ್ಕೊಂತಾನೆ ಇದ್ದೆ. ಹೆಂಗಾದ್ರೂ ಮಾಡಿ ಕೇಳಲೇಬೇಕು ಅನ್ನೋ ಕಾನ್ಸೆಪ್ಟ್ ಇದೆ. ಆದ್ರೆ ನಂಗೆ ನನ್ ಬಾಡಿ ಕೇಳ್ತಾ ಇಲ್ಲ. ಅದೇ 3 days ಇಂದ ನಾವು 3 days ಇಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ವಲ್ಲ, ನಮ್ ಬಾಡಿ ಕೇಳ್ತಾ ಇಲ್ಲ. ಅಂದ್ರೆ ಅಷ್ಟು ಟೈರ್ಡ್ ಆಗ್ಬಿಟ್ಟಿದೆ ಬಾಡಿಗೆ. ಆದ್ರೂ ನಾನು ನಿಮ್ ಕ್ಲಾಸ್ ಮಿಸ್ ಮಾಡಕ್ ಇಷ್ಟ ಇಲ್ಲ. ಆದ್ರೂ ನಾನು ರಿಚ್ ಲೈಫ್ ಸಂಕಲ್ಪ ಮುಗ್ಸೇ ಮಲ್ಕೊಂಡಿದ್ದೆ. ಅಲ್ಲ, ರಿಚ್ ಲೈಫ್ ಸಂಕಲ್ಪ ನೈಟ್ ಹಡಲ್ ಮುಗ್ಸೇ ಮಲಗಿರೋದು. ನಾನು ಇನ್ನೆಲ್ಲ 10:45ಗೆ ಮಲಗಿರೋದು. ಅದು ಆತರ ನಂದು ಇದ್ರಲ್ಲಿ ನಾನು ಏನು ಮೈಂಡ್ ಅಲ್ಲಿ ಸೆಟ್ ಮಾಡ್ಬಿಟ್ಟಿದೀನಿ ಅಂದ್ರೆ, ಎಷ್ಟೇ ಕಷ್ಟ ಆಗ್ಲಿ, ಎಷ್ಟೇ ಚಾಲೆಂಜ್ ಬರ್ಲಿ, ಇದೆ ಬೇರೆಯವ್ರಿಗೆ ಇಂಪ್ಲಿಮೆಂಟ್ ಮಾಡಿ ಅವ್ರಿಗೆ ಒಳ್ಳೇದಾಗ್ಲೇಬೇಕು ಅನ್ನೋ ಕಾನ್ಸೆಪ್ಟ್ ನನ್ನ ಮೈಂಡ್ ಅಲ್ಲಿ ಬಂದ್ಬಿಟ್ಟಿದೆ. ನನ್ಗೆ ಗೊತ್ತಿಲ್ಲದೇನೆ ನಾನು ಅದನ್ನ ಮಾಡ್ತಾ ಇದೀನಿ ಮೇಡಮ್. ಅದು ನಿಮ್ಮಿಂದ ಮೇಡಮ್. ಮತ್ತೆ ರಾಜ್ ಸರ್ ನನಗೊಂದು ಹೇಳಿದ್ರು, ಇವಾಗೆಲ್ಲ ಇಂಗ್ಲಿಷ್ ಕ್ಲಾಸ್ ಅಲ್ಲಿ ಹೇಳಿದ್ರು, ಪ್ರೋಕ್ರಾಸ್ಟಿನೇಷನ್ ಮಾಡೋದನ್ನ ಫಸ್ಟ್ ಬಿಡ್ಬೇಕು. ನೀವು ಮುಂದ್ ಬರ್ಬೇಕು ಅಂದ್ರೆ ಅದೊಂದೇ ಸಿಂಪಲ್ ಮೆಥಡ್. ನಾವ್ ಯಾವಾಗೂ 6 ಗಂಟೆಗೆ ಅಲಾರಾಮ್ ಇಟ್ಕೊಳೋದು, 6:10 ಕೇಳೋದು, ಅದೆಲ್ಲ ತುಂಬಾ ಮಾಡಿ ಸುಮ್ನೆ ಹೇಳ್ಬಾರ್ದು. ರಾತ್ರಿ ಲೇಟ್ ಆಗಿ ಮಲ್ತೀನಿ. ನಂದು ಯಾವಾಗೂ ಲೇಟ್ ನೈಟ್ ಮಲ್ಗೋದ್ ನನ್ನ ಹ್ಯಾಬಿಟ್. ನನ್ ರಾತ್ರಿ ಎಲ್ಲ ಕೆಲಸ ಮತ್ತೆ ನೀಟಾಗಿರ್ಬೇಕು ನನಗೆ. ಮೇಡಮ್, ರಾತ್ರಿ ನನಗೆ ಸಿಂಕಲ್ ಎಲ್ಲ ಒಂದ್ ಪಾತ್ರೆ ಇರ್ಬಾರ್ದು, ಮತ್ತೆ ಸಿಂಕಲ್ ಮುಖ ಕಾಣ್ಬೇಕು. ಆ ತರದವಳು ನಾನು. ಸ್ವಲ್ಪ ಸಿಂಕಲ್ ಮುಖ ಕಾಣೋ ತನಕ ಉಜ್ಜಿರೋದು. ಆಮೇಲೆ ಇದ್ರಲ್ಲಿ ಏನೋ ಸ್ಲ್ಯಾಬ್ ಮೇಲೂ ಅಷ್ಟೇ ನಮ್ ಮುಖ ಕಾಣ್ಬೇಕು, ಹಂಗೆ ಒರ್ಸ್ಬೇಕು ನಾವು. ರಾತ್ರಿ 12 ಗಂಟೆ ಆದ್ರೂ ಮಾಡ್ಬೇಕು. ಇವ್ರು ನಮ್ಮ ಮನೆಯಲ್ಲಿ ಇದ್ದವರೆಲ್ಲ ಅವರೆಲ್ಲ ಅರ್ಲಿ ಮಾರ್ನಿಂಗ್ ಹೇಳೋದು. ನಮ್ಮ ಹಸ್ಬೆಂಡ್ ಎಲ್ಲ ಬಿಫೋರ್ ಬೇಗ ಹೇಳೋದು. ಬೇಗ ಹೇಳ್ತಾರೆ. 9:30 ಮಲಗಿದ್ರೆ 5:30 5 o'clock ಎದ್ ಬಿಡ್ತಾರೆ. ನಮಗೆ ಹಂಗೆಲ್ಲ ಆಗಲ್ಲ. ಒಂದ್ 6:30 7 ಆದ್ರೂ ನಮ್ಗೆ ಇನ್ನು ಮಲ್ಗಣ. ಫಸ್ಟ್ ನಾನು ಆ ಪ್ರೋಕ್ರಾಸ್ಟಿನೇಷನ್ ಬಿಟ್ಟಿರೋದೇ ರಾಜ್ ಸರ್ ಇಂದ ಮೇಡಮ್. ಅದನ್ನ ನಾನು ಯಾವಾಗೂ ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಹೇಳ್ತೀನಿ. ಈಗ ಬೇಕಾದ್ರೆ ನೀವು 3 ಗಂಟೆಗೆ ಸರ್ಗೆ ಕನ್ವೆ ಮಾಡ್ಬಿಡ್ತೀನಪ್ಪ ಇವತ್ತು. ನಿಮ್ಗಂತೂ ಒಳ್ಳೆಯ ವಿಷಯನ ತಿಳಿಸ್ಕೊಟ್ರು ನಿಮ್ ರಾಜ್ ಸರ್ನೇ ನಿಲ್ಸ್ಕೊಂಡು 3 ಗಂಟೆಗೆ ಬ್ರಹ್ಮಮುಹೂರ್ತಕ್ಕೆಲ್ಲ ಹೇಳ್ತೀವಲ್ಲ ಮೇಡಮ್. ಆ ಮೈಂಡ್ ಸೆಟ್ ಹಿಂಗಿದೆ ಅಂದ್ರೆ, ಯಾವ್ದೇ ಕಾರಣಕ್ಕೂ ಪ್ರೋಕ್ರಾಸ್ಟಿನೇಷನ್ ಮಾಡೋದನ್ನ ಬಿಟ್ರೆ ನೀವ್ ಏನಾದ್ರು ಒಂದ್ ಅಚೀವ್ಮೆಂಟ್ ಮಾಡೇ ಮಾಡ್ತೀರಾ. ಆಮೇಲೆ ಏನಾದ್ರು ಒಂದ್ ಕಲಿಬೇಕು ಅಂದ್ರೆ ನೀವು
ಅದನ್ನ ನಿಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಬೇಕು. ಇಲ್ಲ ಅಂದ್ರೆ ನೀವ್ ಮಾಡಕ್ಕಾಗಲ್ಲ. ಈಗ ಸರ್ ಬಂದ್ರು ಹೇಳ್ಕೊಟ್ರು. ಬುಕ್ ರೀಡರ್ ಕ್ಲಬ್ ಅಲ್ಲೂ ಅಷ್ಟೇ ಆಯ್ತು. ಈಗ ಸರ್ ಬಂದಾದ್ಮೇಲೆ 15 days ಆಯ್ತು, 9 days ಆಯ್ತು, 10 days ಆಯ್ತು, ಅವ್ರು ಬಂದು ಹೋದ್ಮೇಲೆ ಬುಕ್ ಮುಚ್ಚಿಟ್ಟು ಇದ್ರೆ ಏನು ಪ್ರಯೋಜನ ಇಲ್ಲ. ಆದ್ರೂ ನಾನು ಬಿಡಲ್ಲ ಮೇಡಮ್, ಆ ಕಷ್ಟ ಓದಕ್ಕೆ. ಆದ್ರೂ 1 page 2 page ಅಲ್ಲಿ ಇಲ್ಲೇ ಇಟ್ಕೊಂಡಿದೀನಿ. 1 page 2 page ಅಲ್ಲಿ ಓದ್ತೀನಿ. ಆದ್ರೆ ಸರ್ ಹೇಳಾರಲ್ಲ ಅಂತದಕ್ಕೆ ಓದೋದು. ಅದ್ ಅರ್ಥ ಆಗಿಲ್ಲ. ಆಮೇಲೆ ಇನ್ನೊಂದ್ 2 ದಿನ ಬಿಟ್ಟು ಕೆಲವೆಲ್ಲ ಈಗ ಮೀನಿಂಗ್ ನೋಡಕ್ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಮೇಡಮ್. ಕೆಲವೆಲ್ಲ ಗೊತ್ತಿರಲ್ಲ. ಮಗಳ ಹತ್ರ ಕೇಳೋದು, ಅವಳು ಇಮಿಡಿಯೇಟ್ ಆಗಿ ಹೇಳ್ತಾಳೆ. ಅವಾಗ ಗೊತ್ತಾಗುತ್ತೆ ಅದು ಓದಿರೋದು 2 page ಅಲ್ಲಿ ಅರ್ಥ ಅದಕ್ಕೆ ಅಂತ. ಆತರ ಮಾಡ್ತೀನಿ. ಆತರ ನನಗೆ ಟೈಮಿಂಗ್ಸ್ ತುಂಬಾ ಚಾಲೆಂಜಿಂಗ್ ಆಗಿದೆ. ಆದ್ರೆ ನಾನು ಅದನ್ನ ಇದ್ ಮಾಡಲ್ಲ. ಐ ಹ್ಯಾವ್ ಆಂಪಲ್ ಆಫ್ ಟೈಮ್ ಎವ್ರಿ ಡೇ. ಐ ರೈಟ್ ಲೈಕ್ ದಟ್. ಅದಕ್ಕೋಸ್ಕರ ತುಂಬಾ ಇದನ್ನ ನೀವೇ ತುಂಬಾ ದಿನದಿಂದ ಅನ್ಕೊಂತಿದ್ದೆ ನಾನು ಇದನ್ನೆಲ್ಲರಿಗೂ ಹೇಳ್ಬೇಕು. ರೇಖಾ ಮೇಡಮ್ ಹತ್ರ ಮಾತಾಡಿ, ಮೇಡಮ್ ನಾನು ಈ ತರ ಒಂದು ಸೆಷನ್ ತಗೊಂಡು ಈ ತರ ಇದೆ ಮೇಡಮ್ ಹೇಳ್ತೀನಿ ಅಂತ ಹೇಳೋಣ ಅಂತಿದ್ದೆ ಮೇಡಮ್. ಆದ್ರೆ ಇವತ್ತು ಆ ಅಪಾರ್ಚುನಿಟಿ ತುಂಬಾ ಚೆನ್ನಾಗಿ ನನಗೆ ಕಲ್ಪಿಸ್ಕೊಟ್ಟಿದ್ಕೆ ನಿಮಗೆ, ನಿಮ್ ಟೀಮಿಗೆ ತುಂಬಾ ಧನ್ಯವಾದಗಳು ಮೇಡಮ್. ಇದೊಂದಲ್ಲದೆ ನಾನು ಇದನ್ನ ತುಂಬಾ ಮಾಡ್ತೀನಿ. ನನ್ನ ಪೇಷಂಟಿಗೋಸ್ಕರ ನನ್ನ ಎಷ್ಟು ದಿನ ನನ್ನ ಕೈಯಲ್ಲಾಗುತ್ತೋ ಅದ್ ನಾನು ಸೇವೆ ಮಾಡೇ ಮಾಡ್ತೀನಿ. ಅದನ್ನ ನಾನು ಬಿಡಲ್ಲ. ಈಗ ನೀವು ಇದೆಲ್ಲಾ ಮುಗಿಸಿದ್ರಿ, ಮುಗೀತು, ಆಯ್ತು ರೇಖಾ ಮೇಡಮ್ದೆಲ್ಲ ಮುಗೀತು, ನೆಕ್ಸ್ಟ್ ಆಯ್ತಲ್ಲ ಎಲ್ಲ ಆಯ್ತು ಅಂತ ಹೇಳಿ ಬಿಡಕ್ ಆಗಲ್ಲ. ನಾನ್ ಬಿಟ್ರು ಅದ್ ನನ್ನನ್ ಬಿಡಲ್ಲ. ನಾನು ಇವಾಗ ಹಂಗೆ ಅದ್ರೊಳಗಡೆ ಪಳಕ್ಬಿಟ್ಟಿದೀನಿ. ನಾನ್ ಮಾಡ್ಲಿಲ್ಲ ಅಂದ್ರೂ ಅದ್ರ ಪಾಡಿಗೆ ಅಂದ್ರೆ ಆಟೋಮೆಟಿಕಲಿ ಅದ್ ಮಾಡಕ್ ಬಂದ್ಬಿಟ್ಟಿದೆ ಮೇಡಮ್. ಅಂದ್ರೆ 1.5 years ಇಂದ ನಾನು ಹೇಳ್ತೀನಿ, ಒಂದು ದಿನ ನಾನು ಪುನಃ ಮಾಡ್ದೆ ಮಲಗಿಲ್ಲ, ಇಲ್ಲ ಎದ್ದಿಲ್ಲ. ಯಾವಾಗಾರು ಒಂದಿನ ಹುಷಾರಿರಲ್ಲ, ಅವಾಗ ಸಮೇತ ನಾನು ನೈಟಲ್ಲಿ ಅಥವಾ ಬೆಳಿಗ್ಗೆ ಯಾವಾಗಾರು ಒಂದ್ಸತಿ ಮಾಡಿದೀನಿ. ಅಂದ್ರೆ ನಾನು ಅದಕ್ಕೆ ಒಂದು ದಿನನೂ ಬಿಟ್ಟಿಲ್ಲ ಮೇಡಮ್ ಅಂತ ಅಷ್ಟು ಕಾನ್ಫಿಡೆನ್ಸ್ ಹೇಳ್ತೀನಿ. ಅದೇ ತರ ಇವಾಗ ಏನಂದ್ರೆ, ಇವಾಗ ನಾನು ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, 1 ನಿಮಿಷ ಮೇಡಮ್. ಎಲ್ಲರಿಗೂ ಇವಾಗ ಎಲ್ಲರೂ ಹೋಗಿರ್ತಾರೆ. ಈಗ ರೆಸ್ಟೋರೆಂಟು, ಫಿಲಂ ಥಿಯೇಟರ್, ಏನೋ ಒಂದ್ ಸಡನ್ ಆಗಿ ಯಾರಿಗೋ ಏನೋ ಆಗುತ್ತೆ. ಅವಾಗ ಎಲ್ಲರೂ ಫಸ್ಟ್ ಏನ್ ಮಾಡ್ತಾರೆ, ಇವನ್ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ಸಮೇತ ಪ್ಯಾನಿಕ್ ಆಗ್ಬಿಡ್ತಾರೆ. ಅಂದ್ರೆ ಎಲ್ಲರೂ ತುಂಬಾ ಕ್ರೌಡ್ ಇದ್ದಾಗ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಹೆಲ್ತ್ ಪರ್ಸನ್ಗೆ ಎಲ್ಲಾ ಗೊತ್ತಿರುತ್ತೆ ಪ್ರೊಸೀಜರ್. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆ ಪ್ಯಾನಿಕ್ ಆಗೋದ್ರಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನೇನ್ ಅನ್ಕೊಂಡೆ, ಇದನ್ನ ಹೇಳೋದ್ ಜೊತೆಗೆ ಈಗ ಮನೇಲೆ ಯಾರಿಗೋ ಏನೋ ಆಯ್ತು, ಸಡನ್ ಆಗಿ ಏನ್ ಮಾಡ್ತಾರೆ, 108ಗೆ ಕರೆಯಕ್ಕೆ ಒಂದು 10 ನಿಮಿಷ ಬೇಕಾ? ಅಷ್ಟೊಳಗಡೆ ಏನಾರು ಒಂದ್ ಮಾಡ್ಬೋದಲ್ವಾ? ಏನಾರು ಒಂದ್ ಆಯ್ತು ಅಂದ್ರೆ ಎಮರ್ಜೆನ್ಸಿ ಫಸ್ಟ್ ಏಡ್ ಅನ್ನೋದಂತ ಒಂದ್ ಇರುತ್ತಲ್ಲ, ಅದನ್ನ ಮಾಡ್ಬೋದಲ್ಲ ಅಂತ ಹೇಳ್ಕೊಂಡು ನಾನು ಅದಕ್ಕೋಸ್ಕರ ಒಂದ್ ಕ್ಲಾಸ್ ಮಾಡ್ಬೇಕು ಅಂತ ಒಂದು PPT ರೆಡಿ ಮಾಡಿದೆ ಮೇಡಮ್. ಗೊತ್ತಿದ್ಯೋ ಅಷ್ಟು ಹೇಳ್ತೀನಿ. ಅದು ಏನಾದ್ರೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದ್ರೆ ಆಗ್ಬೋದೇನೋ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನ ರೆಡಿ ಮಾಡ್ತೀನಿ. ಎಷ್ಟೊತ್ತಾಗತ್ತೆ ಪದ್ಮಾ ಇದಕ್ಕೆ ಜಾಸ್ತಿ ಟೈಮ್ ಸಿಗಲ್ಲ ಮೇಡಮ್. 10 minutes ಒಳಗೆ ಮುಗಿಸ್ತೀನಿ. 10 minutes ಆಗತ್ತಲ್ವಾ? ಗೈಸ್, ಆರ್ ಯು ರೆಡಿ? 1 ನಿಮಿಷ ಕೇಳ್ಬಿಡೋಣ, ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಕೇಳ್ಬಿಡೋಣ. ಯಾರಿಗೆಲ್ಲ ಫಸ್ಟ್ ಏಡ್ ಬೇಕು, ಹೂ ಆರ್ ಆಲ್ ಗೆಟಿಂಗ್ ಇನ್ಸ್ಪೈರ್ಡ್ ಬೈ ಪದ್ಮಾ ಟುಡೇ? ಅನ್ಮ್ಯೂಟ್, ನೀವೆಲ್ಲ ಅನ್ಮ್ಯೂಟ್ ಅಲ್ಲಿ ಇದ್ದೀರಾ. ಫಸ್ಟ್ ಆಫ್ ಆಲ್, ಶಿ ಹಸ್ ಪ್ರಿಪೇರ್ಡ್ ಒನ್ PPT ಫಾರ್ ಯು ಟು ಕಮ್ ಅಂಡ್ ಹೆಲ್ಪ್ ಯು. ನಿಮ್ಮ ಸುತ್ತಮುತ್ತಲು ಯಾರಿಗಾದ್ರೂ ಏನಾದ್ರು ಎಮರ್ಜೆನ್ಸಿ ಹೆಲ್ಪ್ ಬೇಕು ಅಂದ್ರೆ ಅವರಿಗೆ ಹೆಲ್ಪ್ ಮಾಡಕ್ಕೆ ನೀವು ರೆಡಿ ಇರಬೇಕು ಅಂತ ಒಂದು ಕಾರಣಕ್ಕೆ ಶಿ ಹಸ್ ಪ್ರಿಪೇರ್ಡ್ PPT. ಸಚ್ ಅ ಗ್ರೇಟ್ ಸೋಲ್. ನಾನು ಹೇಳಿಲ್ವಾ, ಈ ತರದ್ ಒಂದು ನಾವ್ ಅನ್ಕೋತೀವಿ, ನಾವು ಮನೇಲಿ ಕೆಲಸ ಮಾಡ್ಕೊಂಡು ಅಯ್ಯೋ ನಂಗೆ ಟೈಮ್ ಇಲ್ಲ ಅಂತ. ನೋಡಿ, ನಾನು ಒಂದೇ ಒಂದ್ ಮಂತ್ರ ಹೇಳ್ಕೊಟ್ಟಿದ್ದೀನಿ, ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ ನನ್ನ ಸ್ಟೂಡೆಂಟ್ಸ್ಗೆ. ಐ ಹ್ಯಾವ್ ಆಂಪಲ್ ಆಫ್ ಟೈಮ್ ಅಂತ. ಯಾರು ಯೂಸ್ ಮಾಡ್ಕೊಳ್ತಾರೋರು? ಬಿಸಿ ಇರೋರೆ ಯೂಸ್ ಮಾಡ್ಕೊಳ್ತಾರೋರು, ಫ್ರೀ ಇರೋರು ಯಾರು ಯೂಸ್ ಮಾಡ್ಕೊಳ್ಳಲ್ಲ. ಐ ಹ್ಯಾವ್ ಸೀನ್ ದಟ್. ನಂಗೆ ಟೈಮ್ ಇಲ್ಲ, ನನ್ಗೆ ಅಡಿಗೆ ಮಾಡ್ತಾ ಇದೆ, ತಿಂಡಿ ಮಾಡ್ತಾ ಇದೆ. ಇವ್ರು ಅಡಿಗೆ ಮಾಡಿ, ತಿಂಡಿ ಮಾಡಿ, ಆಫೀಸ್ಗೆ ಹೋಗಿ, ಆಫೀಸ್ ಪಾಲಿಟಿಕ್ಸ್ ನೋಡಿ, ಅಲ್ಲಿ ಪೇಷಂಟ್ಸ್ಗೂ ಟೈಮ್ ಕೊಟ್ಟು ಅವರಿಗೆ ಹೋಗ್ಪನಪ್ಪನ ಮಾಡುವಂತಹ ಒಂದು ಇಂಟೆನ್ಷನ್ ಕೊಟ್ಟಿರುವಂತ ವ್ಯಕ್ತಿ ಇದ್ದಾರೆ ಅಂತಂದ್ರೆ, ಲುಕ್ ಅಟ್ ದ ಕಮಿಟ್ಮೆಂಟ್ ಗೈಸ್. Don't you think that she deserves a big round of applause? Yeah. And mute at the count of 1, 2, 3. We are all going to clap for her. Yeah. 1, 2, 3. 1, 2, 3. 1, 2, 3. 1, 2, 1, 2, 1, 2, 3. 1, 2, 3. 1, 2, 3. 1, 2, 3. 1, 2, 3. This is for you, Padma. Really, ಇವತ್ತು ತುಂಬಾ so much, I felt so inspired by your talk. ಮ್ಯಾಮ್, ಇನ್ನೊಂದು ಹೇಳಕ್ಕೆ ಯಾರಿಗಾದ್ರೂ ಏನಾದ್ರು ಪ್ರಾಬ್ಲಮ್ ಆಯ್ತು, ಇವಾಗ ಹೆಲ್ತ್ ಇದಾದಾಗೆ 24/7 ನಾನು ಯಾವ ಇದ್ರಲ್ಲಾದ್ರೂ ನನಗೆ ಕಾಲ್ ಮಾಡ್ಲಿ ಸಾಕು.
ನನ್ ಇಮಿಡಿಯೇಟ್ ಆಗಿ ಏನೇ ಟ್ರೀಟ್ಮೆಂಟ್ ಬೇಕು ಅಂದ್ರೂ ನಾನು ಅರೇಂಜ್ ಮಾಡಕ್ ನನ್ಗೆ ತುಂಬಾ ಆ ತರದ್ದು ನಾನು ಈಗ 23 years ಇಂದ ಇದ್ ಮಾಡಿದಿನಲ್ಲ, ಆಲ್ಮೋಸ್ಟ್ ಎಲ್ಲ ನಮ್ಮ ಹಾಸ್ಪಿಟಲ್ ಅಂತೂ ನಾನು ಫೋನ್ ಕಾಲಿಗೆ ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಬೈ ಚಾನ್ಸ್ Oh ಯಾರಿಗೂ my God. Okay. Please share that number, Padma, so that it yes will be ma'am. useful. Guys, please make a note. ನನ್ನ ಫೋನಲ್ಲೂ ಅದನ್ನ ಸೇವ್ ಮಾಡ್ಕೊಳ್ತೀನಿ. ಪ್ಲೀಸ್ ಶೇರ್ ಆ ಇಟ್. ತರ ನಾನು ತುಂಬಾನೇ ಹೆಲ್ಪ್ ಮಾಡ್ತಾ ಇದೀನಿ. ಯಾರೇ ಈಗ ನೋಡಿ ರಾತ್ರಿ 12 ಗಂಟೆ 1 ಗಂಟೆ ಕಾಲ್ ಮಾಡ್ತಾರೆ ಮೇಡಮ್, ನನ್ಗೆ ಹೋಗಕ್ ಆಗಲ್ಲ. ಒಂದೊಂದ್ಸತಿ ಹೋಗ್ತೀನಿ, ತುಂಬಾ ಈ ಕ್ರಿಟಿಕಲ್ ಕಂಡೀಷನ್ ಇದ್ರೆ ಹೋಗ್ಲೇಬೇಕಾಗುತ್ತೆ, ಹೋಗ್ತೀನಿ. ಹೋದ್ರೆ ಹೋದ್ರಂತೂ ನನ್ಗೆ ಏನು ಯಾರು ಏನು ಇಲ್ಲ, ನಾನು ಸುಮ್ನೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ನಾನೇ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಅಕಸ್ಮಾತ್ ನಂಗೆ ಹೋಗಕ್ಕಾಗಿಲ್ಲ ಅಂದ್ರೆ ಒಂದೇ ಒಂದು ಫೋನ್ ಕಾಲ್ ಇದೇ ತರ ಇವತ್ತು ಯಾರು ಡಾಕ್ಟರ್ ಇರ್ತಾರೋ ಅವ್ರಿಗೆ ಒಂದು ಕಾಲ್ ಮಾಡಿ, ಸಿಸ್ಟರ್ ನೀವು ನೋ ಪ್ರಾಬ್ಲಮ್, ನಾನೆಲ್ಲ ನೋಡ್ಕೊತೀನಿ, ಏನು ಟೆನ್ಷನ್ ಬರ್ಬೇಡಿ ಸಿಸ್ಟರ್. See, this is called credibility, guys. Nodi, ಬರ್ಬೇಡಿ one resource person we have in our own community. Don't you think that we are also lucky and proud to have her in this community? Yes or no? ನಾನು ಅದಕ್ಕೆ ಹೇಳೋದು, ನಾವ್ ಯಾವಾಗ ಒಂದು ಇಂಟೆನ್ಷನ್ ಇಂದ ಭಗವಂತ ನನ್ಗೆ ಒಳ್ಳೆ ಕನೆಕ್ಟ್ ಕೊಡಪ್ಪ ಅಂದ್ರೆ ಇಂಥ ಬ್ಯೂಟಿಫುಲ್ ಸೋಲ್ಸ್ ಐ ಅಟ್ರಾಕ್ಟ್. ಯಾರೇ ಆಗಿರ್ಬೋದು ಮೇಡಮ್, ಬ್ಯೂಟಿಫುಲ್ ಸೋಲ್ಸ್ ಎಲ್ಲರ ಹತ್ರ ಇರುತ್ತೆ, ದುಡ್ಡು ಯಾರ ಹತ್ರ ಇರಲ್ಲ. ಆದ್ರೆ ಒಂದು ಜೀವನ ಉಳಿಸ್ಬೇಕಾದ್ರೆ ದುಡ್ಡು ಫಸ್ಟ್ ಇಂಪಾರ್ಟೆಂಟ್ ಬರೋದೇ ಇಲ್ಲ. ನಾವು ಅಷ್ಟು ಬೇಗ ಅವರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅನ್ನೋದು ಮ್ಯಾಟ್ರ್ ಆಗುತ್ತೆ ಮ್ಯಾಮ್. ಮ್ಯಾಟ್ರ್ ಆಗುತ್ತೆ. ಹೌದು. ಇವಾಗ ಈಗ ನೀವು ಪ್ರೈವೇಟಿಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಯಾರಿಗೂ ಟೈಮ್ ಆಗಿಲ್ಲ ಅಂದ್ರೆ ಹೇಳ್ತೀನಿ, ಯಾಕಂದ್ರೆ ಇದು ನಿಮ್ಗೆ ಯೂಸ್ ಆಗ್ಲಿ ಅಂತ ಹೇಳ್ತಿದೀನಿ ಅಷ್ಟೇ. ಯಾಕಂದ್ರೆ ಇವಾಗ ಬೇರೆ ಕಡೆ ನೀವು ಯಾವ್ದೋ ಮಣಿಪಾಲು ಈ ತರ ದೊಡ್ಡ ದೊಡ್ಡ ಹಾಸ್ಪಿಟಲ್, ಕೋರ್ಟಿಸ್ ಆ ತರ ಹಾಸ್ಪಿಟಲ್ ಒಳಗ್ ಹೋಗ್ತಿರಲ್ವಾ, ನಿಮ್ಗ ಯಾವ್ದೇ ಒಂದು ಡಿಪಾರ್ಟ್ಮೆಂಟ್ ಒಳಗಡೆ ನಿಮ್ಗೆ ಯಾರನ್ನು ಅಟೆಂಡರ್ಸ್ ನ ಬಿಡಲ್ಲ. ಆದ್ರೆ ನಿಮ್ಗೆ ಅಲ್ಲಿ ಒಳಗಡೆ ಏನ್ ಮಾಡ್ತಾರೆ, ಯಾರು ಏನು ಮಾಡಲ್ಲ. ಆ ತರ ಎಲ್ಲ ಯಾರು ಜೀವದ ಜೊತೆ ಆಟ ಆಡಲ್ಲ. ಏನಾದ್ರು ಅದ್ರ ಮಧ್ಯೆ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಅವ್ರಿಗೆ ನಿಮ್ಗೆ ಆನ್ಸರ್ ಮಾಡಕ್ಕಾಗದೆ ಏನಾದ್ರು ಒಂದ್ ಹೇಳ್ಬೋದು ಅಷ್ಟೇ ಬಿಟ್ರೆ. ಆದ್ರೆ ನಮ್ಮ ಹಾಸ್ಪಿಟಲ್ ಅಲ್ಲಿ ಏನಂದ್ರೆ, ಈವನ್ ನಾನ್ ಹೋದ್ರೆ ಎಷ್ಟೇ ಹೊತ್ತಿಗೆ ಹೋದ್ರು, ನಾನು ಎಲ್ಲಿ ಯಾವ ಡಿಪಾರ್ಟ್ಮೆಂಟ್ ಹೋದ್ರು ನನಗೆ ವಿತೌಟ್ ಪರ್ಮಿಷನ್ ನಾನು ಒಳಗಡೆ ಹೋಗ್ಬೋದು. ಇಲ್ಲಾಂದ್ರೆ ನಾನು ಇಲ್ಲಿದ್ಕೊಂಡೆ ನಾನು ಏನ್ ಬೇಕಾದ್ರೆ ಸರ್ಜರಿ ರಾತ್ರಿನೇ ಮಾಡಿಸ್ಬೋದು. ಆ ಒಂದು ಹೆಮ್ಮೆ ನನ್ನಲ್ಲಿದೆ ಮೇಡಮ್. ಯಾಕಂದ್ರೆ 20 years ಎಕ್ಸ್ಪೀರಿಯನ್ಸ್ ಅಲ್ಲಿದೆ. ಬಟ್ ನನ್ಗಿಂತ ಮುಂಚೆ ಬಂದಿರೋರೆಲ್ಲ, ಹಿಂದೆ ಇರೋರೆಲ್ಲ ಆಲ್ರೆಡಿ ರಿಟೈರ್ಡ್ ಆಗಿ ಹೋಗಿದ್ದಾರೆ. ನಾವ್ ಹೋದ್ಮೇಲೆ ಬಂದಿದ್ರು ನಾವ್ ಜೂನಿಯರ್ಸ್. ಆದ್ರೆ ಅವ್ರಿಗೆ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ನಮ್ ಜೂನಿಯರ್ಸ್ ನಾವ್ ಅಂದ್ರೆ ಅವ್ರಿಗೆ ಒಂದ್ ಏನೋ ತುಂಬಾ ರೆಸ್ಪೆಕ್ಟ್. ನಮ್ ಸೀನಿಯರ್ ಸಿಸ್ಟರು ಅಂದ್ರೆ ಆ ಎಕ್ಸ್ಪೀರಿಯನ್ಸಿಗೂ ಒಂದು ಬೆಲೆ ಕೊಡ್ತಾರೆ. ಮತ್ತೆ ನಮ್ಗೆ ವರ್ಕ್ ಇದ್ರಲ್ಲೂ ನಾವ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದ್ವಿ. ಹಂಗಾದ್ರೆ ಹಿಂಗಾದ್ರೆ ಹಾಗೆ ನಮ್ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿ ನಮ್ಗೆ ಇದೆಯಲ್ಲ. ಆದ್ರಿಂದ ಅವರು ಕೆಲವು ಸತಿ ನಮ್ಮನ್ನೇ ಕೇಳ್ತಾರೆ, ಸಿಸ್ಟರ್ ನಾವ್ ಈ ತರ ಮಾಡೋದ, ನೀವ್ ಹೇಳ್ದಂಗ್ ಮಾಡ್ತೀವಿ ಬೇಕಾದ್ರೆ. ಆತರ ಎಲ್ಲ ನಮ್ಮ ಹತ್ರನೇ ಡಿಸಿಷನ್ ಕೇಳ್ತಾರೆ ಮೇಡಮ್. ಅದೆಲ್ಲ ನಾನು ತುಂಬಾ ಮಾಡಿದೀನಿ. ಎಲ್ಲೆಲ್ಲೂ ಪೇಷಂಟ್ ಬರ್ತಾರೆ, ಅದ ಬಂದು ಅದೇ ನೀವ್ ಹೇಳಿದ್ರಲ್ಲ ಏನು ತಗೊಳಲ್ಲ, ನಾನು ಆಕ್ಚುಲಿ ಏನು ತಗೊಂಡಿಲ್ಲ ಇಷ್ಟ ದಿನ. ತಗೋಬೇಕು ಅಂತ ನೀವು 21 days ಯಾರೋ ಮಾಡಿದ್ರು, ನೋಡ್ತಾಯಿ ನೀನ್ ಇಷ್ಟು ಹೆಲ್ಪ್ ಮಾಡಿದೆ ನನ್ಗೆ. ಆ ಮಗನಿಗೆ ಅಚಿಟಬಲ್ ಪೆಲ್ವಿಕ್ ಫ್ರಾಕ್ಚರ್ ಈಗ ಒಂದು 50 days ಮೇಡಮ್. ಮತ್ತೆ ಹೇಳಿದ್ರೆ ಜಾಸ್ತಿ ಇದಾಗ್ಬಿಡುತ್ತೆ. ಅವ್ರು ಮಗನ್ಗೆ ಆತರ ಆಗಿದೆ. ಹೆಂಗಾಗಿದೆ ಅಂದ್ರೆ, ಮಗಳ್ ಮದ್ವೆ ಮಾಡ್ಬೇಕಾದ್ರೆ ಇನ್ವಿಟೇಷನ್ ಕೊಡ್ಬೇಕಾರೆ ಆ ಹುಡುಗಿ ಅಣ್ಣನಿಗೆ ಆಗಿದೆ. ಇದೇನ್ 7 days ಇದೆ, 7th ಗೆ ಮದ್ವೆ ಇದೆ, 28 February ಆಗ್ಬಿಟ್ಟಿದೆ. ಅವ್ರು ಏನ್ ಮಾಡ್ತಾರೆ, ಅವಾಗ ನನ್ನ ಇದ್ರು ಕಿಮ್ಸ್ ಅಲ್ಲಿ ವರ್ಕ್ ಮಾಡೋ ಸ್ಟಾಫಿಗೆ ಊರ್ ಹತ್ರ ಅವರು ನನಗೆ ರಾತ್ರಿ 12 ಗಂಟೆಗೆ ಕಾಲ್ ಮಾಡಿದ್ರು. 12 ಗಂಟೆಗೆ ಇದ್ ಮಾಡಿಲ್ಲ. ಇಮೇಲೆ ಇನ್ನೊಂದು ಮೆಸೇಜ್ ಬಂತು, ಮೆಸೇಜ್ ಮಾಡಿದ್ರು. ಅವಾಗ ಮೆಸೇಜ್ ಇದಕ್ಕೆ ಎಚ್ಚರ ಆಯ್ತು. ಅವಾಗ ಇಮಿಡಿಯೇಟ್ ಆಗಿ ಫೋನ್ ಮಾಡಿದ್ರೆ, ಈ ತರ ಇದೆ, ಅಸಿಟಬಲ್ ಫ್ರಾಕ್ಚರ್ ಇದೆ, ಏನ್ ಮಾಡುದು ಸರಿ, ಏನಿಲ್ಲ ಕ್ಯಾಜುಯಾಲಿಟಿ ಕರ್ಕೊಂಡು ಮಾಡಿ ಅಂತ. ಅದೆಲ್ಲ ಇಮಿಡಿಯೇಟ್ ಆಗಿ ಎಲ್ಲಾನು ಕಳ್ಸಿ ಅದೆಲ್ಲ ಆಯ್ತು, ಅಡ್ಮಿಷನ್ ಮಾಡ್ಕೊಂಡ್ರು. ಅವಾಗ ಸರ್ ವಾಪಸ್ ಕಾಲ್ ಮಾಡಿದ್ರು, ಸಿಸ್ಟರ್ ಅಂತ ಎಮರ್ಜೆನ್ಸಿ ಇಲ್ಲ, ನೀವ್ ಬೆಳಿಗ್ಗೆ ಬನ್ನಿ, ಇವಾಗ ಏನ್ ಬರಕ್ ಹೋಗ್ಬೇಡಿ, ನೀವು ಇನ್ನೊಂದು ಗಾಡಿ ಹಾಕೊಂಡ್ ಬಂದ್ಬಿಡ್ತೀರಾ, ಇವಾಗೆಲ್ಲ ಆ ತರ ಏನೋ ಸೀರಿಯಸ್ನೆಸ್ ಇಲ್ಲ, ನೀವು ಪರವಾಗಿಲ್ಲ ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ರು. ಆಯ್ತು, ಬೆಳಗ್ಗೆ ಹೋದೆ. ಅವ್ರ ಅಪ್ಪ ನನ್ನ ಬಂದ ಅಲ್ಲಿ ಹೋದ ತಕ್ಷಣ ಕಾಲ್ ಒಂದು ಹಿಡ್ಕೊಳ್ತಾರೆ. ನನಗೆ ಆ ಯೂನಿಫಾರ್ಮ್ ಅಲ್ಲಿ ಅಷ್ಟು ದೊಡ್ಡ ಕಾಲೆಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ನಾನು ಆ ಸೈಡಿಗೆ ಹೋಗ್ಬಿಟ್ಟೆ. ಆಮೇಲೆ ಇವಾಗ ನಿನ್ನೆ ಸರ್ಜರಿ ಎಲ್ಲ ಆಗಿ ನಾಳೆ ಮಂಡೇ ಡಿಸ್ಚಾರ್ಜ್ ಇದೆ ಮೇಡಮ್. ತುಂಬಾ ಚೆನ್ನಾಗಿ ಆಗಿದೆ, ಇಟ್ಕೊಂಡಿದ್ದಾರೆ ಈಗ ಪೇಷಂಟ್. ಸ್ವಲ್ಪ ದಿನ ಬೇಕು. ಆದ್ರೆ ಅವ್ರ ಅಪ್ಪ ನಿನ್ನೆ ಫೋನ್ ಮಾಡಿ ಹೇಳ್ತಾ ಇದಾರೆ, ಅವ್ರ ಹಳ್ಳಿ ಚಿತ್ರದುರ್ಗದ ಹತ್ರ ಯಾವ್ದೋ ಒಂದು ಹಳ್ಳಿ, ನನಗೆ ಆಕ್ಚುಲಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ಫ್ರೆಂಡ್ ಮುಖಾಂತರ ಅವ್ರು ಊರವ್ರು ಅಂತ ಹೇಳಿ ಪರಿಚಯ ಮಾಡಿಸಿದ್ದು. ಅವ್ರು ಹೇಳಿದ್ರು, ನೀನ್ ನಿಮ್ಮ ಅಪ್ಪ ಅಮ್ಮ ಇದಾರಲ್ಲ, ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆತ್ತಿ ತುಂಬಾ ಪುಣ್ಯ ಮಾಡಿದ್ದಾರೆ.
ಆ ಒಂದೇ ಒಂದ್ ಮಾತು ಸಾಕು, ನೀವು ಬೇರೆ ಏನು ಬೇಡ. ಅವ್ರು ಅದನ್ನ ಹೇಳಿದ್ರು. ಆಮೇಲೆ ನಾನು ನಿನ್ಗೆ ಅವ್ರ ಅವ್ವ ಅಂತ ಕರೆದ್ರು ನನ್ನ. ಅವ್ವ ನೋಡು, ನೀನು ಏನು ತಗೊಳಲ್ಲ ಅಂತ ಮಾತ್ರ ಹೇಳ್ಬೇಡ. ನಿನ್ಗೆ ನಾನು ನಮ್ಮ ಮನೇಲಿ ಬೆಳ್ದಿರೋದೇ ರಾಗಿ, ನೀನು ರಾಗಿ ತಿಂತೀಯ? ರಾಗಿ ಎಲ್ಲ ತಿಂತೀವಿ ನಾವು. ರಾಗಿ ನನ್ ಮನೇಲಿ ಬೆಳ್ದಿದ್ದಾರೆ. ನೀನ್ ರಾಗಿ ತರೋದು ಎಲ್ಲೆಲ್ಲಿ ಯಾವ್ಯಾವ ತರ ಇರುತ್ತೋ ಗೊತ್ತಿರಲ್ಲ. ನಾನ್ ತಂದಿರೋ ರಾಗಿ ತುಂಬಾ ಚೆನ್ನಾಗಿರುತ್ತೆ, ನೀನ್ ತಗೊಳ್ಳೇಬೇಕು. ಅವಾಗ ಥ್ಯಾಂಕ್ ಯು ಆಯ್ತು ಅಂತ ಹೇಳ್ದೆ. ಯಾಕಂದ್ರೆ ನಾನು ಯಾವಾಗ್ಲೂ ಬೇಡ ಬೇಡ ನೀವ್ ಹೇಳ್ಕೊಟ್ರಲ್ಲ, ಅದಕ್ಕೆ ಆಯ್ತು, ಜಾಸ್ತಿ ತಗೋಬೇಡಿ, 1 kg ತಗೋನಿ ಅಷ್ಟೇ, ನಾನು ಜಾಸ್ತಿ ತಿನ್ನಲ್ಲ ಅಂತ ಹೇಳ್ದೆ. ಯಾಕಂದ್ರೆ ಅವ್ರು ಅಲ್ಲಿಂದ ತುಂಬಾ ತುಂಬಾ ಇದಲ್ವಾ ಮೇಡಮ್, ಅವ್ರಿಗೆ ನಾವ್ ತಗೊಂಡ್ಲಿಲ್ಲ ಅಂದ್ರೆ ಬೇಜಾರಾಗ್ಬಾರ್ದು ಅಂತ 1 kg ತರಬೇಕು, ಜಾಸ್ತಿ ತರಬಾರ್ದು, ನಮ್ಮ ಮನೇಲಿ ಯಾರು ತಿನ್ನಲ್ಲ ಅಂತ ಸುಮ್ನೆ ಅಂತ ಹೇಳಿ ಅವ್ರ ಸಮಾಧಾನಕ್ಕೆ. ಆಮೇಲೆ ಇವಾಗ ನೆಕ್ಸ್ಟ್ ಬೆಳಗ್ಗೆ ಹೋಗಿ ಮತ್ತೆ ಪೇಷಂಟ್ ನ ಮಾತಾಡ್ಸ್ದೆ, ಬೇರೆ ವಾರ್ಡಲ್ಲಿದ್ರು. ಅದೇ ಹೇಳ್ತಿದ್ರು ಅವ್ರು, ನಿಮ್ ತರ ನಾನು ಇಷ್ಟು ದಿನ 15 ದಿನ ಆಯ್ತು ಸಿಸ್ಟರ್ ನಾನು ಇಲ್ಲಿ ಬಂದು, ನಿಮ್ ತರ ನಾನು ಎಲ್ಲೂ ನೋಡಕ್ಕಾಗಲ್ಲ, ನೀವು ಅಷ್ಟು ಬಿಸಿ ಇದ್ದೀರಾ, ಇಲ್ಲಿ ಬಂದು ನನ್ನನ್ನು ಮಾತಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ಇಲ್ಲೇ ನೋಡ್ತಾ ಇದೀನಿ ಎಷ್ಟೋ ಜನ ಸ್ಟಾಫ್, ನಾನ್ ನಿಮ್ ತರ ಇರೋರ್ನ ನಾನು ಎಲ್ಲಿ ನೋಡಿಲ್ಲ, ನಮ್ಮ ಊರಿಗೆ ಒಂದಿನ ಬನ್ನಿ ಆಯ್ತಾ ಅಂದ್ರು. ಆಯ್ತು ನಾನು ಬರ್ತೀನಿ, ಚಿತ್ರದುರ್ಗ ಕೋಟೆ ನೋಡಿಲ್ಲ, ತೋರ್ಸಂತ್ರಿ ಬರ್ತೀನಿ ಅಂತ ಹೇಳಿ ಬಂದೆ ಮೇಡಮ್. ಓಕೆ ಮ್ಯಾಮ್, ಅಷ್ಟೇ. ಆತರ ಯಾವಾಗ ಎಷ್ಟು ನೈಟ್ ಅಲ್ಲಿ ಯಾರು ಬಂದ್ರು ನಾನು ಹೆಲ್ಪ್ ಮಾಡ್ತೀನಿ, ಇಮಿಡಿಯೇಟ್ ಆಗಿ ನಂಬರ್ ಶೇರ್ ಮಾಡು ಪದ್ಮ, ನಂಬರ್ ಶೇರ್ ಆಯ್ತು. ಮಾಡಿದ್ರು, ಕ್ಯಾಶುಯಾಲಿಟಿ ನಂಬರ್ ಶೇರ್ ಮಾಡಿರಿ, ಎಲ್ಲರಿಗೂ ಯೂಸ್ ಆಗ್ಲಿ ಅಂತ. ಎಷ್ಟೊತ್ತಾದ್ರೂ ಪರವಾಗಿಲ್ಲ, ನನ್ಗೆ ಅಟೆಂಡ್ ಮಾಡ್ತೀನಿ ಕಾಲ್. ಸೋ ಸ್ವೀಟ್ ಆಫ್ ಯು. ಯಾವ ಹಾಸ್ಪಿಟಲ್ ಮೇಡಮ್? ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಮಾ ಅಂಡ್ ಆರ್ಥೋಪೆಡಿಕ್ಸ್. ಮೋಹನ್ ಸರ್, ಇದು ನಿಮಾನ್ಸ್ ಹಾಸ್ಪಿಟಲ್ ಗೊತ್ತಾ ಸರ್? ಹಾ ನಿಮಾನ್ಸ್ ಹಾಸ್ಪಿಟಲ್ ನಿಮಾನ್ಸ್ ಹಾಸ್ಪಿಟಲ್ ದಲ್ಲಿ ಹಾ ಸಂಜಯ್ ಗಾಂಧಿ ಇದೆ, ಇಂದಿರಾ ಗಾಂಧಿ ಇದೆ, ರಾಜೀವ್ ಗಾಂಧಿ ಇದೆ, ಕಿದ್ವಾ ಇದೆ. ಯಾವ ಪೇಷಂಟ್ ಇಲ್ಲ, ಯಾರಿಗಾರ ಯಾವ ತರ ಪ್ರಾಬ್ಲಮ್ ಆದ್ರೂ ನೀವು ನನಗೆ ಕಾಲ್ ಮಾಡಿ, ನನಗೆ ಆತರ ಇದು ಇನ್ಫಾರ್ಮೇಶನ್ ಕೊಡಕ್ ತುಂಬಾ ಜನ ಇದಾರೆ, ಹೆಲ್ಪ್ ಮಾಡಕ್ ತುಂಬಾ ಜನ ಇದಾರೆ. ಅದಕ್ಕೆ ನಂಗೆ ಹೆಲ್ಪ್ ಮಾಡಕ್ ನನಗೆ ಏನು ಬೇಜಾರಿಲ್ಲ. ಮತ್ತೆ ರಾತ್ರಿ ಇಷ್ಟೊತ್ತಾಗಿದೆ ಚಾಟಲ್ ನಂಬರ್ ಹಾಕ್ಬಿಡು, ಸೊ ದಟ್ ಇಟ್ ವಿಲ್ ಬಿ ಯೂಸ್ಫುಲ್. ಓಕೆ, ಚಾಟಲ್. ಹೌದು ಹೌದು ಮೇಡಮ್, ಅವಾಗ ಬಹಳ ಹೆಲ್ಪ್ ಆಗುತ್ತೆ. ಈಗ ಯಾರಾದ್ರೂ ಗ್ರೂಪ್ ಅಲ್ಲಿ ಇರೋರು ಮೇಡಮ್ ಹತ್ರ ಹೆಲ್ಪ್ ತಗೊಬೇಕಾದ್ರೆ ಅವ್ರಿಗೆ ಒಂದೇ ರಿಮೈಂಡ್ ಮಾಡಿ, ವಿ ಆರ್ ಫ್ರಮ್ ರೇಖಾ ಮೇಡಮ್ ಗ್ರೂಪ್ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಆಯ್ತು ಆಯ್ತು. ಇಲ್ಲ ಈಗ ಯಾಕೆಂದ್ರೆ ನಿಮ್ಗೆ ರೆಗ್ಯುಲರ್ ಕಾಲ್ ಬಂದಾಗ ನೀವ್ ಯಾರು ಅಂತ ನೆನಪಾಗಲ್ಲ. ನಾವು ಈ ತರ ಇಲ್ಲ, ನನಗೆ ಆಲ್ಮೋಸ್ಟ್ ಈಗ ಮೋಹನ್ ಸರ್ ಫೋನ್ ಮಾಡ್ಬಿಟ್ರು ಅಂತ ನೀವು ವಾಯ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಂಗೆ ಮೋಹನ್ ಸರ್ ಫೇಮಸ್ ನಾ ಮೋಹನ್. ಅದಕ್ಕೆ ಗೊತ್ತಾಗಿಲ್ಲ ಅಂದ್ರೆ ಆತರ ಹೇಳಿದ್ರು ಓಕೆ ಅಲ್ವಾ? ಆದ್ರೆ ಹೌದು, ಹಂಗ ಹೇಳಿದಾಗ ಸ್ವಲ್ಪ ಯಾಕೆಂದ್ರೆ ನೀವು ಬೇರೆ ಕಡೆ ಆತರ ಫೋನ್ಗಳು ಬೇರೆ ಮಾಡೋದಕ್ಕಿಂತ ಈಗ ನಮ್ಮಲ್ಲೇ ಗ್ರೂಪ್ನವರು ಹಿಂಗ ಇಂಗ್ಲಿಷ್ ಲೋಕ ಆದ್ರೆ ನಿಮ್ಗೆ ಇಮಿಡಿಯೇಟ್ ಅವಾಗ ಇನ್ನು ಸ್ವಲ್ಪ, ಯಾಕೆಂದ್ರೆ ಈಗ ಮೇಡಮ್ ಹೇಳ್ದಂಗೆ ನಮ್ ಗ್ರೂಪ್ ಇಂದ ಅಂದ್ರೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರುತ್ತಲ್ಲ, ಅದಕ್ಕೋಸ್ಕರ ಹೇಳಿದ್ದೆ. ಹೌದು 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 ಸರ್. ಎಲ್ಲ ನಾನ್ ಯಾಕೆ ಇದನ್ನ ಹೇಳ್ದೆ ಅಂದ್ರೆ, ಇವಾಗ ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾರೆ ಕೆಲವ್ರಿಗೆ. ಆ ದೊಡ್ಡ ಹಾಸ್ಪಿಟಲ್ ಹೋಗಕ್ಕೆ ಅಫೋರ್ಡಬಲ್ ಇರಲ್ಲ ಅವರು. ಯಾಕಂದ್ರೆ ನಾನು ಎಲ್ಲರ ಬಗ್ಗೆ ಯೋಚನೆ ಮಾಡಿ ಹೇಳ್ತಾ ಇದೀನಿ. ಎಲ್ಲರೂ ಎಲ್ಲಾ ತರ ಇರ್ತಾರೆ ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದು ತುಂಬಾ ಇದು. ಮತ್ತೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವು ಹಾಸ್ಪಿಟಲ್ ಅಲ್ಲಿ ಎಲ್ಲಾ ತರ ಅಂದ್ರೆ, ಇವಾಗ ಒಂದ್ ಮೂಳೆ ಮುರಿದೋಯ್ತು ಅಂದ್ರೆ ವ್ಯಾಸ್ಕುಲರ್ ಇಂಜುರಿ ಏನಾದ್ರು ಆಗಿದ್ರೆ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡ್ತಾರೆ. ಬೇರೆ ಹಾಸ್ಪಿಟಲ್ ಅಂದ್ರೆ ಇನ್ನೂ ಟೈಮ್ ತಗೋತಾರೆ. ಅದು 24 hours 12 hours ಆಗುತ್ತೆ ಮೇಡಮ್ ಸರ್ಜರಿ ಮಾಡಕ್ಕೆ. ಅದು ಇಮಿಡಿಯೇಟ್ ಆಗಿ ಸರ್ ಬರ್ತಾರೆ. ಈ ಕ್ರೆಡಿಟ್ ರೇಖಾ ಮೇಡಮ್ಗೆ ಹೋಗ್ಬೇಕು. ಈಗ ಇವತ್ತು ಇದು ಕ್ರೆಡಿಟ್ ರೇಖಾ ಮೇಡಮ್ಗೆ ಹೋಗ್ಬೇಕು. ನಾನು ನಿಮ್ಮಿಂದ ಇಲ್ಲಿ ಹಂಗಲ್ಲ ಮೇಡಮ್, ನಮ್ ಗ್ರೂಪ್ ಅಲ್ಲಿ ಈ ತರ ಪ್ರತಿಭೆಗಳು ಇನ್ನು ಯಾರ್ಯಾರಿದ್ದಾರೆ ಇವ್ರಿಗೆಲ್ಲ ಒಂದು ಅವಕಾಶ ಕೊಡ್ತಿರಲ್ಲ, ಅದು ಏನಾಗುತ್ತೆ ಇವಾಗ. ಈಗ ಏನಾಗುತ್ತೆ, ಒಬ್ಬೊಬ್ರು ಒಂದೊಂದ್ ತರ ಡಿಫ್ರೆಂಟ್ ಆಗಿ ಅವ್ರಿಗೆ ಏಮ್ ಇರೋರು, ಕ್ಯಾರೆಕ್ಟರ್ ಇರ್ತಾರೆ. ಈ ತರ ನೀವು ಒಂದು 10 minutes 15 minutes ಯಾವಾಗಾದ್ರೂ ಒಂದು ಅವಕಾಶ ಕೊಟ್ಟಾಗ ಅಟ್ಲೀಸ್ಟ್ ನಮ್ ಗ್ರೂಪ್ ಅವ್ರಿಗೆಲ್ಲ ಯೂಸ್ ಆಗುತ್ತೆ ಮೇಡಮ್. ಅದೇ ಅದಕ್ಕೋಸ್ಕರ ಯಾಕೆಂದ್ರೆ ನಾವು ಬೇರೆ ಯಾವ್ದೇ ಮೀಡಿಯಾದಿಂದನೂ ಇಷ್ಟು ಜನಕ್ಕೆ ರೀಚ್ ಆಗಕ್ಕಾಗಲ್ಲ ಮೇಡಮ್. ಖಂಡಿತ ನಿಮ್ಮಿಂದ ನಾವು ರೀಚ್ ಆಗ್ಬೋದು ಅಂತ ಅಷ್ಟೇ. ಒಂದು ಫ್ಯಾಮಿಲಿ ಅಂತ ಅನ್ಕೊಂಡ್ಮೇಲೆ ಕನ್ಸಿಡರ್ ದಿಸ್ ಆಸ್ ಅ ಫ್ಯಾಮಿಲಿ. ಬ್ಯೂಟಿಫುಲ್. ನಾನು ಕಾನ್ವರ್ಸೇಷನ್ ಕ್ಲಾಸ್ ಅಲ್ಲೂ ಮೋಹನ್ ಸರ್ ತುಂಬಾ ಜನಕ್ಕೆ ಹೇಳಿದೀನಿ, ನನ್ನಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ನೀವ್ ಕೇಳಿ, ಇಮಿಡಿಯೇಟ್ ಆಗಿ ನನ್ನಿಂದ ನಿಮಗೆ ಹೆಲ್ಪ್ ಸಿಗುತ್ತೆ ಅಂತ. ಹಾರ್ಟ್ ಎಲ್ಲ ಖಾಲಿ ಆಗೋಗ್ತದೆ ಕಣೋ. ಇವತ್ತು ಎಷ್ಟು ಹಾರ್ಟ್ ಕೊಟ್ಟಿದ್ದೀನಿ ಗೊತ್ತಾ, ನಾನು ಎಲ್ಲದಕ್ಕೂ ಕೊಟ್ಟಿದ್ದೀನಿ ಇವತ್ತು. ಬಿಕಾಸ್ ಆದ್ರೆ ಮೇಡಮ್, ನಾನು ಇವಾಗ ನನ್ನ ಅಪ್ರಿಸಿಯೇಷನ್ ಮಾಡ್ಲಿ ಅಂತ ನಾನು ಹೇಳ್ತಿಲ್ಲ, ನಾನು ಇದನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲ ಮೇಡಮ್, ನಾನು ಏನ್ ಹೇಳ್ತೀನಿ, ಈಗ ನಿಮ್ಗೆ ಈಗ ಗೊತ್ತಿಲ್ಲಲ್ಲ, ಅದಕ್ಕೆ ನಾನು ಹೇಳ್ತೀನಿ. ಯಾರು ಬಂದ್ರು ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತದೆ. ಶೈಲಜಾ, ನಾನು ನಿಮ್ಮನ್ನ ಮ್ಯೂಟ್ ಮಾಡ್ತಾ ಇದ್ದೀನಿ, ನಿಮ್ ಕಡೆ ಸೌಂಡ್ ಬರ್ತಾ ಇದೆ. ಯಾರು ಬಂದ್ರು ನಾನು ಅದಕ್ಕೋಸ್ಕರ ಏನ್ ಹೆಲ್ಪ್ ಆಗುತ್ತೋ ನನ್ನ ಕೈಯಿಂದ, ನಮ್ಮ ಹಾಸ್ಪಿಟಲ್ ಇಂದ ಏನು ಬೆನಿಫಿಟ್ ಸಿಗುತ್ತೋ ಅವರಿಗೆ. ಆಮೇಲೆ ಮತ್ತೊಂದು ಹೇಳಕ್ ಇಷ್ಟಪಡ್ತೀನಿ,
BPL ಕಾರ್ಡ್ ಇರುತ್ತಲ್ಲ ಮೇಡಮ್, ಅದಕ್ಕೆ ಆಲ್ಮೋಸ್ಟ್ ಫ್ರೀ ಆಗುತ್ತೆ. ನೀವು ಏನೇ ಸರ್ಜರಿ ಮಾಡ್ಸಿರ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ. ನೋಡ್ರು ಅದೇ BPL ಕಾರ್ಡ್ ಹೋಲ್ಡರ್ಸ್ ಹೋಲ್ಡರ್ಸ್ ಇದ್ರೆ ಬರ್ಕೊಳ್ಳಿ, ಅವ್ರ ಆಮೇಲೆ ನಂಬರ್ ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ಟೋಟಲ್ ನೀ ರಿಪ್ಲೇಸ್ಮೆಂಟ್, ಟೋಟಲ್ ಹಿಪ್ ರಿಪ್ಲೇಸ್ಮೆಂಟ್, ಅವನ್ನೆಲ್ಲ ನಂಬರ್ 1 ಹಾಸ್ಪಿಟಲ್ ಈ ಬೆಂಗಳೂರಲ್ಲಿ ಮ್ಯಾಮ್. ನಮ್ಮದ್ I didn't know that. ಹಾಸ್ಪಿಟಲ್ ಹೆಸರು ಹೇಳಿ ಮೇಡಮ್ ಇನ್ನೊಂದ್ಸಲ. ಸಂಜಯ್ ಗಾಂಧಿ ಸಂಜಯ್ ಗಾಂಧಿ ಆರ್ಥೋಪೆಡಿಕ್ಸ್ ಅಂತ ಹೇಳಿ 2 ಸಂಜಯ್ ಗಾಂಧಿ ಇದೆ. ತುಂಬಾ ಕನ್ಫ್ಯೂಷನ್ ಮಾಡ್ಕೊತಾರೆ ಎಲ್ಲರೂ. ಈ ಓಲಾ ಆಗ್ಲಿ, ಆಮೇಲೆ 108 ಅವ್ರಾಗ್ಲಿ ತುಂಬಾ ಕನ್ಫ್ಯೂಷನ್ ಮಾಡ್ಕೊತಾರೆ. ಯಾಕಂದ್ರೆ ತಿಲಕ್ ನಗರ ಅಂತ ಇದೆ ಮೇಡಮ್ ನಮ್ಮ ಹಾಸ್ಪಿಟಲ್ ಹತ್ರನೇ. ಅದು ತಿಲಕ್ ಜಯನಗರ ನಗರ ಅಲ್ವಾ? ಜನರಲ್ ಅಲ್ಲ ನಮ್ ತಿಲಕ್ ನಗರ ಅಲ್ಲ, ನಿಮ್ದು ಬೈರ್ಸಂದ್ರ ಅಲ್ವಾ? ಓಕೆ ಓಕೆ ಓಕೆ. ಅವರು ತಿಲಕ್ ನಗರ ಕರ್ಕೊಂಡು ಹೋಗ್ತಾರೆ. ಅದು Correct, ಸ್ವಲ್ಪ correct. ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಏನಾದ್ರು ಇದ್ರೆ ಏನು ಇದಿಲ್ದೇನೆ ನನಗೆ ಕಾಲ್ ಮಾಡಿ, ನನ್ಗೆ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಹೆಲ್ಪ್ ಮಾಡ್ತೀನಿ. ಅದಂತೂ So ಶೋರ್. sweet. ಹೆಲ್ಪ್ So ಮಾಡಕ್ sweet, ನಾನು madam. ಹಿಂದೆ ಮುಂದೆ ನೋಡೋದೇ ಇಲ್ಲ. ತುಂಬಾ ಆತರ ಮಾಡಿದೀನಿ ತುಂಬಾ ಜನಕ್ಕೆ. So beautiful. ಹಿಂಗಾಗಿ ಯಾಕಂದ್ರೆ ಯಾರಿಗಾರು ಗೊತ್ತಿರೋಲ್ಲ ಮೇಡಮ್, ಅದಕ್ಕೆ ನಾನು ಇದು ಹೇಳಿದೆ. ಇವಾಗ ಈಗ ಅದೇ ಒಂದ್ ಹೇಳಿ, ನಾನ್ ಯಾವಾಗ್ಲೂ 1 million ರೀಚ್ ಆಗ್ಬೇಕು, 1 million ರೀಚ್ ಆಗ್ಬೇಕು. ಇವಾಗ ಹೇಳಿ ಎಷ್ಟು ಮಿಲಿಯನ್ ರೀಚ್ ಆಗ್ಬಿಟ್ಟಿರ್ತೀನೋ ಇಂಥ ಮಹಾನುಭಾವರಿಂದ. ಹೌದಲ್ವಾ? ನಾನ್ ಮಾಡುವ ಏನೇ ಕೆಲಸ ಮಾಡಿದ್ರು 1 million ರೀಚ್ ಆಗ್ಬೇಕು ಅಂತ ಅನ್ಕೋತೀನಿ. ನನ್ನ ಲೆಕ್ಕದಲ್ಲಿ ನನ್ನ ಸ್ಟಾಟಿಸ್ಟಿಕ್ಸ್ ಅಲ್ಲಿ 4.78 ಏನೋ ಇದಾರೆ. ಇವಾಗ ಇವರಿಂದ ಎಷ್ಟು ಜನಕ್ಕೆ ಹೋಗಿದ್ಯೋ ಮೆಸೇಜ್ ನೋಡಿ. ಹೋಪ್ನೊಪ್ನ ಎಷ್ಟೋ ಜನಕ್ಕೆ ಹೇಳ್ಕೊಡ್ತಾ ಇದೀನಿ, ಎಷ್ಟೋ ಜನಕ್ಕೆ ಪೇಷಂಟ್ಸಿಗೆ ಒಳ್ಳೇದಾಗ್ತಾ ಇದಾರೆ, ಎಷ್ಟೋ ಜೀವಗಳು ಟಚ್ ಆಗಿದೆ. ಪಾ ಆದ್ರೆ ಹೃದಯಪೂರ್ವಕ ನಮನ ಇಲ್ಲ ಮಾಡೋದು. ನಮ್ಗೆ Thank you ಸಿಕ್ಕಿರೋದು so much. ನಿಜವಾಗ್ಲೂ ಸಮುದ್ರದಲ್ಲಿರೋದು ಮುತ್ತು ಸಿಕ್ಕಿದ್ರೆ ಎಷ್ಟಷ್ಟ ಸಿಗೋದು ಆ ತರ ಸಿಕ್ಬಿಟ್ಟಿದೆ ಮೇಡಮ್ 1.5 ವರ್ಷದಿಂದ. ಅವಾಗ್ಲಿಂದ ನಾನು ಏನು ವೇಸ್ಟ್ ಮಾಡಿಲ್ಲ. ಎಷ್ಟಾಗುತ್ತೋ ಅಷ್ಟು ಮಾಡ್ಬಿಟ್ಟಿದೀನಿ. ಆದ್ರೆ ಯಾರಿಗೂ ತೊಂದರೆ ಕೊಡದೆ ಮಾಡ್ತೀನಿ. ಈಗ ಬೇರೆಯವ್ರಿಗೆ ಅವ್ರಿಗೇನೋ ಮಾಡ್ದೆ, ಮನೇಲಿ ಏನೋ ಕೆಲಸ ಮಾಡ್ದೆ, ಅದ್ರ ಜೊತೆಗೆ ನನ್ ಮಕ್ಳಾಗ್ಲಿ ನಮ್ಮ ಮನೆಯವರಾಗ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ. ಅವಳೇನೋ ಮಾಡ್ತಿದ್ದಾಳೆ, 3 ಗಂಟೆಗೆಲ್ಲ ಎದ್ದಾಗ ಫಸ್ಟ್ ತುಂಬಾ ಹೆದರ್ಕೊಂತಿದ್ರು. ಯಾಕೆ ಇವ್ಳು ಹೇಳದೇ ಇಲ್ಲ, 3 ಗಂಟೆಗೆ ಎದ್ಬಿಟ್ಟಿದ್ದಾಳೆ, ಬ್ರಹ್ಮ ಮುಹೂರ್ತದಲ್ಲೇ ಎದ್ರೆ ಹಂಗ್ ಮಾಡೋದು ಮೇಡಮ್. ಅಲ್ಲ ನೀನ್ ಎಚ್ಚರಿಕೆ ಆಗಿದ್ಯಾ ಅಥವಾ ಸುಮ್ನೆ ನಿದ್ದೆ ಓಡಾಡ್ತಿದ್ಯಾ ಅಂತ ಕೇಳ್ತಿದ್ದೆ ಮೇಡಮ್ ನನಗೆ. ಯಾಕಂದ್ರೆ ನಾನು ಯಾವಾಗ 6 o'clock ಮೇಲೆ ಹೇಳ್ತಿದ್ದೆ, ಸುಮ್ನೆ ಹೇಳ್ಬಾರ್ದು. 6 o'clock ಮೇಲೆ ಎದ್ದೆ ವಾಕಿಂಗ್ ಹೋಗ್ತಿದ್ವಿ. 9 o'clock ಡ್ಯೂಟಿಗೆ ಹೋಗ್ತೀನಿ, ಏನ್ ಪ್ರಾಬ್ಲಮ್ ಆಗಲ್ಲ. ಅವರ್ಸ್ ಒಳಗೆ ಎಲ್ಲ ಮುಗಿಸ್ತಿದ್ದೆ, ಆತರ ಆಗ್ತಿತ್ತು. ಇವಾಗ ಫಸ್ಟ್ ಏಡ್ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀನಿ. ಯಾಕಂದ್ರೆ ಇವಾಗ ಸಡನ್ ಆಗಿ ನಿಮ್ಮನೇಲಿ ಏನೋ ಆಯ್ತಂದ್ರೆ, ಬೇರೆಯವ್ರಿಗೆ ಆಯ್ತಂದ್ರೆ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ ಪ್ಯಾನಿಕ್ ಆಗ್ಬಾರ್ದು, ಹೆದರ್ಕೋಬಾರ್ದು. ನಾನು ಒಂದ್ ಸ್ವಲ್ಪ ಎಲ್ಲರಿಗೂ ಮ್ಯೂಟ್ ಮಾಡಿ ನಿಂಗೆ ಅನ್ಮ್ಯೂಟ್ ಮಾಡ್ತೀನಿಪ್ಪ. ಎಲ್ಲ ಕರಕರ ಅನ್ನತ್ತೇನಂದ್ರೆ 1 second ಗಿವ್ ಮೀ. ನಾನು ಎಲ್ಲರಿಗೂ ಅನ್ಮ್ಯೂಟ್ ಮಾಡಿದ್ದೆ. ಜಸ್ಟ್ 1 second ಅಲ್ಲಿ ಮ್ಯೂಟ್ ಎವ್ರಿ ಒನ್. ಎಲ್ಲ ಆಯ್ತು? ಎಸ್, ಎಲ್ಲ ಆಯ್ತು. ಓಕೆ, ಐ ಆಮ್ ಮ್ಯೂಟಿಂಗ್ ಎವ್ರಿ ಒನ್. ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ ಪದ್ಮ. ಎಸ್, ಅನ್ಮ್ಯೂಟ್ ಯಾ. ನಿಮ್ಗೆ ಸ್ಕ್ರೀನ್ ಶೇರ್ ಆಪ್ಷನ್ ಕೊಡ್ತಾ ಇದ್ದೀನಿ ಕೋ ಹೋಸ್ಟ್ ಆಗಿ. ಯಾ, ಕೋ ಹೋಸ್ಟ್ ನಾವು. ಎಸ್, ಸ್ಕ್ರೀನ್ ಶೇರ್ ಮಾಡಿ. ನಾನು ಮ್ಯೂಟ್. ಫಸ್ಟ್ ಏಡ್ ಅಂದ ತಕ್ಷಣ ಇವಾಗ ಎಲ್ಲಿಗೋ ಹೋಗಿರ್ತೀರ ನೀವು, ಅವಾಗ ಆಗ್ಬೇಕು ಅಂತಿಲ್ಲ, ಮನೇಲೂ ಆಗ್ಬೋದು. ಇವಾಗ ಸಡನ್ ಆಗಿ ಒಂದಿನ ಇನ್ಸಿಡೆಂಟ್ ಆಯ್ತು ಅಂದ ತಕ್ಷಣ ಫಸ್ಟ್ ನೀವು ಮಾಡ್ಬೇಕಾಗಿದ್ದು ಪ್ಯಾನಿಕ್ ಆಗ್ಬಾರ್ದು ಯಾರು. ಈಗ ಯಾರಿಗಾರು ಒಂದ್ ಮನೇಲಿ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಅಲ್ಲಿ ಅವ್ರೊಬ್ರಿಗೆ ಬಿಟ್ಟು ಬೇರೆಯವರೆಲ್ಲರೂ ಕಿರ್ಚಾಡೋದು, ಕೂಗಾಡೋದು ಮಾಡ್ತಿರ್ತಾರೆ. ಅದನ್ನ ಫಸ್ಟ್ ಅವಾಯ್ಡ್ ಮಾಡ್ಕೋಬೇಕು. ಆವಾಗ ನೀವು ಒಂದು ಲೆವೆಲ್ಗೆ ಏನಾದ್ರು ಮಾಡ್ಬೋದು. ಇಲ್ಲ ನೀವುಗಳೇ ಪ್ಯಾನಿಕ್ ಆಗಿ ಅವರು ಆದವ್ರಿಗೂ ಪ್ಯಾನಿಕ್ ಮಾಡ್ಬಿಟ್ರೆ ನೀವು ಯಾವ ಇದನ್ನು ನಿಮಗೆ ಆ ಟೈಮಲ್ಲಿ ಮೈಂಡ್ ಅಲ್ಲಿ ಏನು ಹೊಳಿಯಲ್ಲ ಏನ್ ಮಾಡೋದು ಅಂತ. ಇವಾಗ ಫಸ್ಟ್ ಏಡ್ ಏನು ಯಾವ್ದಕ್ಕಾದ್ರೂ ಫಸ್ಟ್ ಏಡ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೇಕು ಯಾವ ತರ ಮಾಡ್ಬೇಕು ಅಂತ. ಮೇಡಮ್ ಕೇಳಿಸ್ತಿದ್ಯಾ? ಕೇಳಿಸ್ತದೆ ಕೇಳಿಸ್ತದೆ. ಡಬಲ್ ಕ್ಲಿಕ್ ಮಾಡೋ ಫುಲ್ ಸ್ಕ್ರೀನ್ ಬರುತ್ತೆ. ಓಕೆ ಮ್ಯಾಮ್. ಆ ಸ್ಕ್ರೀನ್ ಮೇಲೆ ಡಬಲ್ ಕ್ಲಿಕ್ ಮಾಡಪ್ಪ. ಹಾ ಮೇಡಮ್ ಮಾಡ್ದೆ. ಇಲ್ಲ ಬಂದಿಲ್ಲ. ಔಟ್ಸೈಡ್ ಅಲ್ಲಿ ಮಾಡಿ. ಹಾ ಮ್ಯಾಮ್, ಫಸ್ಟ್ ಏಡ್ ಏನಕ್ಕೆ ಮಾಡ್ಬೇಕು ಅಂದ್ರೆ ಫಸ್ಟ್ ಲೈಫ್ ಸೇವಿಂಗ್ ಟೆಕ್ನಿಕ್ ಅದು ಫಸ್ಟ್ ಏಡ್ ಅಂದ್ರೆ. ಓಕೆ, ಫಸ್ಟ್ ಏಡ್ ಯಾಕೆ ಮಾಡ್ಬೇಕು ಅಂದ್ರೆ ನಾವು ಹಾಸ್ಪಿಟಲ್ಗೆ ಹೋಗಕ್ಕಿಂತ ಮುಂಚೆ ನಮ್ಮಿಂದ ಏನಾದ್ರೂ ಒಂದು ಉಪಯೋಗ ಆಗ್ಲಿ ಅನ್ನೋದನ್ನೇ ಫಸ್ಟ್ ಏಡ್ ಅಂತ ಹೇಳ್ತಾರೆ. ನಮಗ್ ಗೊತ್ತಿರೋ ಅಂದ್ರೆ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು. ನೀವು ಫಾಲ್ಸ್ ಆಗಿ ಏನು ಟ್ರೀಟ್ಮೆಂಟ್ ಕೊಡ್ಬಾರ್ದು ಅವ್ರಿಗೆ.
ಏನು ಮಾಡಬಾರ್ದು. ಅದಕ್ಕೆ ಅದನ್ನ ನಾವು ಫಸ್ಟ್ ಏಡ್ ಅಂತ ಹೇಳೋದು. ನಿಮಗೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ಸುಟ್ಕೊಂತೀವಿ ಅಂತ ಸುಡ್ತೀವಿ ಅಂತ ಕೈ ಸುಡುತ್ತೆ ಅಂತ ಹೇಳ್ಕೊಳ್ಳಿ. ನಾವ್ ಅಷ್ಟು ಜನ ನಾವೇ ನಮಗ್ ಗೊತ್ತಿದ್ರು ನಾವು ಕೈ ಸುಟ್ಟಿರೋದ ಏನು ಮಾಡ್ಕೊಳಲ್ಲ. ಕರೆಕ್ಟ್. ಆತರ ಫಸ್ಟ್ ಏಡ್ ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು, ನಮಗ್ ಗೊತ್ತಿರೋ ಇದ್ರಲ್ಲಿ ಏನ್ ಹೋಗ್ಬೇಕು ಅಂತ. ಈ ಫಸ್ಟ್ ಏಡ್ ಅಲ್ಲಿ ಏನಂದ್ರೆ ಪ್ರಿಸರ್ವ್ ಲೈಫ್ ನ ಪ್ರಿಸರ್ವ್ ಮಾಡಕ್ಕೆ, ಪ್ರಿವೆಂಟ್ ಫರ್ದರ್ ಹಾರ್ಮ್. ಈಗ ಸುಟ್ಟಾದ ತಕ್ಷಣ ನಾವ್ ಏನು ಮಾಡ್ಕೊಳ್ಳಿಲ್ಲ ಅಂದ್ರೆ ಇನ್ನೊಂದ್ ಏನಾದ್ರು ಹಾರ್ಮ್ ಆಗುತ್ತೆ. ಆಮೇಲೆ ಪ್ರಮೋಟ್ ರಿಕವರಿ ಮಾಡಕ್ಕೆ ಈಸಿ ಆಗುತ್ತೆ ನಾವು ಫಸ್ಟ್ ಏಡ್ ಮಾಡೋದ್ರಿಂದ. ಅದರಿಂದ ಅದನ್ನೆಲ್ಲ ಗೊತ್ತಿರ್ಬೇಕು ನಿಮ್ಗೆ ಹಿಂಗ್ ಮಾಡ್ಬೇಕು ಅಂತ. ಅರ್ಥ ಆಗ್ತಿದ್ಯಾ ಮೇಡಮ್ ಎಲ್ಲರಿಗೂ ನಾ ಹೇಳೋದು? ಅರ್ಥ ಆಗ್ತಿದೆ, ಎಲ್ಲರಿಗೂ ಅರ್ಥ ಆಗ್ತಿದ್ಯಾ ಗೈಸ್? ಅಲ್ಲ, ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಹಾ, ಚಾಟ್ ಅಲ್ಲಿ ಹಾಕಿ ಎಸ್ ಮ್ಯಾಮ್ ಅಂತ ಕೊಡ್ತಾ ಇದಾರೆ, ಥಮ್ಸ್ ಅಪ್ ಕೊಡ್ತಾ ಇದಾರೆ. ಎಸ್. ಓಕೆ. ಇವಾಗ ಆಕ್ಸಿಡೆಂಟಲ್ ಟ್ರಾಮಾ ಅಂತ ಹೇಳಿದ್ರೆ, ಇವಾಗ ನಾನು ಏನಕ್ಕೆ ಇದನ್ನ ತಗೊಂಡಿದೀನಿ ಅಂದ್ರೆ, ಇದ್ರ ಬಗ್ಗೆ ನಂಗೆ ಇನ್ ಡೆಪ್ತ್ ಆಗಿ ಗೊತ್ತು. ಯಾಕಂದ್ರೆ ನಾನು ಅದೇ ಹಾಸ್ಪಿಟಲ್ ವರ್ಕ್ ಮಾಡೋದ್ರಿಂದ ನನ್ಗೆ ಏನ್ ಕೇಳಿದ್ರು ಈಗ ಇಲ್ಲಿ ನೋಡಿ, ನಾನು ಇಲ್ಲೊಂದು ಚಿಕ್ಕದೊಂದು ನಾನು ಮಾರ್ಕ್ ಮಾಡ್ತಾ ಇದೀನಲ್ವಾ, ಅಲ್ಲ ಸಾರಿ ತೋರಿಸ್ತಾ ಇದೀನಲ್ಲ ಮೇಡಮ್, ನನಗೆ ಯಾವ್ದ್ ಬಗ್ಗೆ ಕೇಳಿದ್ರು ನಾನು ಅಷ್ಟು ಡೆಪ್ತ್ ಆಗಿ ಹೇಳಕ್ಕೆ ನನಗೆ ಗೊತ್ತು. ಪ್ರತಿ ಒಂದು ದಾಗ್ಲಿ, ಮಸಲ್ಸ್ ದಾಗ್ಲಿ, ಲಿಪ್ಸ್ ದಾಗ್ಲಿ, ಪೆಲ್ವಿಸ್ ದಾಗ್ಲಿ, ಕಾಲು ಕೈ ಏನು, ಆಮೇಲೆ ಫೇಶಿಯಲ್ ನರ್ವ್ ಆಗ್ಲಿ, ಫೇಶಿಯಲ್ ಅಲ್ಲಿ ಏನಾದ್ರು ಇಂಜುರಿ ಆಗ್ಲಿ, ಏನ್ ಆನ್ಸರ್ ಮಾಡಕ್ಕೆ ಗೊತ್ತು. ಬಟ್ ಅದ್ರ ಬಗ್ಗೆ ಸ್ವಲ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್ ಇಂದ ಈ ತರ ನನಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಓದಿದ್ ತಿಳ್ಕೊಂಡ್ರೆ ಎಕ್ಸ್ಪೀರಿಯನ್ಸ್ ಇದೆ. ಇವಾಗ ಏನಾದ್ರೆ ಏನಾಗುತ್ತೆ. ಇವಾಗ ನೋಡಿ, ಒಂದು ಸಡನ್ ಆಗಿ ಏನೋ ಚೆಸ್ಟ್ ಇಂಜುರಿ ಆಯ್ತು. ಚೆಸ್ಟ್ ಇಂಜುರಿ ಆದ್ರೆ ನಾನು ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಜೂನಿಯರ್ಸ್ ಡಾಕ್ಟರ್ಸ್ ಗೊತ್ತಿರೋದು. ನಾನೇ ICD ಎಲ್ಲ ರೆಡಿ ಮಾಡಿ ಪಟ ಒಂದ್ ಟ್ರಾಲಿ ರೆಡಿ ಮಾಡಿ ಅವ್ರನ್ನ ಬಂದು ನೀವು ಹಾಕ್ಬೇಕು. ಇಲ್ಲ ನೀವ್ ಹಾಕ್ಲಿಲ್ಲ ಅಂದ್ರೆ ನಾನೇ, ನಿಮ್ಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂದ್ರೆ ಹೇಳಿ ನಾನೇ ಮಾಡ್ತೀನಿ. ಆತರ ಅಷ್ಟು ಕಾನ್ಫಿಡೆನ್ಸ್ ಇದೆ ನನಗೆ ಮಾಡಕ್ಕೆ. ಅದಕ್ಕೋಸ್ಕರ ಈಗ ಏನಕ್ಕೆ ಇದನ್ನ ಆಯ್ಕೆ ಮಾಡ್ಕೊಂಡಿದೀನಿ ಅಂದ್ರೆ, ಇವಾಗ ಆಕ್ಸಿಡೆಂಟ್ ಟ್ರೋಮಾ ಎಲ್ಲಿ ಬೇಕಾರ್ ಆಗ್ಬೋದು ಮೇಡಮ್. ರೋಡಲ್ಲಿ ಆಗ್ಬೋದು, ಮನೇಲಿ ಆಗ್ಬೋದು, ಎಲ್ಲಿ ಬೇಕಾರ್ ಆಗ್ಬೋದು. ಇವಾಗ ಏನಾಗುತ್ತೆ, ಫಸ್ಟ್ ನಾನು ಹೇಳ್ತೀನಿ ನೋಡಿ, ಮರದಿಂದ ಒಬ್ರು ಬೀಳ್ತಾರೆ ಅನ್ಕೊಳ್ಳಿ. ಮರದಿಂದ ಬೀಳ್ದ ತಕ್ಷಣ ಏನಾಗುತ್ತೆ, ಎಲ್ಲರೂ ಫಸ್ಟ್ ಅವ್ರನ್ನ ಹಾಸ್ಪಿಟ್ಲಿಗೆ, ಬೇರೆ ಏನು ಮಾಡಕ್ ಆಗಲ್ಲ ಅವ್ರ ಕೈಯಲ್ಲಿ. ಈಗ ಮನೆಯಲ್ಲಿ ಅಲ್ಲೇನು ಫೆಸಿಲಿಟೀಸ್ ಇರಲ್ಲ ಅಲ್ವಾ. ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಮರದಿಂದ ಬಿದ್ದೋರ್ನ ಸುಮ್ನೆ ತಗೊಂಬಂದು ಯಾವ್ದೋ ಗಾಡಿಗೋ ಇಲ್ಲ ಆಟೋನೋ ಎತ್ಕೊಂಡು, ಹಳ್ಳಿಗಳಲ್ಲಿ ಇದ್ರಂತೂ ಯಾವ್ದೋ ಒಂದು ವೆಹಿಕಲ್ ಅಲ್ಲಿ ತಗೊಂಬಂದು ಹಾಸ್ಪಿಟ್ಲಿಗೆ ಇದ್ ಮಾಡಕ್ ನೋಡ್ತಾರೆ. ಈ ಆಕ್ಸಿಡೆಂಟಲ್ ಟ್ರೋಮಾ ಆದಾಗ ನಮ್ಗೆ ಏನ್ ಮಾಡ್ಬೇಕು, ನಾವು ಇದ್ರೆ ಏನು ಗೊತ್ತಿಲ್ದರು ಹೆಲ್ತ್ ವರ್ಕರ್ ಏನ್ ಮಾಡ್ಬೇಕು ಅಂದ್ರೆ, ಮರದಿಂದ ಬಿದ್ದವ್ರನ್ನ ಯಾವಾಗೂ ನೀವ್ ಹೆಂಗ್ ಟ್ರೀಟ್ ಮಾಡ್ಬೇಕು ಅಂದ್ರೆ, ಟಾಪ್ ಟು ಬಾಟಮ್ ವರೆಗೂ ಏನ್ ಬೇಕಾರ್ ಆಗಿರ್ಬೋದು ಅವ್ರಿಗೆ. ಅವಾಗ ನೀವ್ ಏನ್ ಮಾಡ್ಬೇಕು, ಚಾಪೆ, ಈಗ ಇಲ್ಲ ಅಂದ್ರೆ ಎಲೆಗಳು, ಇದ್ರದ್ದು ಗರಿಗಳಿರ್ತಾವೆ ಗೊತ್ತಾ, ತೆಂಗಿನ ಗರಿ, ಊರ್ಗಳಲ್ಲಾದ್ರೆ ತೆಂಗಿನ ಗರಿ ಇರ್ತಾವಲ್ಲ, ಅದನ್ನ ತೆಂಗಿನ ಗರಿ ಗೊತ್ತಲ್ಲ ಮೇಡಮ್ ಎಲ್ಲರಿಗೂ. ಬ್ರೂಮಿಂಗ್, ಕೊಕೊನಟ್ ಬ್ರೂಮ್ ಮಾಡ್ತಾರಲ್ಲ ಮೇಡಮ್, ಅದ್ರದ್ದು ಅದನ್ನ ಹಾಕೊಂಡು, ಇಲ್ಲ ಬೆಡ್ಶೀಟ್, ಬ್ಲಾಂಕೆಟ್, ಆಮೇಲೆ ಇಲ್ಲ ಯಾರ್ದೋ ಪಂಚೆ, ಎಮರ್ಜೆನ್ಸಿಗೆ ಏನ್ ಸಿಗುತ್ತೋ ಅದು, ಆ ತರ ಪೇಷಂಟ್ ನ ಯಾವ ಭಾಗನು ಮೂವ್ ಮಾಡ್ದಿದ್ದಾಗೆ ಸುತ್ಕೊಂಡು ಹಾಸ್ಪಿಟಲ್ಗೆ ತಗೋಬರ್ಬೇಕು. ಅವಾಗ ಏನಾಗುತ್ತೆ, ಸರ್ವೈಕಲ್ ಇಂಜುರಿ ಆಗೋದು ಅವಾಯ್ಡ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ. ಆಮೇಲೆ ಸರ್ವೈಕಲ್ ಇಂಜುರಿ ಬಿದ್ದಾಗ ಆಲ್ಮೋಸ್ಟ್ ಸರ್ವೈಕಲ್ ಇಂಜುರಿ ಮತ್ತೆ ಲಂಬಾರ್ ಇಂಜುರಿ ಆಗೇ ಆಗುತ್ತೆ ಮೇಡಮ್. ಆಗಿರುತ್ತೆ. ನೀವು ಅಕಸ್ಮಾತ್ ಆತರ ನಾನ್ ಹೇಳ್ದಂಗ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇದು ಫುಲ್ ಕಟ್ ಆಗುತ್ತೆ. ಅವಾಗ ಪೇಷಂಟ್ ಇಮಿಡಿಯೇಟ್ ಆಗಿ ಡೆತ್ ಆಗ್ತಾರೆ. ಇಲ್ಲ ಅಂತಂದ್ರೆ ಲೈಫ್ ಲಾಂಗ್ ಎಲ್ಲಾ ಇದನ್ನು ಸ್ವಾಧೀನನು ಕರ್ಕೊಂಡು ಬೆಡ್ ಮೇಲೆ ಇರ್ತಾರೆ. ಅದೊಂದನ್ನ ಅವಾಯ್ಡ್ ಮಾಡಕ್ ನಾನು ಇದನ್ನ ಯಾಕೆ ಹೇಳ್ತಿದೀನಿ ಅಂದ್ರೆ, ನಮ್ಮ ಹಾಸ್ಪಿಟಲ್ ಅಲ್ಲಿ ಆತರ ಆಗಿ ಇನ್ಸಿಡೆಂಟ್ ಆದವ್ರೆ ತುಂಬಾ ಜನ ಇದ್ದು, ಬಂದು 1 or 2 days ಡೆತ್ ಆಗಿರೋ ಇನ್ಸಿಡೆಂಟ್ಸ್ ತುಂಬಾ ಇದೆ. ಮತ್ತೆ ಚಿಕ್ಕ ವಯಸ್ಸಲ್ಲಿ ಮರ ಹತ್ತೇನೋ ಮಾಡಕ್ ಹೋಗಿರೋದು, ಆ ವಯಸ್ಸಿನವ್ರು ಡೆತ್ ಆಗಿರೋದು ಉದಾಹರಣೆಗಳು ತುಂಬಾ ಇದೆ ಮೇಡಮ್. ಅದಕ್ಕೋಸ್ಕರ ನೀವು ಯಾರಿಗೆ ಏನೇ ಆಯ್ತು ಅಂದ್ರೆ, ನೀವೊಂದ್ ಸಜೆಷನ್ ಮಾಡೋದಾದ್ರು ನೀವೇನ್ ಮಾಡ್ಬೇಕು, ಏನೇ ಒಂದ್ ಚಾಪೆ ಆಗ್ಲಿ, ಬೆಡ್ಶೀಟ್, ಬ್ಲಾಂಕೆಟ್, ಆ ತರ ಪೇಷಂಟ್ ನ ಮೂವ್ ಮಾಡ್ತಿದ್ದಂಗೆ ಅವ್ರನ್ನ ಕವರ್ ಮಾಡ್ಬೇಕು. ಬ್ಲಾಂಕೆಟ್ ಅಲ್ಲಿ, ಚಾಪೆಲಿ ಏನ್ರದಲ್ಲೋ ಇಲ್ಲ ಏನು ಇಲ್ಲ ಅಂದ್ರೆ ತೆಂಗಿನ ಗರಿ ಇರುತ್ತಲ್ಲ ಅದನ್ನೇ ತೆಂಗಿನ ಗರಿ ಅಂದ್ರೆ ಫುಲ್ ತಗೊಂಬೇಕು, ಅದು ಒಂದೇ ತಗೊಳೋದಲ್ಲ. ತೆಂಗಿನ ಗರಿಯಲ್ಲಿ ತಗೊಂಡ್ರೆ ನೀವು ಅದೊಂದ್ 2 ಇಟ್ಕೊಂಡ್ರೆ ಅದು ಒಂಥರ ಮ್ಯಾಟ್ ಆದಂಗ ಆಗುತ್ತೆ. ಅವಾಗ ಅದ್ರಿಂದ ತಗೊಂಬಂದ್ರು ಬೋನಿಗೆ ಇದಕ್ಕೆ ಏನು ಮಸಲ್ಸ್ ಏನು ಆಗಲ್ಲ. ಆ ತರ ನೀವು ಹಾಸ್ಪಿಟಲ್ಗೆ ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡ್ಬೇಕು.
ಆಮೇಲೆ ಲೆವೆಲ್ ಆಫ್ ಕಾನ್ಶಿಯಸ್ನೆಸ್ ಅವ್ರು ಮಾತಾಡ್ತಿದಾರ ಇಲ್ವಾ ಅಂತ ಹೇಳ್ಬೇಕು. ಇಮಿಡಿಯೇಟ್ ಆಗಿ ಎಲ್ಲರೂ ಊರಲ್ಲಿ ಏನ್ ಮಾಡ್ಬಿಡ್ತಾರೆ, ಬಿದ್ದ ತಕ್ಷಣ ನೀರ್ ಕುಡಿಸ್ಬಿಡ್ತಾರೆ. ಆ ತಪ್ಪನ್ನ ಮಾಡ್ಬಾರ್ದು ಯಾರು. ಆಮೇಲೆ ಆ ಪ್ಲೇಸಿಗೆ ಏನಾದ್ರು ಊತ ಗೀತ ಇದ್ರೆ ನೀವು ಅವಾಗ ಬೇಕಾದ್ರೆ ಐಸ್ ಪ್ಯಾಕ್ ಆತರ ಎಲ್ಲ ಇಡ್ಬೋದು. ಊರ್ ಕಡೆಲೆಲ್ಲ ಐಸ್ ಪ್ಯಾಕ್ ಇರಲ್ಲ, ನೀರಲ್ಲಿ ಬಟ್ಟೆನ ನೀರೊಳಗೆ ಹಾಕಿ ಅದನ್ನ ಅದ್ಬಿಟ್ಟು ಸ್ವಲ್ಪ ನೀರ್ ಇದ್ದಂಗೆ ಅದನ್ನ ಸ್ವೆಲ್ಲಿಂಗ್ ಕಮ್ಮಿ ಆಗಕ್ಕೆ ನೀವ್ ಬೇಕಾದ್ರೆ ಅದನ್ನ ಐಸ್ ಪ್ಯಾಕ್ ಇಡ್ಬೋದು. ಇದು ಬರೀ ಅಲ್ಲ, ಇವಾಗ ಮೈಲ್ಡ್ ಇಂಜುರಿ ಅಂತಂದ್ರೆ ನಾನು ಏನ್ ಹೇಳ್ತಿದೀನಿ, ಈ ತರ ಆದಾಗೆ ಎಲ್ಲೋ ಒಂದು ಹೊಡೆತ ಬಿದ್ದಿದ್ದು ಊಸಿಂಗ್ ಆಗಿರುತ್ತೆ, ಇದು ಏನೋ ಊತ ಬಂದಿರುತ್ತೆ, ಅವಾಗ ನೀವು ಅದನ್ನೊಂದ್ ಮಾಡ್ಬೋದು. ಅಲ್ಲಿ ನೀರು ಬೇರೆ ಐಸ್ ಪ್ಯಾಕ್ ಎಲ್ಲ ಸಿಗಲ್ಲ, ಸಿಕ್ಕಿದ್ರೆ ವೆಲ್ ಅಂಡ್ ಗುಡ್, ಸಿಗ್ಲಿಲ್ಲ ಅಂದ್ರೆ ನೀವು ಒಂದ್ ಬಟ್ಟೆಗೆ ನೀರು ಬಕೆಟ್ ಅಲ್ಲಿ ನೀರ್ ಹಿಂಗೆದ್ದಿ ಫುಲ್ಲು ವೆಟ್ ಆಗಿರ್ಬೇಕು, ಅದನ್ನ ಹಾಕ್ಬೇಕು. ಇಮಿಡಿಯೇಟ್ ಆಗಿ 108 ನಿಮ್ದ್ರಲ್ಲಿ ಕರ್ಕೊಂಡ್ ಬರ್ಬೇಕು ಅಂದ್ರೆ ಈ ತರ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. 108 ಅವ್ರನ್ನ ನೀವು ಕಾಲ್ ಮಾಡಿ ಕರೆದ್ರೆ ಅವರು ಸೇಫ್ ಆಗಿ ಕರ್ಕೊಂಡ್ ಬರ್ತಾರೆ. ಆದ್ರೆ ಈ ತರ ಮರಗಳಿಂದ ಬಿದ್ದಾಗ ಸರ್ವೈಕಲ್ ಇಂಜುರಿ ಮತ್ತೆ ಬ್ಯಾಕ್ ಸ್ಪೈನಲ್ ಕಾರ್ಡ್ ಇಂಜುರಿ ಆತರ ಏನಿದ್ರು ನೀವು ಇಮಿಡಿಯೇಟ್ ಗೆ ಪೇಷಂಟ್ ನ ಹಾಸ್ಪಿಟಲ್ ಶಿಫ್ಟ್ ಮಾಡಕ್ಕೆ ಇದ್ ಮಾಡ್ಬೇಕು. ಅವರು ಯಾರೋ ವಿಡಿಯೋ ಮಾಡ್ತಿರ್ತಾರೆ, ಫೋಟೋ ತೆಗಿತಿರ್ತಾರೆ, ಅದ್ ಹಂಗೆ ಇದಿಂಗೆ, ಅವರು ಇಲ್ಲ ಸ್ವಲ್ಪ ಹೊತ್ತು ಅದೇ ಹಂಗಾಗ್ಲಿ, ಅವ್ರು ಬರ್ಲಿ ಇವ್ರು ಬರ್ಲಿ ಅದೆಲ್ಲ ಏನು ಯೋಚನೆ ಮಾಡೋದು, ಇಮಿಡಿಯೇಟ್ ಆಗಿ ಶಿಫ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ಬೇಕು ಎಲ್ಲರೂ. ಅವಾಗ ನೀವು ಪೇಷಂಟ್ ನ ಉಳಿಸ್ಕೊಬಹುದು, ಇಂಜುರಿ ಕಮ್ಮಿ ಆಗುತ್ತೆ. ಅದರಿಂದ ತುಂಬಾ ಜನಗಳಿಗೆ ತುಂಬಾ ಪೇಷಂಟ್ ನ ಉಳಿಸ್ಕೊಳ್ಳೋ ಅಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನು ಇದೊಂದನ್ನ ನಾನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಏಡ್ ಅಲ್ಲಿ ನಿಮಗೆ ಕಷ್ಟ ಆದ್ರೂ ಪರವಾಗಿಲ್ಲ ಕಲ್ತ್ಕೊಳೋದು ಅಂತ ಅಂದ್ರುನು ಈ ತರ ಇವಾಗ ಕಾಲಿಗಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಕಾಲ್ ಮುರಿದೋಗುತ್ತೆ ಅನ್ಕೊಳ್ಳಿ, ಆಕ್ಸಿಡೆಂಟ್ ಆದಾಗೆ ಕಾಲ್ ಮುರಿದೋಗುತ್ತೆ. ಏನ್ ಮಾಡ್ತಾರೆ ಕೆಲವರಿಗೆ ಗೊತ್ತಿಲ್ಲ, ಆ ಕಾಲ್ ಇಟ್ಕೊಂಡು ಎತ್ತಿ ಪೇಷಂಟ್ ನ ಶಿಫ್ಟ್ ಮಾಡ್ತಿರ್ತಾರೆ. ಕರೆಕ್ಟ್. ಆ ಪೇಷಂಟ್ ಕಾಲ್ ಎತ್ಕೊಂಡು ಆ ಕಾಲನ್ನ ಮುಟ್ಲೇಬಾರ್ದು. ಪ್ಲಸ್ ಏನ್ ಮಾಡ್ಬೇಕು, ಇವಾಗ ಅಲ್ಲೇನು ಇರ್ಲಿಲ್ಲ ಅಂದ್ರೂ ಯಾವ್ದೋ ಬೋಲೋ ಕಡ್ಡಿನೋ ಏನೋ ಇರುತ್ತೆ, ಯಾರ್ದೋ ಒಂದ್ ವೇಲೋ ಏನು ಬಟ್ಟೆನೋ ಏನಿರುತ್ತೆ, ಆ ಕಡ್ಡಿನ ಇಟ್ಟು ಸುತ್ತು ಬಿಡ್ಬೇಕು. ಸುತ್ತಿ ಅವಾಗ ಅದು ಸ್ಟೇಬಲ್ ಆಗುತ್ತೆ. ಮುರಿದೋಗಿರೋದು ಹೆಂಗಿರುತ್ತೆ ಹಂಗೆ ಇರುತ್ತೆ. ಅವಾಗ ಪೇಷಂಟ್ ನ ಶಿಫ್ಟ್ ಮಾಡಿ ಎಲ್ಲೇ ಯಾವ ಭಾಗದಲ್ಲಿ ಕಾಲು ಎರಡು ಕಾಲು ಎರಡು ಕೈ ಆತರ ಏನಾದ್ರೂ ಆತರ ಮಾಡ್ಬೇಕು. ಒಂದು ಸ್ಕೇಲ್ ಹಾಕಿ ಸುತ್ತ ಬಿಡ್ಬೋದಲ್ವಾ ಮೇಡಮ್? ಯಾವ್ದು ಸಿಗುತ್ತೋ ನಮಗೆ ಅಲ್ಲಿ ಒಂದು ಕಡ್ಡಿ. ಇವಾಗ ಮನೆಗಳಲ್ಲೆಲ್ಲ ಸ್ಕೇಲು ಇರುತ್ತೆ, ಎಲ್ಲೋ ಬೇರೆ ಕಡೆ ಸಿಗಲ್ಲ ಮೇಡಮ್. ಎಲ್ಲಿ ರೋಡಲ್ಲಿ ಎಲ್ಲಿ ಕಡ್ಡಿ ಸಿಗುತ್ತೋ, ಕೋಲ್ ಸಿಗುತ್ತೋ, ಏನ್ ಸಿಗುತ್ತೋ. ಆಮೇಲೆ ಕಬ್ಣಗಳು ಎಲ್ಲಾದ್ರೂ ಸಿಕ್ಕಿರುತ್ತೆ ಆತರ. ಇವಾಗ ಒಂದ್ ಇನ್ಸಿಡೆಂಟ್ ಹೇಳ್ತೀನಿ ನೋಡಿ. ಇವಾಗ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ, ಆಕ್ಚುಲಿ ಬಂದ್ರು ಹಾಸ್ಪಿಟ್ಲಿಗೆ, ಸರ್ ಇದು ಯಾಕೆ ನೀವು ಈ ತರ ಟೈರ್ ಇದು ಬರುತ್ತಲ್ಲ, ಟ್ಯೂಬ್ ಬರುತ್ತಲ್ಲ ಮೇಡಮ್, ಅದು ಸುತ್ಕೊಂಡ್ ಬಂದಿದ್ದಾರೆ ಕಾಲಿಗೆ. ಅಂದ್ರೆ ಇಲ್ಲಿ ನಾನು ಮಾರ್ಕ್ ಮಾಡ್ತಿದ್ರಲ್ಲ ಅಲ್ಲಿಗೆ ಕೆಳಗಡೆ ಅದು ಫ್ರಾಕ್ಚರ್ ಆಗಿರೋದು, ಇಲ್ಲಿಗೆ ಸುತ್ಕೊಂಡ್ ಬಂದಿದ್ದಾರೆ. ಯಾಕೆ ನೀವು ಅಲ್ಲಿಗೆ ಸುತ್ಕೊಂಡ್ ಬಂದಿದ್ರೆ? ನಮಗೂ ಆತರ ಅವ್ರ ಐಡಿಯಾ ನಮಗೆ ಬರ್ಲಿಲ್ಲ ಅನ್ನೋ ಇದು ನನಗೆ ಅವತ್ತು ರಿಯಲೈಸ್ ಆಯ್ತು. ಅವ್ರು ಹೇಳಿದ್ರು, ಮೇಡಮ್ ಇವಾಗ ನೀವು ಇಲ್ಲಿಗೆ ಬಂದ್ಮೇಲೆ ನೀವು ಅದನ್ನೆಲ್ಲ ಮಾಡ್ತೀರಾ, ನೀವು ಇಲ್ಲಿಗೆ ಬರಕ್ಕಿಂತ ನಾವು ಸೇಫ್ ಆಗಿ ಬರ್ಬೇಕಲ್ಲ ಮೇಡಮ್. ಇವಾಗ ನನ್ನ ಟೈರ್ದು ಟ್ಯೂಬ್ ಎಷ್ಟು ಟೈಟ್ ಇರುತ್ತೆ ಅಂತ ಗೊತ್ತಲ್ಲ ಮೇಡಮ್, ಒಂದೇ ಒಂದ್ ಡ್ರಾಪ್ ಬ್ಲಡ್ ಹೊರಗ್ ಬಂದಿಲ್ಲ ಅಂತ. ಎಷ್ಟು ಅವ್ರು ಥಿಂಕ್ ಮಾಡಿ ಅದನ್ನ ತಗೊಂಡ್ಬಂದಿರ್ಬೋದು. ಅವಾಗ ಪೇಷಂಟ್ ಸುತ್ಕೊಂಡ್ ತಗೊಂಡ್ಬಂದಿದ್ರು. ನನಗ್ ಶಾಕ್, ಇವ್ರು ಯಾಕೆ ಟ್ಯೂಬ್ ಅಲ್ಲಿ ಕಾಲು ಸುತ್ಕೊಂಡ್ ಬಂದಾರೆ, ಏನ್ ಇದಾಗಿದೆ ಅಂತ. ನಾನ್ ಫಸ್ಟ್ ಬಂದ್ ಕೇಳ್ದಾಗ ಹೇಳಿದ್, ಯಾಕೆ ನೀವು ಟ್ಯೂಬ್ ಎಲ್ಲ ತಗೊಂಡ್ ಕಟ್ಟಿದ್ರ? ಅದು ಇನ್ಫೆಕ್ಷನ್ ಆಗುತ್ತೆ, ಅದು ಬೇರೆ, ಸೆಕೆಂಡರಿ ಇನ್ಫೆಕ್ಷನ್ ಕಮ್ಮಿ ಮಾಡೋದೆಲ್ಲ ಬೇರೆ. ಆದ್ರೆ ಯಾಕೆ ಇದನ್ ಅಂದ್ರೆ ನನ್ಗೆ ಅದೊಂದು ಕ್ಯೂರಿಯಾಸಿಟಿನೂ ಆಯ್ತು, ಸಡನ್ ಆಗಿ ಶಾಕು ಆಯ್ತು. ಟ್ಯೂಬ್ ಅಲ್ಲಿ ನೀವು ಕಬ್ಬಣ ಅಂದಾಗ್ಲೂ ನನ್ಗೆ ಅನಿಸ್ತು, ಓ ಮೈ ಗಾಡ್, ಅಲ್ಲಿ ಇಂಜುರಿ ಆಗಿರುತ್ತಲ್ವಾ, ಕಬ್ಬಣ ರಿಯಾಕ್ಟ್ ಆದ್ರೆ ಮತ್ತೆ ಕಿಲ್ಬೇನಾದ್ರೂ. ಇಲ್ಲ ಮೇಡಮ್, ಏನಂದ್ರೆ ನಾನೇನ್ ಹೇಳ್ತೀನಿ, ಆ ಕಬ್ಬಣ ಈಗ ಹಾಕ್ಬೇಕಾದ್ರೆ ನೀವು ಫಸ್ಟ್ ಒಂದ್ ಬಟ್ಟೆ ಸುತ್ತಬೇಕು, ಬಟ್ಟೆ ಮೇಲೆ ಕಬ್ಬಣ ಹಾಕ್ಬೇಕು. ಓಕೆ. ಆಮೇಲೆ ಇದು ಅಷ್ಟೇ. ಅವಾಗ ಅವ್ರು ಹೇಳಿದ್ರು, ಮೇಡಮ್ ಒಂದು ಡ್ರಾಪ್ ಹೋಗ್ಬಾರ್ದಲ್ಲ ಮೇಡಮ್ ಬ್ಲಡ್, ನಾವು ಅಲ್ಲಿಂದ ಬರೋಷ್ಟಿಗೆ ಬ್ಲಡ್ ಲಾಸ್ ಆಗುತ್ತಲ್ಲ, ಅದಕ್ಕೋಸ್ಕರ ಅಂತ. ಆವಾಗ ನಾನು ಅನ್ಕೊಂಡೆ, ನಮ್ಗಿಂತನೂ ತುಂಬಾ ಇಂಟೆಲಿಜೆನ್ಸಿ ಯೂಸ್ ಮಾಡೋರು ಇದಾರೆ ಸಮಾಜದಲ್ಲಿ. ಆವಾಗ ಅವರು ನೋಡಿ, ಅವಾಗ ಅವ್ರಿಗೆ ಏನೂ ಆಗ್ಲಿಲ್ಲ ಮೇಡಮ್, ಸಡನ್ ಆಗಿ ಬ್ಲಡ್ ಲಾಸ್ ಆಗಿಲ್ಲ, ಆರಾಮಾಗಿದ್ರು. ನಾವು ಬಂದ ತಕ್ಷಣ ಅದನ್ನ ಟೂರ್ನಿಕೆ ತರ ಯೂಸ್ ಮಾಡಿದಾರೆ ಅವರು. ಟೂರ್ನಿಕೆ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅವರು ಅದನ್ನ ಬಂದ್ ಟೂರ್ನಿಕೆ ಅಂತ ಹೇಳ್ತೀವಿ ಅದನ್ನ. ಏನೇ ಒಂದು ಇವಾಗ ಬ್ಲೀಡಿಂಗ್ ಆಗ್ತಿತ್ತು ಅಂದ್ರೆ ನಾವು ಬ್ಲೀಡಿಂಗ್ ಆಗೋ ಮೇಲ್ಗಡೆ ಭಾಗಕ್ಕೆ ಒಂದ್ ವೇಲೋ ದಾರೋ ಏನೋ ಕಟ್ಬೇಕು ಅಷ್ಟೇ, ತುಂಬಾ ಟೈಟ್ ಅಲ್ಲ, ಒಟ್ಟು ಬ್ಲೀಡ್ ಆಗ್ದಿದಂಗ್ ಕಟ್ಬೇಕು. ಅವಾಗ ಏನಾಗುತ್ತೆ, ಫರ್ದರ್ ಇಂಜುರಿ ಆಗೋದು ಕಮ್ಮಿ ಆಗುತ್ತೆ. ಬ್ಲಡ್ ಲಾಸ್ ಆದ್ರೆ ಶಾಕಿಗೆ ಹೋಗಿ ಪೇಷಂಟ್ ಎತ್ತಾಗ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ. ಕರೆಕ್ಟ್.
ಆ ತರ 5 ಲೀಟರ್ ಬ್ಲಡ್ ಅಲ್ಲಿ 3 ಲೀಟರ್ ಹೋಗಿದ್ರೆ 2 ಲೀಟರ್ ಅಲ್ಲಿ ಪೇಷಂಟ್ ಬದುಕೋದು ತುಂಬಾ ಕಷ್ಟ ಮೇಡಮ್. ಆಲ್ರೆಡಿ ಶಾಕಿಗೆ ಹೋಗ್ಬಿಡ್ತಾರಲ್ವಾ. ಹೌದು 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 ಅದಕ್ಕೋಸ್ಕರ ಇದನ್ನೊಂದು ನಾನು ತಗೊಂಡೆ. ಯಾಕಂದ್ರೆ ಇದು ಆಕ್ಚುಲಿ ಇವು ಈಗ ಗೊತ್ತಿಲ್ದವ್ರಿಗೆ ಇದನ್ನ ಹೇಳಿದ್ರೆ ಇದು ಯಾಕೋ ತುಂಬಾ ಇನ್ ಡೆಪ್ತ್ ಆಗಿ ಹೇಳ್ತಿದ್ದಾರೆ ಅಂತ ಅನ್ಕೊಂತಾರೆ ಅಂತ ಬೇಡ ಇಲ್ಲ ಅನ್ಕೊಂಡೆ. ಆದ್ರೆ ಪದ್ಮ ಇಲ್ಲ ಪದ್ಮ, ನಿಮ್ಗೆ ಹೇಳ್ಬೇಕು ಅಂದ್ರೆ ನಮ್ಮ ಚೈತ್ರ ಹ್ಮ್. ಇದಾರಲ್ವಾ, ನಮ್ಮ ಡೈಮಂಡ್ ಮೆಂಬರ್, ಹ್ಮ್. ಅವರ ಅತ್ತೆ ಪಾಪ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು. ಹೀಗೆ ಆಕ್ಸಿಡೆಂಟ್ ಆಗಿ ಪಾಪ ಅವ್ರಿಗೆ ಇದರಿಂದ ಸ್ವಾಧೀನನೇ ಇಲ್ಲ. ಹಾ ಮೇಡಮ್, ಅದನ್ನ ಏನಂದ್ರೆ ಶೀಸ್ ಹೌದು ಕಂಪ್ಲೀಟ್ಲಿ ಯಾಕೆ ಬೆಡ್ ರಿಡನ್. ಗೊತ್ತಾ ಮೇಡಮ್, ಅದೇನಂದ್ರೆ ಅವರು ಅಲ್ಲಿಂದ ಶಿಫ್ಟ್ ಮಾಡ್ಬೇಕಾದ್ರೆ ಇಲ್ಲ Yes, ಅಂದ್ರೆ ಅವ್ರು ಬಿದ್ದಾಗೆ ಅವಾಗ ಒಂದು ನಾವು ಮಿಸ್ಟೇಕ್ ಮಾಡ್ಬಿಟ್ರೆ ಅವ್ರ ಲೈಫೇ ನಾವು ಸ್ಪಾಯಿಲ್ ಮಾಡ್ದಂಗ್ ಆಗುತ್ತೆ. correct. ನಾವು ತುಂಬಾ ಪೇಶನ್ಸ್ ಇಂದ, ಅಂದ್ರೆ ನಾನು ಹೇಳ್ತಿರೋದು ಅದಕ್ಕೆ ಪ್ಯಾನಿಕ್ ಆಗ್ಬಾರ್ದು. ಈಗ ನಮ್ಗೆ Panic ನಮ್ಮ ಆಗ್ಬಾರ್ದು. ಫ್ಯಾಮಿಲಿಲಿ ಇರೋರ್ಗೆ ಏನೋ ಆಗಿದೆ ಅಂದ್ರೆ ನಾವ್ ಅವಾಗ ತುಂಬಾ ಧೈರ್ಯ ತಗೋಬೇಕು. ಆಗದೆ ಇರೋ ಮಾತಾದ್ರೂನು ನಾವು ಅವ್ರನ್ನ Correct. ಉಳ್ಸ್ಕೊಳಕ್ ಏನು ಬೇಕೋ ಅದನ್ನ ನಾವು ಯೋಚನೆ ಮಾಡ್ಬೇಕು. ಈ ತರ ಇಂಜುರೀಸ್ ಆಗಿ ಸತ್ತೋದರದ್ದು ತುಂಬಾ ಬೇಜಾರಾಗಿ ನಾನು ಇದನ್ನ ಈ ಟಾಪಿಕ್ ಒಂದು ನಾನು ತಗೊಂಡಿದ್ದೆ. ಯಾಕೆ ಅಂದ್ರೆ ಎಷ್ಟೋ ಮೇಡಮ್ ನನಗೆ ಗೊತ್ತಾಗ್ಲಿಲ್ಲ ಮೇಡಮ್, ನಾನ್ ಕರ್ಕೊಂಡ್ ಬರ್ಬೇಕಾದ್ರೆ ನಾನು ಅವ್ರನ್ನ Correct. ಹೆಂಗೋ Awareness. ಎರಡು ಕೈ ಇಟ್ಕೊಂಡು ಗಾಡಿಗೆ ಹಾಕ್ತೆ. ನಾವು ಅವ್ರು ಬಂದಾದ ತಕ್ಷಣ ನಾವ್ ಹಿಸ್ಟ್ರಿ ಕೇಳ್ತೀವಿ, ಹೆಂಗ್ ಬಿದ್ರಿ, ನೀವ್ ಹೆಂಗ್ ತಗೊಬಂದ್ರಿ, ಯಾಕಂದ್ರೆ ನಮ್ಗೆ ಡಯಾಗ್ನೋಸ್ ಮಾಡಕ್ಕೆ ತುಂಬಾ ಬೇಕು. ಅವಾಗ Easy MRI ಆಗುತ್ತೆ. ಮಾಡಿಸ್ತೀವಿ ಈಸಿ ಆಗ್ಲಿ ಅಂತ. ಅವಾಗ Correct. ಅವ್ರು ಹೇಳ್ದಾಗ ಅವಾಗ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವರೇ ಇನ್ನೊಂದು ಡಬಲ್ ಇಂಜುರಿ ಮಾಡ್ಕೊ ಬಂದಿದ್ದಾರೆ ಅಂತ. ಮಾಡ್ಕೊಂಡು ಬಂದಿದ್ದಾರೆ ಅಂತ. ನಾನ್ ಇದನ್ನ ಯಾಕೆ Okay. ಬೇಸಿಕ್ ಆಗಿ ತಗೊಂಡಿದೀನಿ ಅಂದ್ರೆ, ನೀವು ಯಾರಿಗೆ ಏನೇ ಆದ್ರೂ ಫಸ್ಟ್ ಅದನ್ನ ಸೆಕ್ಯೂರ್ ಮಾಡ್ಕೋಬೇಕು. ಆ ಭಾಗನ ಸೆಕ್ಯೂರ್ ಮಾಡ್ಕೋಬೇಕು. Correct. ಆ ಭಾಗ ಸೆಕ್ಯೂರ್ ಮಾಡ್ಕೊಂಡಾಗ ಅಲ್ಲಿಗೆ ಏನು ಮತ್ತೆ ರಿಪೀಟ್ ಆಗಲ್ಲ ಮೇಡಮ್, ಇದು ಇಂಜುರಿ True, ರಿಪೀಟ್ true. ಆಗಲ್ಲ. So true. ಹೌದು ಹೌದು. ಅದಕ್ಕೋಸ್ಕರ ನಾನು ಇದೊಂದನ್ನ ತಗೊಂಡೆ. ಕೈ ಆಗ್ಲಿ ಏನೇ ಆದ್ರೂನು ಇಂಜುರಿ ಜಾಸ್ತಿ ಆಗಲ್ಲ. ಅವಾಗ ನೀವ್ ಏನೋ ಸರ್ಜರಿ ಮಾಡದೆ ತಪ್ಪಿಸ್ಬೋದು, ಹಂಗೆ Correct. ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ಬೋದು ಅವ್ರನ್ನ. ಆಮೇಲೆ ಎಲ್ಲಾ ನಮ್ಮ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್, ಸ್ಪೈನಲ್ ಕಾರ್ಡ್ ಇಂಜುರಿ ಪೇಷಂಟ್ ಎಲ್ಲ ತುಂಬಾ ಯಂಗ್ ಏಜ್ ಅಲ್ಲಿ ಬಂದವರು ಬರ್ತಾರೆ ಮೇಡಮ್. ಅದು ಕಷ್ಟನ ನಾನು ನೋಡಕ್ಕಾಗದೆ ನಾನು ಇದನ್ನೊಂದು ಟಾಪಿಕ್ ನಾನು ಇಲ್ಲಿ ತಗೊಂಡು ಎಲ್ಲರಿಗೂ ಹೇಳ್ತಿರೋದು. ಅವ್ರ ಮನೇಲಿ ಆಗಿರೋದನ್ನೇ ಅವ್ರಿಗೆ ಗೊತ್ತಿಲ್ದೇನೆ ಆತರ ಮಾಡಿರ್ತಾರೆ. ಅದು ಗೊತ್ತಾಗಲ್ಲ, ಅವ್ರಿಗೆ ಬೇಕಂತ ಮಾಡಲ್ಲ ಅವರು. ಮಾಡಲ್ಲ. ಆದ್ರೆ ಅಜ್ಞಾನ. ಅವೇರ್ನೆಸ್ ಇದ್ರೂನು ಆ ಟೈಮಲ್ಲಿ ಆ ಅವೇರ್ನೆಸ್ ಬರಲ್ಲ, ತಲೆ ಹೊಳಿಯಲ್ಲ. ತಲೆ ಹೊಳಿಯಲ್ಲ. ಅಲ್ಲೇ ಇರುತ್ತೆ ಎಲ್ಲದು, ಒಂದ್ ಸ್ಕೇಲ್ ಒಂದ್ ಇದು ಅಲ್ಲೇ ಇರುತ್ತೆ. ನಮಗೆ ಅದನ್ನ ಹಾಕಿ ಕಟ್ಬೇಕು ಅನ್ನೋ ಕಾನ್ಸೆಪ್ಟ್ ಬರದೇ ಇಲ್ಲ. ಬರೋದಿಲ್ಲ. ಅದಕ್ಕೆ ನಾನು ಹೌದು. ಪದೇ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಬ್ಲೀಡಿಂಗ್ ಕಮ್ಮಿ ಮಾಡ್ಕೊಂಡ್ ಬರ್ಬೇಕು. ತುಂಬಾ ಟೈಟ್ ಆಗಿ ಕಟ್ಬಾರ್ದು, ಜಸ್ಟ್ ಬ್ಲೀಡ್ ಆಗ್ದಿದಂಗ್ ಮಾಡ್ಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ತುಂಬಾ ಬ್ಲೀಡ್ ಆಗ್ತಿದೆ ಅಂದ್ರೆ ಅದೇ ಬ್ಲೀಡಿಂಗ್ ಇರೋ ಜಾಗದಲ್ಲಿ ಒಂದ್ ಬಟ್ಟೆನಲ್ಲಿ ಇಟ್ಟು ಫುಲ್ ಒಂದು ವೇಲ್ ಬಟ್ಟೆ, ಬೇರೆ ಏನು ಸಿಗಲ್ಲ ಅಲ್ಲಿ. ನಮ್ ಮನೆಗಳಲ್ಲಾದ್ರೆ ಎಲ್ಲಿ ಬ್ಯಾಂಡೇಜಸ್ ಎಲ್ಲ ಎಲ್ಲಿರುತ್ತೆ ಮೇಡಮ್, ಜಸ್ಟ್ ಒಂದ್ ವೇಲೋ ಏನೋ ಒಂದ್ ಬಟ್ಟೆ ಸುತ್ತಿ ತಗೊಂಡ್ಬರ್ಬೇಕು ಬ್ಲೀಡಿಂಗ್ ಆಗ್ತಿದ್ದಂಗೆ. ಅದೆರಡು ನೀವು ಮಾಡಿದ್ರೆ ತುಂಬಾ ಇಂಜುರೀಸ್ ನ ಕಮ್ಮಿ ಮಾಡ್ಬೋದು. ಅದಕ್ಕೋಸ್ಕರ ಇದೊಂದು ಟಾಪಿಕ್ ನ ನಾನು ಇಟ್ಕೊಂಡೆ, ಅಟ್ಲೀಸ್ಟ್ ಗೊತ್ತಾಗ್ಲಿ ಅಂತ. ಇವಾಗ ಯೂಶುವಲಿ ಈಗಂತೂ ಈ ನಡುವೆ ಹಾರ್ಟ್ ಅಟ್ಯಾಕ್ ಅಂತ ಅಂದ್ರೆ ತುಂಬಾ ಜನಗಳಿಗೆ ಹಾರ್ಟ್ ಅಟ್ಯಾಕ್ ಯಾವ ತರ ಬರುತ್ತೆ ಅಂತಾನೆ ಗೊತ್ತಾಗಲ್ಲ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇವಾಗ ಎಲ್ಲೋ ಒಂದು ಹೋಟೆಲ್ಗೆ ಹೋಗಿರ್ತೀವಿ, ಎಲ್ಲೋ ಒಂದು ಫಂಕ್ಷನ್ಗೆ ಹೋಗಿರ್ತೀವಿ, ಯಾರೋ ಒಂದು ಹಂಗೆ ಸಡನ್ ಆಗಿ ಬಿದ್ಬಿಡ್ತಾರೆ. ಅವಾಗ ಯಾರಿಗೂ ಏನು ಮಾಡಕ್ಕೆ ಗೊತ್ತಾಗಲ್ಲ. ಕೆಲವರೆಲ್ಲ 108 ಫೋನ್ ಮಾಡ್ತೀವಿ ಅಂತಾರೆ. ಇಲ್ಲ ಇಂಟೀರಿಯರ್ ಪ್ಲೇಸ್ ಇದ್ದಾಗ 108 ಬರೋದ್ ಕಷ್ಟ ಆಗುತ್ತೆ, ಇಲ್ಲ ಇವ್ರು ಕರ್ಕೊಂಡು ಹೋಗೋಕ್ ಲೇಟ್ ಆಗುತ್ತೆ, ಏನೋ ಒಂದ್ ಸಮಥಿಂಗ್ ಆಗುತ್ತೆ. ಅವಾಗ ನಾವ್ ಏನ್ ಮಾಡ್ಬೇಕು ಅಂದ್ರೆ, ಇವಾಗ ಸಡನ್ ಆಗಿ ಅವ್ರು ಅನ್ಕಾನ್ಶಿಯಸ್ ಆಗಿದಾರೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಇವಾಗ ಅವ್ರು ಮಾತಾಡ್ಸ್ಬೇಕು, ಅವ್ರು ಯಾರು ಇರ್ತಾರೋ ಅವ್ರಿಗೆ ನೀವು ಮಾತಾಡ್ಸಿ, ಹೆಸರು ಗೊತ್ತಿದ್ರೆ ಹೆಸರು ಹೇಳಿ, ಇಲ್ಲ ನಿಮ್ಗೆ ಏನಾಗ್ತಿದೆ ಅಂತ ಕೇಳಿದ್ರೆ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ, ನೀವು ಫಸ್ಟ್ ಮಾಡ್ಬೇಕಾಗಿದ್ದು ಏನಂತಂದ್ರೆ, ಜಸ್ಟ್ ಇಲ್ಲೊಂದ್ ಕಾಣ್ತಾ ಇದೆ ಮೇಡಮ್, ನಾನು ತೋರಿಸ್ತಿರೋದು. ಕಾಣ್ತದೆ. ಇಲ್ಲಿ ಕೆರೋಟೆಡ್ ಪಲ್ಸ್ ಅಂತ ಇರುತ್ತೆ. ನೀವು ಹೀಗೆ ಜಾಸ್ತಿ ಪ್ರೆಸ್ ಮಾಡಬಾರ್ದು ಅದನ್ನ. ಆಕ್ಚುಲಿ ಇಲ್ಲೇ ಒಂಚೂರು ಇಲ್ಲಲ್ವಾ, ಕತ್ತಿನ ಹತ್ರ ಮೇಡಮ್ ಮುಟ್ ನೋಡಿ, ಅಲ್ಲಿ ಪಲ್ಸೇಷನ್ ಆಗ್ತಿರುತ್ತೆ, ಬೇಕಾದ್ರೆ ನೋಡಿ. ಕರೆಕ್ಟ್. ಓಕೆನಾ? ಆಮೇಲೆ ಇನ್ನೊಂದ್ ಪ್ರಾಬ್ಲಮ್ ಮಾಡ್ತಾರೆ, ಎರಡು ಕಡೆ ಮುಟ್ ನೋಡ್ಬಾರ್ದು. ಎರಡು ಕಡೆ ಮುಟ್ ನೋಡೋದು ತುಂಬಾ ರಾಂಗು. ಎರಡು ಬೆರಳ ಇಟ್ಕೊಂಡು ಹಿಂಗ್ ನೋಡ್ಬೇಕು. ಇಲ್ಲ ಅಂದ್ರೆ ತಂಬಲ್ ಹಿಂಗ್ ಇಟ್ಕೊಂಡು ನೋಡಿದ್ರು ನಿಮಗೆ ಫೀಲ್ ಆಗುತ್ತೆ ನೋಡಿ, ಜಸ್ಟ್ ಹಿಂಗ್ ಪ್ರೆಸ್ ಮಾಡಿದ್ರೆ. ಕರೆಕ್ಟ್. ಗೊತ್ತಾಗ್ತಿದೆಯಲ್ಲ ಮೇಡಮ್? ಎಲ್ಲರೂ ಬೇಕಾದ್ರೆ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನೀವ್ ಮಾಡ್ಬೇಕಾಗಿದ್ದು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಫಸ್ಟ್ ನೀವು ನೋಡ್ಬೇಕಾಗಿದ್ದು. ಇಲ್ಲಾಂದ್ರೆ ಚೆಸ್ಟ್ ಮೇಲೆ ಒಂದ್ ಕೈ ಇಟ್ಕೊಳ್ಳಿ. ಅವ್ರ ಚೆಸ್ಟ್ ಮೇಲೆ ನೀವು ಕೈ ಇಟ್ಟು ನೋಡಿದ್ರೆ ಅವ್ರು ಉಸಿರಾಡೋದು ಗೊತ್ತಾಗುತ್ತಲ್ಲ ಅಟ್ಲೀಸ್ಟ್. ಇಲ್ಲ ಅದಕ್ಕೆಲ್ಲ ನೀವು 1 or 2 seconds ಅಷ್ಟೇ ಟೈಮ್ ವೇಸ್ಟ್ ಮಾಡ್ಬೇಕು. ಯಾರಿಗಾದ್ರೂ ಹೇಳ್ಬೇಕು, ಇಲ್ಲ ರೆಸ್ಟೋರೆಂಟ್ ಅಲ್ಲಿ ಈಗೆಲ್ಲ AED ಆಟೋಮೇಟೆಡ್ ಡಿಫಿಬ್ರಿಲೇಟರ್ ಇದ್ದೇ ಇರುತ್ತೆ.
ಆಟೋಮೇಟೆಡ್ ಡಿಫಿಬ್ರಿಲೇಟರ್ ಇದ್ರೆ ಅಲ್ಲಿ ಹೇಳ್ಬೇಕು, ಇಲ್ಲ ಅಂದ್ರೆ ಅನೌನ್ಸ್ ಮಾಡಕ್ ಹೇಳ್ಬೇಕು. ಕೋಡ್ ಬ್ಲೂ ಅಂತ ಎಲ್ಲಾ ಕಡೆ ಇರುತ್ತೆ, ಕೋಡ್ ಬ್ಲೂ ಎಲ್ಲಾ ಕಡೆನೂ ಮಾಡ್ಬಿಟ್ಟಿದ್ದಾರೆ. ಕೋಡ್ ಬ್ಲೂ ಅನೌನ್ಸ್ ಮಾಡಿ ಅಂದ್ರೆ ಈ ರೆಸ್ಟೋರೆಂಟ್ ಆಗ್ಲಿ, ಫಿಲಂ ಥಿಯೇಟರ್ ಆಗ್ಲಿ ಎಲ್ಲಾ ಕಡೆನೂ ಇವಾಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆದ್ರಿಂದ ಅದನ್ನೆಲ್ಲ ಫೆಸಿಲಿಟೀಸ್ ಎಲ್ಲಾ ಕಡೆನೂ ಈ ಗೌರ್ಮೆಂಟ್ ಅವ್ರು ಮಾಡಿದ್ದಾರೆ ಆತರ Correct. ಮಾಡ್ಬೇಕು ಅಂತ. ಇವಾಗ ಸಡನ್ ಆಗಿ ನೀವ್ ಹಂಗ್ ಮಾಡಿ ಆಯ್ತು ಅಂತ ಹೇಳಿದ್ರೆ CPR ಕೊಡ್ಬೇಕು. CPR ಅಂದ್ರೆ ಜಸ್ಟ್ ಏನ್ ಮಾಡ್ಬೇಕಂದ್ರೆ ಎಲ್ಲರೂ CPR ಅಂದ ತಕ್ಷಣ ಇಲ್ಲಿ ಲೆಫ್ಟ್ ಅಲ್ವಾ ಚೆಸ್ಟ್, ಲೆಫ್ಟ್ ಸೈಡ್ಗೆ ಅಂದ್ರೆ ಇವಾಗ ನಾರ್ಮಲ್ ಪರ್ಸನ್ ಅಂದ್ರೆ ನಾನು ಗೊತ್ತಿಲ್ದೇ ಇರೋರು ಮಾಡೋದನ್ನ ಮಿಸ್ಟೇಕ್ ನ ಹೇಳ್ತಾ ಇದೀನಿ, ಆತರ Correct. ಮಾಡ್ಲೇಬಾರ್ದು. ಮಧ್ಯದಲ್ಲಿ ನಮ್ದು ಎದೆ ಮಧ್ಯದಲ್ಲಿ ಈಗ ರಿಬ್ಸ್ ಇರುತ್ತಲ್ಲ ಮೇಡಮ್, ರಿಬ್ಸ್ ಸ್ವಲ್ಪ ಕೆಳಗೆ ಎಪಿಗ್ಯಾಸ್ಟ್ರಿಕ್ ರೀಸನ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಅಲ್ಲಿಂದ ಇಲ್ಲಿಗೆ ಎರಡು ಕೈಯಲ್ಲಿ ನಮ್ದು ಈ ಇದಿರುತ್ತಲ್ಲ ಅಂಗೈ ಇದಿರುತ್ತಲ್ಲ, ನೀವು ಯಾವ್ದು ಪ್ರಾಮಿನೆಂಟ್ ಹ್ಯಾಂಡ್ ಇರುತ್ತೋ ಅದನ್ನ ಫಸ್ಟ್ ಪ್ರೆಸ್ ಮಾಡ್ಬೇಕು. ಇದನ್ನೆಲ್ಲ ನಾನ್ ನಿಮ್ಗೆ ಹೇಳ್ತಿದ್ದೀನಿ, ಲೇಟ್ ಆಗಿ ಹೇಳ್ತಾ ಇದೀನಿ. ಇದನ್ನ ನೀವು ಒಂದ್ ಸೆಕೆಂಡ್ ಒಳಗೆ ಇದನ್ನೆಲ್ಲ ರೆಡಿ ಮಾಡ್ಕೊಬೇಕು. ಅದ್ರ ಜೊತೆಗೆ ನೆಕ್ಸ್ಟ್ ಅದ್ರ ಮೇಲೆ ಒಂದು ಕೈ ಇಡ್ಬೇಕು. ಬೇಕಾದ್ರೆ ನಿತ್ಕೊಂಡು ತೋರಿಸ್ತೀನಿ. ಇದು ಮಾಡೋದ್ರಿಂದ ನೀವು ಜಸ್ಟ್ ಹಿಂಗ್ ಮಾಡ್ಕೊಂಡು ಇದು ಚೆಸ್ಟ್ ಅಂದ್ರೆ ಇದನ್ನ ಇಟ್ಕೊಂಡು ನೋಡಿ, ಈ ಕೈ ಇದೆಯಲ್ಲ, ಈ ಕೈ ಆಕ್ಚುಲಿ ಹಿಂಗ್ ಮಾಡಬಾರ್ದು. ಕಾಣಿಸ್ತಾ ಇಲ್ಲ ಕೈನ ಪದ್ಮ. ಕಾಣಿಸ್ತಾ ಇಲ್ವಾ ಮೇಡಮ್ ಈಗ? ಇಲ್ವಾ? ಪದ್ಮ, ಐ ಹ್ಯಾವ್ ಅ ಸಜೆಷನ್. ನಿಮ್ಮ ಹ್ಮ್ ಸ್ಕ್ರೀನ್ ಸ್ಟಾಪ್ ಮಾಡಿ. ಯಾಕೆ ಹ್ಮ್ ಗೊತ್ತಾ, ನಾನ್ ನಿಮ್ಮ ಸ್ಲೈಡ್ಸ್ ನ ನೋಡ್ತಾ ಇದ್ದೀನಿ. ದೇರ್ ಆರ್ ಸೋ ಮಚ್ ಆಫ್ ಕಾಂಟೆಂಟ್. ನಾವ್ ಏನ್ ಹಾ ಮಾಡ್ಬೋದು ಅಂದ್ರೆ, ಒಂದ್ ನಿಮಿಷ ಸ್ಕ್ರೀನ್ ಸ್ಟಾಪ್ ಮಾಡಿ. ಹೌ ಆರ್ ಯು ಓಕೆ ಮ್ಯಾಮ್. ಪ್ಲೇಸ್ಡ್ ನೆಕ್ಸ್ಟ್ ಫ್ರೈಡೆ? ಹ್ಮ್ ನೆಕ್ಸ್ಟ್ ಫ್ರೈಡೆ ಪಾರ್ಟ್ 2 ಮಾಡೋಣವಾ? ನಾನು ಹಾ ಮೇಡಮ್, ಹಂಗೂ ಮಾಡ್ಬೋದು. ಹಾ ಇದಕ್ ಟೈಮ್ ಬೇಕು ಸ್ವಲ್ಪ. ಹಾ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಗೊತ್ತಾ, ಇವಾಗ ನೀವು ಲೈವ್ ಡೆಮಾನ್ಸ್ಟ್ರೇಷನ್ ತೋರಿಸ್ಬೇಕು ಅಂತಂದ್ರೆ, ಹಾ ನಾನು ಗಾಯತ್ರಿಗೆ ಹೇಳಿ ನಿಮ್ ಜೊತೆ ಕೂರ್ಸಿ ಒಂದ್ ಹಾಫ್ ಅನ್ ಅವರ್ ಹಾ ಆ ವಿಡಿಯೋಸ್ ನ ಹಾಕಿ ಅವ್ರಿಗೆ ಇಲ್ಲಿ ಲೈವ್ ಅಲ್ಲಿ ತೋರ್ಸಿದ್ರೆ ರೆಕಾರ್ಡಿಂಗ್ ಉಳಿಯತ್ತೆ. ಓಕೆ ಮ್ಯಾಮ್, ಹಂಗೂ ಮಾಡ್ಬೋದು. ಹಂಗ್ ಯಾಕಂದ್ರೆ ಇದು ಮಾಡೋಣವಾ? How many of ಮಾಡ್ಬೋದು you ಮ್ಯಾಮ್. agree with me, guys? Next Friday, are ಯಾಕಂದ್ರೆ you ಆಲ್ರೆಡಿ free, Padma? Are you free? ಎಸ್ ಮ್ಯಾಮ್, Now ಎಸ್ ಮ್ಯಾಮ್. part 2 ಮಾಡೋಣವಾ next week? Because it's a process. Starting ಇಂದಾನೆ ಪದ್ಮನೆ ತಗೊಳ್ಳಿ ಸೆಷನ್, and I want her to explain in detail so that ತುಂಬಾ ಜನರಿಗೆ ಹೆಲ್ಪ್ ಆಗತ್ತೆ ಇದು. ನೋಡಿ, ಪದ್ಮ ಏನ್ ಹೇಳಕ್ ಹೊರಟಿದ್ದಾರೆ ಇವಾಗ ಅಂದ್ರೆ, ಫಸ್ಟ್ ಏಡ್, ಅಯ್ಯೋ ನಾವೆಲ್ಲ ಸೇಫ್ ಆಗಿದ್ದೀವಿ ಮ್ಯಾಮ್ ಅಂತ ಎಲ್ಲ ಅನ್ಕೋತಾ ಇದೀವಿ. ಲೆಟ್ ಇಸ್ ಆಲ್ ಬಿ ಸೇಫ್, ಬಿಕಾಸ್ ಬೀಯಿಂಗ್ ಆಪ್ಟಿಮಿಸ್ಟಿಕ್ ಇಸ್ ವೆರಿ ವೆರಿ ಗುಡ್. ಬಟ್ ಅವರು ಟ್ರಾಮಾ ಸೆಂಟ್ರಲ್ ಇರೋದ್ರಿಂದ ಶಿ ಹಸ್ ಸೀನ್ several thousands, lakhs of patients in 23 years. Imagine. ಅವರು ಆ ಟ್ರಾಮಾಯಿಂದ ನೀವು ಹೇಗೆ ಹೊರಗೆ ಬರ್ಬೋದು ಅಥವಾ ನೀವು ಹೇಗೆ ಲೈಫ್ ನ ಸುಧಾರಿಸಬಹುದು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾಗಿ ಅವ್ರು ಹೇಳ್ಕೊಡ್ತಾ ಇರ್ಬೇಕಾದ್ರೆ, ಡೋಂಟ್ ಯು ಥಿಂಕ್ ದಟ್ ವಿ ಶುಡ್ ರೆಸ್ಪೆಕ್ಟ್ ದಟ್ ಅಂಡ್ ಬಿ ಪ್ರೆಸೆಂಟ್ ಫುಲ್ಲಿ? ನೆಕ್ಸ್ಟ್ ವೀಕ್ ಫ್ರೈಡೆ 8 o'clock. ಶಾಲ್ ಐ ಫಿಕ್ಸ್ ದಟ್, ಪದ್ಮ? ಇಸ್ ದಟ್ ಓಕೆ? ನಾನು ನೀವು ಮಾಡಿದ್ರಲ್ವ, ತೋರಿಸಿದ್ರಲ್ವಾ ಇದನ್ನ ಪ್ರೆಸ್ ಮಾಡುವಂತದ್ದು, ಅದನ್ನ ವಿಡಿಯೋಸ್ ಮೂಲಕ ಇವರಿಗೆ ಎಜುಕೇಟ್ ಮಾಡಿದ್ರೆ ಇಟ್ ವಿಲ್ ಬಿ ಸೋ ಮಚ್ ಆಫ್ ಹೆಲ್ಪ್ ಎಸ್ ಎಸ್ ಮ್ಯಾಮ್. ಅಲ್ವಾ? ಅವಾಗ ನಿಧಾನವಾಗಿ ಅರ್ಥನೂ ಮಾಡ್ಕೊಳ್ಬಹುದು. ಈಗ ಮುಗಿಸ್ಬೇಕಲ್ಲ ಮ್ಯಾಮ್ಗೆ ಟೈಮ್ ಇಲ್ಲ ಅಥವಾ ನಂಗೆ ಹೌದು ಮೇಡಮ್, ತಗೊಳ್ತಾ ಇದ್ದೀನಿ ನಾನು ಅನ್ನೋ ತುಂಬಾ ಹರಿಬರಿಯಲ್ಲಿ ಹೇಳ್ತಾ ಇದೀನಿ, ಆದ್ರೆ No, no, ಬೇಗ no, no. ಮುಗಿಸ್ಲಿ ಅಂತ. We will start. No, no, no. We will start. ಇದೆಲ್ಲ ತುಂಬಾ ಸೀರಿಯಸ್ ಟಾಪಿಕ್ಸ್ ಅಂಡ್ ಅದು ತುಂಬಾ ಅತ್ಯಗತ್ಯ ಅಂತ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ರಿಂಗಿಂಗ್ ದಿಸ್. ನಾನು ಇದನ್ನ ತುಂಬಾ ದಿನದಿಂದ ಮಾಡಿಸ್ಬೇಕು ಅಂತ ಇದ್ದೆ, ಕವಿಗೆ ಹೇಳ್ತಾನೆ ಇದ್ದೆ, ಕವಿ ಚೆಕ್ ಮಾಡಮ್ಮ ಅಂತ. ಯು ಆರ್ ಆಲ್ಸೋ ಬಿಸಿ ಅಲ್ವಾ? ನಾನು ತುಂಬಾ ಇಲ್ಲ ನೀವು ದಿನ ಮೇಡಮ್, ಇದ್ರ ಮಧ್ಯೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈಗ ಮನೇಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾರ ಮೇಡಮ್, ಅದನ್ನ ಅವರು ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಂದ್ರೆ ಕೊರೋನರಿ ಆರ್ಟರಿ ಬ್ಲಾಕ್ ಆಗಿರುತ್ತೆ. ಆ ಕೊರೋನರಿ ಆರ್ಟರಿನ ನೀವು ರಿಲೀಸ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ನ, ಇವಾಗ ಆಗಿರುತ್ತೆ ಮೈಲ್ಡ್ ಹಾರ್ಟ್ ಅಟ್ಯಾಕ್, ನೀವು ಹಾಸ್ಪಿಟ್ಲಿಗೆ ಹೋಗೋ ತನಕ ಅವ್ರು ಸರ್ವೈವ್ ಆಗ್ತಾರೆ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ನೀವು ಮನೇಲಾದ್ರೆ ಈ ತರ ಮಾಡ್ಬೋದು, ಇಲ್ಲ ಹೋಟೆಲ್ ಅಲ್ಲಿ, ಇದ್ರಲ್ಲಿ ಫಿಲಂ ಥಿಯೇಟರ್ ಅಲ್ಲಿ, ಬೇರೆ ಎಲ್ಲೇ ಮಾಲ್ಗಳಲ್ಲಾದ್ರೂ AED ಇರುತ್ತೆ. AED ನೀವು ಕನೆಕ್ಟ್ ಏನಿಲ್ಲ, ನೀವು ಬೇಕಾದ್ರೆ ಈಗ ನಿಮ್ಗೆ ಗೊತ್ತಿಲ್ಲ ಅಂದ್ರೆ AED ತಂದಿಟ್ರೆ ನೀವೇ ಕನೆಕ್ಟ್ ಮಾಡ್ಬೋದು. ಅದು ಹೇಳುತ್ತೆ, ಅದು ಅನೌನ್ಸ್ ಮಾಡುತ್ತೆ ಆನ್ ಮಾಡಿದ ತಕ್ಷಣ. CPR ಅದೇ ಶಾಕ್ ಗಿವನ್ ಅಂತ ಹೇಳುತ್ತೆ. ಅವಾಗ ನೀವು ಕೊಡ್ಬೇಕು ಶಾಕ್, ಇಲ್ಲ ಅಂದ್ರೆ ಅದು ಅಕ್ಸೆಪ್ಟ್ ಮಾಡಲ್ಲ. ಶಾಕ್ ಬೇಡ ಅಂದ್ರೆ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಮಾಡಲ್ಲ. ಆತರ ಅದು ತುಂಬಾ ಈಸಿ. ವಿಲ್ ಗೋ ಇನ್ ಡೀಟೇಲ್ ಪದ್ಮಾ ನೆಕ್ಸ್ಟ್ ವೀಕ್, ಸೊ ದಟ್ ಇವಾಗ ತುಂಬಾ ಇನ್ಫಾರ್ಮೇಶನ್ ಓವರ್ಲೋಡ್ ಆಗೋದ್ ಬೇಡ. ಬಿಕಾಸ್ ಇವಾಗ ಎಲ್ಲರೂ ತಿಳ್ಕೊಂಡಿದ್ದಾರೆ ನೀವ್ ಯಾರು, ನೀವ್ ಏನ್ ಮಾಡ್ತಾ ಇದ್ದೀರಾ, ಏನು ಯಾವ ರೀತಿ ನೀವು ಒಂದು 4 ಜನರ ಲೈಫ್ ಅಲ್ಲಿ ಒಂದು ಉದಾಹರಣೆಯಾಗಿ ಅವರಿಗೆ ಒಂದು ಜೀವಂತ ದೈವವಾಗಿದ್ದೀರಾ ಅಂತ ನಮ್ಗೆಲ್ಲರಿಗೂ ಅದು ಪಲ್ಸ್ ಅರ್ಥ ಆಗ್ತದೆ.
So you're trying to educate us, and all due respect to your time and your expertise. ದಯವಿಟ್ಟು next week we will all have this session. 1 hour ನಿಂಗೆ ಕೊಟ್ಬಿಡ್ತೀನಮ್ಮ, ಫುಲ್ 1 hour ನೀನೇ ಮಾತಾಡಪ್ಪ, ಆಯ್ತಾ? ಮಾತಾಡಿ ಎಲ್ಲ ಎಲ್ಲರಿಗೂ ಇದರಿಂದ ಒಳ್ಳೇದಾಗ್ಲಿ ಅನ್ನೋದು ಒಂದು ಉದ್ದೇಶ ಮ್ಯಾಮ್ ಅಷ್ಟೇ, ನಮ್ಗೆ ಬೇರೆ ವಿಲ್ ಮೇಕ್ ನೋಟ್ಸ್. ನಾನ್ ನೋಡಿ ನೋಟ್ಸ್ ಬರ್ಕೊತಾ ಕುತ್ಕೊಂಡಿದ್ದೀನಿ, ನೋಟ್ಸ್ ಬರ್ಕೊತಾ ಇದ್ದೀನಿ, ಆಮೇಲೆ ಬುಕ್ ಟ್ರಾನ್ಸ್ಫರ್ ಮಾಡೋಣ ಅಂತ. ಬಿಕಾಸ್ ಇಟ್ ಇಸ್ ನೀಡ್ ಆಫ್ ದ ಅವರ್ ಅಲ್ವಾ, ಎಲ್ಲರಿಗೂ ಕಾಣೋ ಹಾಗೆ ಕೇಳೋ ಹಾಗೆ. ನಾನೇನ್ ಅನ್ಕೊಂಡೆ ಗೊತ್ತಾ, ಈ ತರ ಸ್ಲಿಪ್ಸ್ ಅಲ್ಲಿ ಬರ್ದಿಟ್ಬಿಟ್ಟು ಒಂದೊಂದು ನಾನು ನನ್ನ ಏಡ್ ಮೆಡಿಕಲ್ ಏಡ್ ಬಾಕ್ಸ್ ಇದೆಲ್ಲ, ನಂದು ಫಸ್ಟ್ ಏಡ್ ಬಾಕ್ಸ್, ಅದ್ರಲ್ಲಿ ಹಾಕಿಟ್ಬಿಟ್ರೆ ಟಕ್ಕಂತ ನೆನಪಾಗತ್ತೆ. ನಾನು ಊರಿಗೆ ಹೋಗ್ಬೇಕಾದ್ರೂ ನಂದು ಫಸ್ಟ್ ಏಡ್ ತಗೊಂಡ್ತೀನಿ ನಾನು ಯಾವಾಗ್ಲೂ. ಸೊ ಸಿ ವೆನ್ ವಿ ಟ್ರಾವೆಲ್ ಆಲ್ಸೋ ವಿ ವಿಲ್ ನಾಟ್ ಮಿಸ್ ಔಟ್ ಆನ್ ಇನ್ಫಾರ್ಮೇಶನ್. ಬೇಕಾದ್ರೆ ಫೋನ್ ನಲ್ಲಿ ಬೇಕಾದ್ರೆ ತೆಗೆದು ಇಟ್ಕೊಳ್ಬಹುದು, ಬಿಕಾಸ್ ನಾವಿಲ್ಲಿ ಅರ್ಥ ಮಾಡ್ಕೊಂಡಿರ್ತೀವಿ. ಸಿ ಗೈಸ್, ಇಟ್ ಈಸ್ ನಾಟ್ ಓನ್ಲಿ ಅಬೌಟ್ ನೋಯಿಂಗ್ ಅಂದ್ರೆ ನಾಲೆಜ್ ಇಂಪ್ರೂವ್ ಆಗತ್ತೆ. ಆಫ್ ಪರ್ಫಾರ್ಮಿಂಗ್, ಆಕ್ಷನ್ ಇಸ್ ದ ಮ್ಯಾಜಿಕ್ ವರ್ಡ್. ಪರ್ಫಾರ್ಮ್ ಹೇಗ್ ಮಾಡ್ಬೇಕು ಅದನ್ನ ಕಲ್ತ್ಕೊಂಡು, ಅದು ನಮ್ಗೆ ಪ್ರತ್ಯಕ್ಷವಾಗಿ ನೋಡಿದಾಗ ಏನ್ ಅರ್ಥಕೊಳ್ತೀವೋ ಅದನ್ನ ಬರ್ಕೊಂಡಾಗ ಏನಾಗತ್ತೆ, ನಮ್ಗೆ ನೆನಪಿರತ್ತೆ. ಎಸ್ ನೋ? Next week, all of you, please come with a pen and paper. She will show you the slides. ಯಾರಿಗಾದ್ರೂ ಇಂಗ್ಲಿಷ್ ಸಮಸ್ಯೆ ಇತ್ತು ಅಂತಂದ್ರೆ we will try to make it in Kannada. I'll ask my team to help. ನಾನು ಒಂದ್ಸಲ ಮಾನಿಟರ್ ಮಾಡ್ತೀನಿ, and we will come with pictures, and we'll come with videos. We will make a beautiful presentation, and thank you so much, Padma, for taking out time. Okay, so thank you so much, you, ma'am. Thank you all. Thank you so Give your much. heart to her, because it is ಸಮಥಿಂಗ್. ನನಗೆ ಇವತ್ತು ಇಷ್ಟು ದಿನದಲ್ಲಿ ನನಗೆ ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಸಮಥಿಂಗ್ ಐ ಕುಡ್ ಬ್ರಿಂಗ್ ಇಟ್ ಟು ಮೈ ಸ್ಟೂಡೆಂಟ್ಸ್, ಅಂಡ್ ಇನ್ನೂ ಜಾಸ್ತಿ ನಂಬರ್ಸ್ ಅಲ್ಲಿ ಇದ್ದಿದ್ರೆ ಇನ್ನೂ ಎಷ್ಟು ಚಂದ ಇರ್ತಿತ್ತು ಅಂತ ಅನಿಸ್ತಾ ಇತ್ತು. ಹೃದಯಪೂರ್ವಕ ನಮನ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇವ್ರಿಗೆಲ್ಲರಿಗೂ ಅನ್ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ. ಯಾರು ಏನ್ ಗೊತ್ತಾ, ನನ್ನ ಸ್ಟೂಡೆಂಟ್ಸ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೋಗ್ತಾ ಇರುತ್ತೆ ಗಾಡಿ. ನನ್ನ ನೈಟ್ ಹಾಡಲ್ಗೆ 15 ನಿಮಿಷ ಲೇಟ್. ಎಂತ ಮಾಡೋದು? ಡೈಮಂಡ್ಸ್ ಎಲ್ಲ ಇಲ್ಲೇ ಇದ್ದೀರಾ. That's okay, Padma. See, ನೀಡ್ ಆಫ್ ದ ಅವರ್ ಏನು ಅಂತಂದ್ರೆ, ನಮ್ಗೆ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕಿತ್ತು. ಪ್ಲಸ್ ಹೆಲ್ತ್ಗೆ ಸಂಬಂಧಪಟ್ಟ ಏನೇ ಇರ್ಲಿ, ಇಟ್ ಇಸ್ ಫಸ್ಟ್ ಪ್ರಯಾರಿಟಿ ಅದಕ್ಕೆ. ಆಯ್ತಾ? ನಾವು ಪ್ರಾಕ್ಟೀಸಸ್ ಮಾಡ್ತೀವಿ ಒಂದ್ ಸ್ವಲ್ಪ. ನನ್ನ ಸ್ಟೂಡೆಂಟ್ಸ್ ಎಲ್ಲ ನಾಗರಾಜ್ ಮಾತ್ರ ಬೈಕೋತಾರೆ, ಮೇಡಮ್ ನೀವು ನನ್ ಡಾನ್ಸ್ ಯಾವಾಗ ಮಾಡಿಸ್ತೀರಾ, ನಾನು ಬೇಗ ಮಲ್ಕೋಬೇಕು ಅಂತ. ಹಲ್ಲುತ್ತಿದಾರಪ್ಪ ಇವತ್ತು ನಾಗರಾಜ್, ಇವತ್ತು ಹಲ್ಲು. So nice. Yes, guys, thank you so much. Big round of applause to Padma for being here. Anyway, we're going to have her as a guest. ಇದು ಕಂಟಿನ್ಯೂ ಆಗ್ಲಿ ಈ ಸೀರೀಸ್. ನೀವೆಲ್ಲ ಯಾವ್ದ್ರಲ್ಲಾದ್ರೂ ಎಕ್ಸ್ಪರ್ಟಿಸ್ ಇದ್ರಿ ಅಂತಂದ್ರೆ ದಯವಿಟ್ಟು ಪ್ಲೀಸ್ ಕಮ್ ಫಾರ್ವರ್ಡ್ ಅಂಡ್ ಬಿ ಬೋಲ್ಡ್ ಲೈಕ್ ಪದ್ಮಾ. ಸ್ಪ್ರೆಡ್ ದಟ್ ಜಾಯ್, ಸ್ಪ್ರೆಡ್ ಏನ್ ಹೇಳೋದು, ಸ್ಪ್ರೆಡ್ ದ ಸೆನ್ಸ್ ಆಫ್ ಗ್ರಾಟಿಟ್ಯೂಡ್ ಟು ಅದರ್ಸ್. ನಮ್ಮಲ್ಲಿ ಗ್ರಾಟಿಟ್ಯೂಡ್ ಇದ್ದು ನಾವೇನಾದ್ರೂ ಮಾಡ್ಬೇಕು ಇನ್ನೊಬ್ರಿಗೆ ಅಂತ ಅನ್ಕೊಳ್ಳೋದಿದ್ರೆ ಖಂಡಿತ ಬಿ ಎ ಪಾರ್ಟ್ ಆಫ್ ಇಟ್. ಅಂಡ್ ಥ್ಯಾಂಕ್ ಯು ಪದ್ಮಾ ಮ್ಯಾಮ್, ರಿಯಲಿ ಇನ್ಸ್ಪೈರ್ಡ್ ಅಂತ. ರೆಕಾರ್ಡಿಂಗ್ಸ್ ಎಲ್ಲ ನಿಮ್ಮ ಇದ್ರಲ್ಲಿ ಇರುತ್ತೆ. ನೀನ್ ಕ್ಲೋಸಿಂಗ್ ನೋಟ್ ಕೊಡ್ತೀಯಾ? ಕೊಟ್ಬಿಡು ಬೇಗ. ಮ್ಯಾಮ್, ಪದ್ಮಾ ಮೇಡಮ್ ಹೇಳಿದ್ರೆ ನಮ್ ಕಾನ್ವರ್ಸೇಷನ್ ಅಲ್ಲಿ ಓಪನ್ ಆಗಿ ಅವ್ರು ಸ್ಟಾರ್ಟ್ ಹೇಳ್ತಿದ್ರು ಮೇಡಮ್. ಏನಂದ್ರೆ ಯಾರಿಗಾರು ಏನಾರು ಹೆಲ್ಪ್ ಬೇಕು, ಮೆಡಿಕಲ್ ಹೆಲ್ಪ್ ಅನ್ನ ಮಾಡಿ ಅಷ್ಟೇ ಮೇಡಮ್. ದಟ್ ಈಸ್ ದ ಗ್ರಾಫರ್ ಮೇಡಮ್. ಅಂಡ್ ಆಲ್ಸೋ ಒಬ್ರು ದೀಪಶ್ರೀ ಮೇಡಮ್ ಅನ್ನೋರು ಕಾಲ್ ಹುಡುಕಿತ್ತು ಮೇಡಮ್, ಅದಕ್ಕೆ ಸಜೆಷನ್ ಕೊಟ್ಟಿದ್ದಾರೆ, ಕಾಲ್ ಕೊಡ್ತಾರೆ ಮೇಡಮ್ ಅವರು. So nice, so nice. That profession itself is so beautiful. And ಈ ತರ ಬ್ಯೂಟಿಫುಲ್ ಸೋಲ್ ವೆನ್ ಪ್ಯಾಷನೇಟ್ ಆಗಿ ಮುಕ್ತವಾಗಿ ಮಾಡಿದಾಗ ಆ ತರ ಸೋಲ್ಸ್ ಎಲ್ಲ ಇದ್ದಾರೆ. ನಂಗೆ ಐ ಕ್ಯಾನ್ ಸಿ ಡಾಕ್ಟರ್ ಸರಸ್ವತಿ ಆಲ್ಸೋ ಇನ್ ದ ಲಿಸ್ಟ್. ಸೊ ಒನ್ ಆಫ್ ದೀಸ್ ಡೇಸ್ ಐ ವಾಂಟ್ her also to I want her also to ಹೌದು ಮೇಡಮ್, ನಾನು ಹೆಲ್ಪ್ ಮಾಡಿ. yeah. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರಸ್ವತಿ ಮ್ಯಾಮ್. Yeah, so nice. So we have a lot of gems in our community. Let us all make use of this, and let us be a part of doing something great and amazing. Okay na? With that note, ನಂಗೆ ಮೆಸೇಜ್ ಬಂದ್ಬಿಡ್ತು ಕವಿತಾ ಕಡೆಯಿಂದ, 9:48 ಮ್ಯಾಮ್ ಅಂತ. ಓಕೆ, ಎಸ್, ಐ ನೋ ಕವಿ, ವಿ ವಿಲ್ ಬಿ ದೇರ್. ಗೈಸ್, ನಮ್ದು 28 days ಮ್ಯಾಜಿಕ್ ಇನ್ನೊಂದ್ಸಲ ಸ್ಟಾರ್ಟ್ ಆಗ್ತದೆ. If you want to be a part of it, don't hesitate. Just enroll for the course. You pay for that, definitely. Yes, ನಾನು ಲೈವ್ ತಗೊಳ್ತಾ ಇದ್ದೀನಿ, ಮಂಡೇ ಇಂದ ಸ್ಟಾರ್ಟ್ ಆಗ್ತದೆ. Be a part of it. Diamond members don't have to pay, but others, please show that respect to the training which is coming with a price.
and be a part of that 28 days magic live session ಕೊಡ್ತಾ ಇದ್ದೀನಿ, along with that recorded ಕೊಡ್ತಾ ಇದ್ದೀನಿ. ಕವಿ, can you please send the link to the groups? ಕವಿತಾ ಇದೆಯಮ್ಮ? Yes, ma'am. ಗ್ರೂಪ್ ಅಲ್ಲಿ ಹಾಕ್ಬಿಡ್ತೀಯಪ್ಪ? Ha, ma'am. ಯಾ ಥ್ಯಾಂಕ್ ಯು ಕವಿ. ಕವಿ ಬಂದೆ, ನಮ್ ಮೇಡಮ್ ಇವರು ಬೈದ್ ಬಿಡ್ತಾರ ಆಮೇಲೆ, ಏನ್ ಮೇಡಮ್ ನೀವು ಅಂತ. ಸೊ ಎಲ್ಲ ವೇಟ್ ಮಾಡ್ತಿದ್ದಾರೆ. I know. Thank you so much. Love you all. Thank you. Thanks a ton to our Padma for motivating and inspiring all of us. Thank you guys. Love you all. Diamonds alla Thank you, love ma'am. ಮಾಡಿ. Thank you, Padma ma'am. Thank you so much. Thank you, Thank Padma. you, madam. Thank you, madam. Thank you. All credits goes to Rekha madam only. Oh, Yes. Yes, Yes. such a broad. Because Really? she is the star of this group. Yes. ಸ್ಟಾರ್ ಬಂದ್ರು, ಜಂಪ್ ಮಾಡ್ರು, ನಾಗರಾಜ್ ಹಿಂಗೆ ಹಿಡ್ಕೊಂಡಿದ್ದಾರೆ, ಏನೋ ಹೇಳ್ಬೇಕಂತ ಹೇಳ್ಬಿಡಪ್ಪ ಹೋಗ್ಲಿ. ಹೇಳಿ ನಾಗರಾಜ್. ಮೇಡಮ್ ನೀವು ಎನ್ಸೈಕ್ಲೋಪೀಡಿಯಾ ಆಫ್ ರಿಚ್ ಲೈಫ್ ಮೇಡಮ್ ನೀವು. ನಾನು ಆಕ್ಸೆಪ್ಟ್ ಮಾಡ್ಬೇಕು, ಯಾಕಂದ್ರೆ ನೋ ಅಂತ ಹೇಳಂಗಿಲ್ವಲ್ಲ, ನಿಮ್ಗೆಲ್ಲ ಹೇಳ್ಕೊಡ್ತೀನಲ್ಲ, ಆಮೇಲೆ ನೀವು ನೋ ಅಂದ್ಬಿಡ್ತೀರ. ನಾನು ಆಕ್ಸೆಪ್ಟ್. ಥ್ಯಾಂಕ್ ಯು ಸೋ ಮಚ್. ನಾವ್ Ma'am, ನಿಮ್ you ತರ are ಒಂದು fun ಗುದ್ and we ಕೊಡಲ್ಲ, are all ಎಲ್ಲ stars. ಒಂದು ಗುದ್ ಕೊಡಲ್ಲ, ನಾವೆಲ್ಲ ಬರೀ ಮುದ್ದು ಕೊಡ್ತೀವಿ, ನಿಮಗೆ ಗೊತ್ತಾ? ಅದಕ್ಕೆ ನೋಡಪ್ಪ ನಾನು ಎಷ್ಟು ಸ್ವೀಟ್ ಆಗ್ಬಿಟ್ಟಿದ್ದೀನಿ. ನೋಡ ಹೆಂಗ್ ಹೊಡಿತಾ ಇದ್ದೀರ. ನೀವ್ ಆದ್ರೆ ಏನಾರ ಮಾತಾಡ್ರಿ ಎಲ್ಲಾರ್ಗು ಒಂದೊಂದ್ ಗುದ್ ಕೊಡ್ತೀರಾ ನೋಡಿ, ನಿಮ್ ಒಬ್ರು ಗುದ್ ಕೊಡಲ್ಲ, ಬರೀ ಮುದ್ದು. ಇವಾಗ ನೋಡಪ್ಪ ಏನ್ ಕೊಡ್ತಾ ಇದ್ದೀನಿ, ತಗೋ ಮಜಾ ಮಾಡು. ನೋಡ್ರಿ. Bye guys. See you soon. ಮ್ಯಾಗ್ನಿಫಿಸೆಂಟ್ ಔಟ್ಕಮ್ಸ್ ಕಮ್ಸ್ ಮ್ಯಾಮ್ ಆಲ್ರೆಡಿ. ಅಲ್ಲ ಮೇಡಮ್ ಗುದ್ ಕೊಡಂಗಿದಾರ. ಮ್ಯಾಗ್ನಿಫಿಸೆಂಟ್ ಅದನ್ನೇ ಹೇಳಮ್ಮ ಸರಸ್ವತಿ. ನೋಡಮ್ಮ ಸರಸ್ವತಿ. ಅಲ್ಲ ಗುದ್ ಕೊಡಂಗಿದಾರ ಮೇಡಮ್. ಹೌದಲ್ವಾ ಸರಸ್ವತಿ? ಹೌದು ma'am, ಹೌದು ma'am. ಯಾವಾಗ್ಲೂ ಇದೇ ಕತೆ. ಆಯ್ತು madam, ಹುಡುಕ್ತಾ ಆಯ್ತು. ಇರ್ತಾರೆ ನನ್ಗೆ ಏನಾದ್ರೂ ಹೇಳ್ಬೇಕು ಅಂತ. ಇಲ್ಲ ಮೇಡಮ್, ನೋಡಪ್ಪ ನಾ community ಸ್ಟಾರ್ ಅಂತ ಹೇಳಿದೀನಿ ತಾನೇ ಪ್ರೀತಿಯಿಂದ ನಿಮ್ಗೆ. ಅಲ್ಲ ಪ್ರೀತಿಯಿಂದ ಹೇಳ್ತಾರೆ ಬಿಡಿ ಮೇಡಮ್. ಅವರ ಸ್ಟಾರ್ ಅಂತ ಪ್ರೀತಿಯನ್ನ ಹೇಳಿದೀನಿ ನಿಮ್ಗೆ, ಪ್ರಾಣಕ್ಕೆ- ಅದಕ್ಕಿಂತ ಬೇಕಾ? ಅದಕ್ಕೆ ಹೊಳಿತಾ ಇದ್ದೀನಿ ನೋಡಪ್ಪ. ಹ್ಮ್. ಇಷ್ಟಲ್ಲಿಂದ ಹೊಳಿತಾ ಈಗ ಹೊಳಿಬೇಡಿ, ಮದುವೆ ದಿನ ಹೊಳೆಯವ್ರಂತೆ ಸುಮ್ನೆ. ಎಲ್ಲರೂ ನನ್ ಮದ್ವೆ ಅನ್ಕೊಂಡ್ಬಿಟ್ಟಾರ, ನನ್ ಮಗನ್ ಮದ್ವೆ ಕಂಡ್ರು. ಓಕೆ ಇಲ್ಲ, ಎಂಗೇಜ್ಮೆಂಟ್ ಹೇಳಿಲ್ಲ ಎಲ್ಲಾರ್ಗು, ಅಟ್ಲೀಸ್ಟ್ ಮದುವೆಗನ ಕರೀರಿ ಮೇಡಮ್. ಆಯ್ತಪ್ಪ. ಪಾಪ ಪಕ್ಕದಲ್ಲಿರೋರ್ಗೆ ಕರಿಬೇಕಿತ್ತು, ಅದನ್ನೇ ಮರ್ತ್ಕೊಂಡ್ಬಿಟ್ಟಿದೀನಿ, ನನ್ಗೆ ಬೇಜಾರಾಗ್ತದೆ. ಆಯ್ತು, ಬಾಯ್. See you guys. Okay, ma'am. Bye. Thank you. Bye. ಮ್ಯಾಮ್, ನಾನು See you, ನಿಮಗೆ see you. PDF ಮಾಡಕ್ಕೆ ಹೆಲ್ಪ್ ಮಾಡ್ತೀನಿ. Okay, thank you. Thank you. Bye dears. Bye.